ನಮ್ಮನ್ನು सृष्टिಸಿದ ಕಾರ್ಯವೇನು, ನಮ್ಮಿಂದ ಮುಂದೆ ಏನಾಗಬೇಕು नया स्ट्रीम के डाला अभी हो रहा है, अभी हुआ नहीं, तभी भी हो रहा था पर दिख रहा नहीं था। पहले का दिख रहा ही नहीं था मेरे को, अभी चालू हुआ। ಇನ್ನು ಮುಂದೆ ಪ್ರಪಂಚ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದು ಹೆಸರು ನಡೆಸುತ್ತೇನೆ. ಗೌರವದಿಂದ ಕಂಡುಹಿಡಿಯುವಂತಹ ನೀನೇ ಬ್ರಹ್ಮ. ನೀಲದಲ್ಲಿ ಶೋಭಿಸುವಂತಹ ನೀನೇ ವಿಷ್ಣು. ತ್ರಿನೇತ್ರಧಾರಿ ಹಾಗೂ ಸ್ಫಟಿಕ ಸುದರ್ಶನಾದಂತಹ ನೀನೇ ಈಶಾ. ಓ ನನ್ನ ಮುತ್ತು ಮಕ್ಕಳೇ, ಇನ್ನು ಮುಂದಕ್ಕೆ ಪ್ರಪಂಚದಲ್ಲಿ ನಿಮ್ಮಿಂದ ಗೆಳತನವಾದಂತಹ ಕಾರ್ಯಗಳಾಗುತ್ತಿದೆ. ಅದ್ಯಾವುದಲ್ಲ ಪುನರೂಪಿ ಸೃಷ್ಟಿಸಿ ಪಾಲಿಸಿ ಲಯ ಮಾಡುವುದಕ್ಕಾಗಿ ಮೂವರು ಸೃಷ್ಟಿ. ಈ ಮೂವರಿಗೂ ಮಾಡುವುದಕ್ಕಾಗಿ ಒಂದೊಂದು ಕಾರ್ಯ, ಜೀವನಕ್ಕಾಗಿ ಒಂದೊಂದು ಸ್ಥಳ,
ವಿಧವಾದಂತಹ ಗುಣಗಳನ್ನು ಅನುಭವಿಸ್ತೇನೆ. ಮತ್ತೆ ರಾಜದ ಗುಣದಿ ನಿತ್ಯ ತೇಜಿಸಲಿ ವಿಧಾನನು ಪಾತಿಗೆ ನಿನ್ನಲ್ಲಿ ರಾಜಸ ಗುಣ ಸತ್ಯಲೋಕದಲ್ಲಿ ಇದ್ದುಕೊಂಡು ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಕಾರ್ಯಗಳನ್ನು ಮಾಡುತ್ತವಾಗಲ್ಲ. ಮಗನೇ ವಿಷ್ಣು, ನಿನಗೆ ಸಾತ್ವಿಕ ಗುಣ ವೈಕುಂಠ ಲೋಕದಲ್ಲಿ ಇದ್ದುಕೊಂಡು ಸಕಲ ಜೀವರಾಶಿಗಳನ್ನು ಪಾಲಿಸುವಂತಹ ಕಾರ್ಯಗಳನ್ನು ಮಾಡುತ್ತವಾಗಲ್ಲ. ಮಗನೇ ಈಶಾ, ನಿನಗೆ ತಾಮಸ ಗುಣ ಆ ಕೈಲಾಸದಲ್ಲಿ ಇದ್ದುಕೊಂಡು ಸಕಲ ಜೀವರಾಶಿಗಳನ್ನು ಕಾಲಕಾಲಕ್ಕೂ ಸರಿಯಾಗಿ ಲಯ ಮಾಡುವಂತಹ ಕಾರ್ಯಗಳನ್ನು ಮಾಡುತ್ತವಾಗಲ್ಲ. ನಾನು ಕೊಟ್ಟಿರುವಂತಹ ಕಾರ್ಯಗಳನ್ನು ಮಾಡುವಂತಹ ವೇಳೆಯಲ್ಲಿ ಯಾವುದೇ ದುಷ್ಟ ಶಕ್ತಿಯಿಂದ ಹೇಳುತ್ತಾರೆ. ಕಾರ್ಯಗಳನ್ನು ಮಾಡ್ತಿರುವಂತಹ ವೇಳೆಯಲ್ಲಿ ಯಾವುದೇ ದುಷ್ಟ ಶಕ್ತಿಯಿಂದ ಕೇಳುವುದಾದ್ರೆ ನನ್ನನ್ನು ಏಕೋ ಮನಸ್ಸಿನಿಂದ ಜ್ಞಾನಿಸಿ ಸ್ತುತಿ ಮಾಡಿಕೊಂಡಿರುತ್ತಲೇ ನಿಮ್ಮ ಪಾಲಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಈ ಕ್ಷಣದಲ್ಲಿ ಅಂತರ್ಧನಾಗುತ್ತೇನೆ. ಮೂವರು ಅಂಧಕಾರದಲ್ಲಿ ಅಜ್ಞಾನದಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಮಾತೆಯು ಪ್ರತ್ಯಕ್ಷವಾಗಿ ಸುಜ್ಞಾನವನ್ನು ನಮಗೆ ನೀಡಿ ಇರುವುದಕ್ಕೆ ಒಂದೊಂದು ಕಾರ್ಯವನ್ನು ಕ್ಷೇತ್ರವನ್ನು ಕರುಣಿಸಿ ಅದೃಶ್ಯನಾದವು. ಆವಾಗ ನಿಮ್ಮ ಮುಖ ನೋಡುವುದು ಏನಿದು ಮುಖ ಗಂಟಿಕ್ಕಿದೆ. ಮಾತೆ ಇರುವಾಗ ದಿವ್ಯ ಚೇತನರಾಗಿ ಲವಲವಿಕೆಯಿಂದಿದ್ದವರು ಈಗ ತಪ್ಪಲಿಯಾಗಿ ಕಾಣ್ತಾ ಇದ್ದೀರಿ. ನೀವು ಬೇಸರಿಸುವುದು ಬೇಡ. ಯಾವುದೇ ಒಂದು ಕಾರ್ಯಕ್ಕೆ ಅಲ್ಲ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಬ್ಬ ಹೇಳುವವ ಬೇಕು ಮತ್ತು ಕೇಳುವವ ಬೇಕು. ಎಲ್ಲರೂ ಹೇಳುವವರಿದ್ರೆ ಕಾರ್ಯಕ್ರಮಕ್ಕೆ ಚಂದ. ಅದಕ್ಕೆ ನೀವು ಬೇಸರಿಸುವುದು ಬೇಡ. ನಮ್ಮ ಈ ಕಾರ್ಯಕ್ಕೆ
ಇನ್ನು ನಾನು ಹೇಳುವವ ನಾನು, ನಿಮಗಿಂತ ಹಿರಿಯವ ನಾನು. ನಾನು ಹೇಳತಕ್ಕವ, ನೀವು ಕೇಳತಕ್ಕವರು. ಕೇಳಬೇಕು. ನಾನು ಹೇಳಿದಲ್ಲಿ ಕೇಳಿಕೊಂಡಿದ್ದರೆ ಸಾಕು. ನೀವು ಹೇಳಿದ್ದೆಲ್ಲ ಕೇಳಬೇಕಾ? ಏನು ಪರಮಾಕ್ಷ ನಗುತ್ತಂದ ನಗುತ್ತಂದಾಗ ಪರಮಾಕ್ಷ ನಗುತ್ತಂದ ಅಧ್ಯಕ್ಷರಾಗುವುದನ್ನು ಕೋರಿ ನಮ್ಮ ಅಮ್ಮ ನಮ್ಮನ್ನು ಇಷ್ಟು ಬೇಗ ಬಿಟ್ಟು ಹೋದ್ರಲ್ಲ ಎನ್ನುವ ಚಿಂತೆಯಲ್ಲಿದ್ದವನು ನಾನು.
ಹೌದು. ಅವರ ಒಟ್ಟಿಗೆ ಸ್ವಲ್ಪವೂ ಸಮಯ ಇರುವಂತ ಸೌಭಾಗ್ಯ ನಮಗೆ ಇಲ್ಲವಲ್ಲ ಎನ್ನುವ ಚಿಂತೆಯಲ್ಲಿರುವಾಗಲೇ ದೊಡ್ಡದಾದಂತ ಒಂದು ತೆರೆಯಲ್ಲಿ ಹರಿಹರರು ಕೇಳಬೇಕು. ಹಾಗೆ ದೊಡ್ಡವ ನೀವಿಬ್ಬರು ನನ್ನ ಆಜ್ಞೆಯನ್ನು ಪಾಲಿಸಿಕೊಂಡಿರ್ಬೇಕು. ನಾವು ಹೇಳಿದಾಗೆ ಕೇಳಿಕೊಂಡಿರ್ಬೇಕು. ನನ್ನ ಸೇವೆಯನ್ನು ಮಾಡುವುದಕ್ಕೆ ನೀವು ತಯಾರಾಗಿರಬೇಕು. ಹೀಗೆಲ್ಲ ಹೇಳಿದ್ವಿ. ಈ ಮಾತನ್ನು ಕೇವಲ ನಮ್ಗೆ ಯೋಚನೆ ಮಾಡುದು. ಬ್ರಹ್ಮ ಯಾಕೆ ಹೀಗೆ ಮಗವನ್ನು ತಾಳ್ಮೆ ಈ ಮಗವನ್ನು ತಡೆಯುವುದು ಬೇಡ. ನಮ್ಮ ಅಮ್ಮ ಕೊಟ್ಟ ಕೆಲಸವೇನು? ಆ ತಾಯಿ ಸರ್ವವೇದ ಎಪ್ಪದ ಮಾಮನಂತಿ ತಪಾಂಸಿ ಸರ್ವಾಣಿಚ ಎಪ್ಪದಂತಿ ಎದಕ್ಕಿಂತೋ ಬ್ರಹ್ಮಚರ್ಯಂ ಚರಂತಿ ಸತ್ಯಪದಂ ಸಂದೇಹದ ಕಡಿಮೆ ಓಂ ಇತಿ ಏತಸ್. ಆ ಓಂಕಾರ ಸ್ವರೂಪಿಣಿ ಕೊಟ್ಟಂತ ಆ ಕೆಲಸ ಏನಿದೆ ಅದನ್ನು ನಾವು ಭಕ್ತಿಯಿಂದ ನಿಂತರಾಗಿ ಪ್ರಾಮಾಣಿಕವಾಗಿ ಮಾಡುವ. ಮತ್ತೆ ನಮ್ಮಲ್ಲಿ ಭೇದಭಾವ ಬೇಡ. ಆ ನೀರು ಮೇಲೆ ನಾನು ಸಣ್ಣವ ಅಂತ ಹೇಳಿ ಏನು ಹೇಳ್ತಿದ್ದೆ? ನೀನು ಹೇಳುದು ನಾವು ಮೇಲೆ ಕೆಳಗೆ ಬೇಡ ಹಿರಿಯೋ ಬೇಡ ಬೇಡ ಸರಿಸಮಾನರಂತ ನಿನ್ನ ವಾದ. ಹೌದು. ಇವನೇನೋ ಹೇಳ್ತಾ ಇದ್ದಾನಲ್ಲ. ಆದರೆ ಅಜ್ಞಾನದಿಂದಲೇ ನಾವು ತೊಡಗಿದವರು. ಅಜ್ಞಾನವನ್ನು ಅಳಿಸಿ ಸುಜ್ಞಾನವನ್ನು ಕೊಟ್ಟಂತ ಆ ಮಾತೆ ನಮ್ಮ ಕಣ್ಣುಂದಲೇ ಮರೆಯಾಗಿ ಹೋದಳಲ್ಲ ಎಂಬ ಭಾವನೆಯಲ್ಲಿ ಆಗಿದಂತ ಕಣ್ಣೀರು ಬರ್ತದೆ. ಹೌದು, ಇನ್ನೂ ನೋಡಬೇಕು, ಇನ್ನೂ ನೋಡಬೇಕು. ಆವಾಗಲೇ ಏನು ಮಾತೆ ಹೋದರೆ ಹೋಗಲಿ, ನಮಗೆ ಕೊಟ್ಟ ಉದ್ಯೋಗವನ್ನು ಹೋದ ನಂತರ ನಮ್ಮ ಮೂವರಲ್ಲಿ ನಾನು ಅಧಿಕ. ಹೌದು, ನಮಗೆ ಕೊಟ್ಟಂತ ಉದ್ಯೋಗದಲ್ಲಿ ನಾನು ಅಧಿಕ. ಯಾಕಪ್ಪ ನಮಗೆ ನಾವು ಮೂವರುಂಟಲ್ಲ, ಒಂದು ತಕ್ಕಡಿಯ ಮೂರು ಮೂಲೆ ಇದ್ದಂತೆ ನಾವು ವರ್ತಿಸಿದರೆ ಲೋಕ ಕಲ್ಯಾಣವಾಗಿದ್ದು, ಇಲ್ಲದಿದ್ದರೆ ಲೋಕ ಕಲ್ಯಾಣಕ್ಕೆ ಸಾಧ್ಯವಿಲ್ಲ. 74 ಕೋಟಿ ಜೀವರಾಶಿಗಳು ಸೃಷ್ಟಿಯಾಗಬೇಕು. ಅದು ಏನು ಸುಮ್ಮನೆ ಸೃಷ್ಟಿ ಆಗುವುದಿಲ್ಲ. ಸೃಷ್ಟಿ, ಲಯ, ಪಾಲನೆ ಎಂಬ 3 ಕಾರ್ಯವು ತೊಡಗಿದರೆ ಮಾತ್ರ ಈ ಸೃಷ್ಟಿಗೆ ಅರ್ಥ ಉಂಟು. ಹಾಗಾದ್ರೆ ನೀವು ಹೇಳಬಹುದು ನಾನು ಶ್ರೇಷ್ಠ, ನಾನು ದೊಡ್ಡವಾದ. ನನಗೂ ಹೇಳಬಹುದು, ಏನು ಗೊತ್ತುಂಟ, ನಾನು ಹುಟ್ಟುವಾಗಲೇ ನನಗೆ 3 ಕಣ್ಣು ಉಂಟು. ಹಾಗಾದ್ರೆ ಅದನ್ನು ಬಿಡುತ್ತಾರೆ, ಬಿಟ್ಟರೆ ಬಿಟ್ಟಿದ್ದಾನೆ, ಅದು ಹುಚ್ಚಿದ್ದೇನೆ, ಅದನ್ನು ಬಿಟ್ಟರೆ ಇದೆಲ್ಲ ಜಲವೂ ಲಯವಾದೀತು. ಹಾಗೆ ಆಗಬಾರದು. ನಾವು ಮೂವರು ಸಮ್ಮತದಿಂದ ನಮ್ಮ ಕಾರ್ಯವನ್ನು ನಾವು ತೊಡಗೋಣ. ಯಾಕೆ ನಮ್ಮಲ್ಲಿ ಜಗಳ? ಹಾಗೆ ಆಗುವುದಿಲ್ಲ.
ನಿಮ್ಮಿಂದ ಹಿರಿಯವ. ಈಗ ನಿನ್ನದು ಕೆಲವೆಲ್ಲ ಆರಂಭ ಆಯ್ತು. ಅಮ್ಮನವರು ಪ್ರಥಮವಾಗಿ ಕರ್ತದ್ದು, ಆ ಹಿರಿಯ ಸೃಷ್ಟಿಯ ಕೆಲಸವನ್ನು ಕೊಟ್ಟದ್ದು. ಈಗ ಸೃಷ್ಟಿ ಮೊದಲಿಗೆ ಕರೆದದ್ದು ಅಮ್ಮ ನನ್ನನ್ನೇ ಅಲ್ವಾ? ಮೊದಲು ಕಾರ್ಯವನ್ನು ಕೊಟ್ಟದ್ದು ನನಗೆ. ಹೌದು. ಮೊದಲು ನನಗೆ ಕ್ಷೇತ್ರವನ್ನು ಖರೀದಿಸಿದ್ದು ನನಗೆ. ಸರಿಯಪ್ಪ. ಎಲ್ಲದರಲ್ಲಿ ಮೊದಲಿಗ. ಈಗ ನೀನು ನಾನು ಹೇಳ್ಬೇಕಾ, ನೀನೇ ದೊಡ್ಡವ ಅಂತ ಹೇಳಿ ನಾನು ಒಪ್ಪಿಕೊಳ್ತೇನೆ. ಹೌದು, ನೀನೇ ದೊಡ್ಡವ ಒಪ್ಪಿಕೊಂಡೆ. ಆಯ್ತಾ ಆಯ್ತಾ ಆಯ್ತಾ, ನೀವು ಮೂವರು ಒಪ್ಪಿಕೊಂಡ್ರೆ ಆಯ್ತು. ನಾವು ಆದರೆ ಒಂದು ಏನು ಗೊತ್ತುಂಟ, ನೀನು ದೊಡ್ಡವ ಅಂತ ಹೇಳಿದ ತಕ್ಷಣ ನಮ್ಮಿಂದ ನನಗಿಂತ ದೊಡ್ಡವ ಅಂತ ಹೇಳಿ ಭಾವಿಸಿಕೊಂಡಾರ. ಯಾಕಂತ ಹೇಳಿದ್ರೆ ನೀನು ಸೃಷ್ಟಿಯ ಕೆಲಸವನ್ನು ಮಾಡ್ತೀಯ. ಹೌದಾ? ಸೃಷ್ಟಿಯ ಕೆಲಸವನ್ನು ಒಂದು ವೇಳೆ ಮಾಡುವುದೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಮ್ಮ ನೆನೆಸಿದ ಕಾರ್ಯಕ್ಕೆ ನಮ್ಮ ತಾಯಿಯ ವಿರೋಧಿ ಅಂತ ಹೇಳಿ ಆಗ್ತದೆ. ಅವರ ಆಜ್ಞೆಯನ್ನು ಪರಿಪಾಲನೆಯನ್ನು ಅಮ್ಮನಿಗಿಂತ ಮೊದಲಂತ ನಾನು ಹೇಳುದಿಲ್ಲ. ಅದನ್ನು ಮಾಡಬಾರ್ದು. ನೀವು ಸೃಷ್ಟಿಯ ಕೆಲಸವನ್ನು ಮಾಡಬೇಕು, ನಾನು ಅದನ್ನು ಪಾಲನೆ ಮಾಡ್ತೇನೆ, ಇವನು ಅದನ್ನು ನೆರವೇರಿಸ್ತಾನೆ ಹಾಗಂತ ಹೇಳಿ ಒಂದು ವೇಳೆ ನೀನು ಸೃಷ್ಟಿ ಮಾಡಿದ್ದನ್ನು ನಾನು ಪಾಲನೆ ಮಾಡದಿದ್ರೆ ಅಮ್ಮನಿಗೆ ದ್ರೋಹ. ಅಮ್ಮನಿಗೆ ದ್ರೋಹ ಎಸಗುವುದಿಲ್ಲ. ಅಮ್ಮ ನೀನು ಒಂದು ವೇಳೆ ಸೃಷ್ಟಿಯನ್ನು ಮಾಡಿದ್ದು ನಿನಗೆ ದೊಡ್ಡವಂತ ಹೇಳ್ತಾ ಇದ್ದೀವ, ಅದಕ್ಕೆ ಹೇಳುದು. ಆ ತಾಯಿಯನ್ನು ಮುಂದಿಟ್ಟೇ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೀನು ದೊಡ್ಡವ ಎನ್ನುವಂತ ಒಂದು ಮಾತು. ಈಗ ನೀನು ಮಾಡಿದಂತ ಸೃಷ್ಟಿಯನ್ನು ನಾನು ಅದನ್ನು ಪರಿಪಾಲನೆ ಮಾಡದಿದ್ರೆ ಆ ಸೃಷ್ಟಿ ಅಲ್ಲಿಗೆ ಹಾಳಾಗುದಿಲ್ವಾ, ಅಲ್ಲೇ ಸಾಯುದಿಲ್ವಾ? ಹಾಗಾದ್ರೆ ಈ ಲೋಕದಲ್ಲಿ ಒಬ್ಬ ಬ್ರಹ್ಮ ಎನ್ನುವನು ಇದ್ದಾನೆ ಅಂತೇಳಿ ಪ್ರಪಂಚಕ್ಕೆ ಗೊತ್ತಾಗ್ತದ? ನಿನ್ನ ಈ ಸೃಷ್ಟಿಗರ್ತನಾಗಿರುವಂತಹ ಬ್ರಹ್ಮ ಒಬ್ಬ ಇದ್ದಾನೆ ಅಂತ ಹೇಳಿ ಗೊತ್ತಾಗ್ಬೇಕಂತಾದ್ರೆ ಪಾಲನಾಕರ್ತವಾದಂತ ನಾನು ಪಾಲನೆ ಮಾಡ್ತೀನಿ. ಇಲ್ಲದಿದ್ರೆ ನೀವು ಶೂನ್ಯ. ಈಗ ಇದುವರೆಗೆ ನೀನು ಹೇಳುತ್ತಾ ಬಂದದ್ದು ನಾವು ಸರಿಸಮಾನರು. ಈಗ ನೀನು ಹೇಳ್ತೀನಿ ನನ್ನ ಪಾಲನಾಕರ್ತವೇ ದೊಡ್ಡದು. ಹೌದು. ಈಗ ಮುಂದೆ ಹೇಳ್ತೇನೆ, ಸೃಷ್ಟಿ ಅಂದ್ರೆ ಜೀವ, ಪಾಲನೆ ಅಂದ್ರೆ ಜೀವನ. ಈಗ ಜೀವ ದೊಡ್ಡದ ಜೀವನ ದೊಡ್ಡದ? ಜೀವನವೇ ದೊಡ್ಡದು. ಅದೇ ಯಾಕಂತ ಹೇಳಿ ಕೇಳು, ಜೀವನ ಅಂದ್ರೆ ಜೀವ ಇದ್ದ ಬಳಿಕವೇ ಜೀವನ ಆಗುತ್ತದೆ. ಜೀವ ಇದ್ದ ಬಳಿಕವೇ ಅಲ್ಲಿ ಜೀವನ. ಮೊದಲಿಗೆ ಜೀವ ಇಲ್ಲದಿದ್ರೆ ಅಲ್ಲಿ ಜೀವನ ಅಂತ ಹೇಳಿ ಹಾಗಾದ್ರೆ ಮೊದಲು ಯಾವುದು? ಮಧ್ಯದಲ್ಲಿರುವಂತಹ ಜೀವನವೇ ಶ್ರೇಷ್ಠ. ಯಾಕಂತ ಹೇಳಿದ್ರೆ ನೀನು ಒಂದು ಸೃಷ್ಟಿಯನ್ನು ಮಾಡಿಬಿಟ್ಟು ಸೃಷ್ಟಿಯನ್ನು ಮಾಡಿಬಿಟ್ಟ ತಕ್ಷಣ ನಿನ್ನ ಕೆಲಸ ಮುಗಿಯಿತು. ಆದ್ರೆ ಅದಕ್ಕೆ ಜೀವನಕ್ಕೆ ಅದು ಏನೆಲ್ಲ ಆಗ್ಬೇಕು, ಕಾಲಕ್ಕೆ ಸರಿಯಾಗಿ ಏನೆಲ್ಲ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಪಾಲನೆ ಪೋಷಣೆ ಮಾಡುವಂತಹ ಎಲ್ಲ ಮಹತ್ತರವಾದಂತಹ ಕೆಲಸ ನಾನು. ಆದ್ದರಿಂದ ಜೀವನವೇ ಮುಖ್ಯ. ಅದು ಬಿಡು. ಮೊದಲು ನನ್ನನ್ನು ಕರೆದಮ್ಮ ಬ್ರಹ್ಮ ಎಂದು ಓದ ಕಲ್ಪದಿ ಅಂತ ಹೇಳ್ತಾರೆ. ಓದ ಕಲ್ಪದಿ ಅಂದ್ರೆ ಬ್ರಹ್ಮಾಂಡ. ಅದರಲ್ಲಿ ಬ್ರಹ್ಮಾಂಡ ಮೊದಲಿಗೆ ನನ್ನ ಹೆಸರೇ ಬರುವುದು. ಕಲ್ಪಕ್ಷಯ ಪುನಃಸ್ಥಾನಿ ಕಲ್ಪಾದಂ ವಿಸೃಜಾಮ್ಯಹಂ ಪ್ರಕೃತಿಂ ಸೋಮವಷ್ಟೇ ವಿಸೃಜಾಮಿ ಪುನಃ ಭೂತ ಗ್ರಾಮ ನಿಮಂ ಕೃಷ್ಣಂ ಅವಶ್ಯಂ ಪ್ರಕೃತೇಶ್ವರ. ಅಮ್ಮ ಹೇಳಿದ್ರು, ಕಲ್ಪಗಳಲ್ಲಿ ಪ್ರಪಂಚವನ್ನು ನಾನು ನಾಶ ಮಾಡ್ತೇನೆ, ಕಲ್ಪಗಳಲ್ಲಿ ಪ್ರಪಂಚವನ್ನು ಪುನಃ 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 ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ಅಮ್ಮನೆ ಹೇಳಿದಲ್ವಾ. ಇದರಲ್ಲಿ ಈಗ ಎಂತದ್ದು ಬ್ರಹ್ಮನಾಗಿರುವಂತ ನಿಮ್ಮನ್ನು ಪ್ರಥಮವಾಗಿ ಕಲ್ಪನೆ. 3 ಮಕ್ಕಳಿರ್ತಾರೆ, ಮಕ್ಕಳೆಲ್ಲ ಆಡ್ಲಿಕ್ಕೆ ಹೋಗ್ತಾರೆ. ಮಕ್ಕಳೆಲ್ಲ ಆಡ್ಲಿಕ್ಕೆ ಹೋಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ತಾಯಿಗೆ ಯಾವಾಗಲೂ ಸಣ್ಣ ಮಕ್ಕಳ ಮೇಲೆ ಬಹಳ ಒಂದು ಚಿಂತನೆ ಇರುವುದು. ಎಲ್ಲಾದ್ರೂ ಸಣ್ಣ ಮೇಲೆ ಬೀಳ್ತಾನ, ಎಲ್ಲಾದ್ರೂ ಆಡ್ಲಿಕ್ಕೆ ಹೋದವ ಏನಾದ್ರೂ ತೊಂದರೆ ಆಗ್ತದ ಅಂತ ಹೇಳಿ ಯೋಚನೆ ಅಮ್ಮನಿಗೆ. ಆದ ಕಾರಣ ಉಂಟಲ್ವಾ, ಒಂದು ಬ್ರಹ್ಮ ಅಂತೇಳಿ ಸಣ್ಣವನಾಗಿರುವಂತ ನಿನ್ನನ್ನು ಪ್ರಥಮವಾಗಿ ಕರೆದಿರ್ಬೋದು. ಮತ್ತೆ ಇವನು ಕರೆದದ್ದು ಇವ ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇವ ಹಿರಿಯ ನಾನು ಹೋಗ್ತೇವೆ. ನೀನು ಹೇಳಿದ ಉದಾಹರಣೆ ಉಂಟಲ್ಲ, ಇದು ಅವರಿಗೆ ಅನ್ವಯಿಸ್ತದೆ. ಹೇಗೆ ಗೊತ್ತುಂಟಾ? ಈ ಮೊದಲು ಮಕ್ಕಳಿಗೆ ಏನಾದರೂ ಕೊಡುವಾಗ ಸಣ್ಣ ಮಕ್ಕಳಿಗೆ ಸ್ವಲ್ಪ ಹೆಚ್ಚಿನದನ್ನು ಕೊಡುವುದು. ಆದಾಗ ಅವನಿಗೆ ಮೂರನೇ ಕಣ್ಣು ಕೊಟ್ಟಿದ್ದಾರಲ್ಲ, ಆ ಸಣ್ಣವನಿಗೆ 3ನೇ ಕಣ್ಣು ಕೊಟ್ಟರು. ಅವನನ್ನು ಸಣ್ಣವನಾದ್ರಿಂದ ಅವನನ್ನು ಕೊನೆಗೆ ಕರೆದಿದ್ದರಿಂದ ಮೊದಲಿಗೆ ನನ್ನನ್ನು ಕರೆದಿದ್ದ ಹಿರಿಯವ ನಾನೇ. ನೀನೇ ಸ್ವಲ್ಪ ನೀನು ಏನಾದ್ರೂ ಮಾಡೋದಕ್ಕೆ
ಎರಡು ಮಾತು ಉಂಟು. ಯಾರು ಗೊತ್ತಲ್ಲ, ಒಂದು ಅಂತರಂಗವಾಗಿ ಮತ್ತೊಂದು ಬಹಿರಂಗವಾಗಿ. ಅಂತರಂಗದಲ್ಲಿ ನಮ್ಮನ್ನು ಕರೆದದ್ದು ಹೇಗೆ ಗೊತ್ತುಂಟ, ಹರಿ ಹರ ಬ್ರಹ್ಮವೇ ಎಂಬುದನ್ನು ಮೂವರನ್ನು ನಮ್ಮನ್ನು ಕರೆದದ್ದು. ಹಾಗಾದ್ರೆ ಶ್ರೇಷ್ಠವೇ ಹೌದಲ್ವಾ? ಸಣ್ಣವನಾದರೆ ಬ್ರಹ್ಮನನ್ನು ಒಮ್ಮನೆಯಿಂದ ಮೊದಲು ಕರೆದದ್ದು ನಿಜವಾಗಿ. ಆದ್ದರಿಂದ ಅದಂತೂ ಬಿಟ್ಟೆ. ನಾನು ಹೇಳ್ತೇನೆ, ಸೃಷ್ಟಿ ಮಾಡುವುದು ಅದೊಂದು ಅಷ್ಟು ದೊಡ್ಡ ವಿಷಯವಲ್ಲ. ಸೃಷ್ಟಿ ಮಾಡಿದನು, ಆತನು ಹೋದನು. ಆ ಪಾಲನೆ ಎಂಬ ಕರ್ತವ್ಯ ಉಂಟಲ್ಲ, ಅದನ್ನು ಸರಿಯಾಗಿ ಪಾಲಿಸುವುದೇ ಮಾತೆ ಎಂಬುವಳ ಸುಜ್ಞಾನ ಜ್ಞಾನ. ಅವಳು ಜ್ಞಾನವನ್ನು ಮಗುವಿಗೆ ಕರುಣಿಸಲಿಲ್ಲ ಇದ್ದರೆ ಮಗು ಹೋಗುವುದು ಅಡ್ಡ ದಾರಿಯಲ್ಲಿ. ಆ ಅಡ್ಡ ದಾರಿಯನ್ನು ಬಿಟ್ಟು ಮುಂದೆ ಹೋಗಬಾರದೆಂಬುದು ಪಾಲನೆ ಮಾಡುವ ಹೊರತು ಕರ್ತವ್ಯ. ಈಗ ಅವರು ಸೃಷ್ಟಿ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಸೃಷ್ಟಿ ಮಾಡ್ತಿದ್ರೆ ಮತ್ತೆ ನಿಮಗೆ ಎಂತ ಅವನಿಗೆ ಕೆಲಸ ಉಂಟಾ? ನಿಮಗೆ ಎಂತದ್ದು ಕೆಲಸ ಮಾಡದಿದ್ರೆ ನಿಮ್ಮಿಬ್ಬರಿಗೆ ಕೆಲಸ ಇಲ್ಲ. ಅದು ನೀವು ಚಿಂತಿಸುವ. ಸೃಷ್ಟಿ ಮಾಡದಿದೆ. ಮೊದಲು ಸೃಷ್ಟಿ ಕಾರ್ಯ ನನ್ನದು. ಈಗ ನಾನು ಸೃಷ್ಟಿ ಮಾಡದೆ ಕೂತೋಳ್ತೇನೆ. ನೀವು ಪರಿಯನ್ನು ಮಾಡಿ ನಿಮಗೆ ಪಾಲನಾಕರ್ತು ಒಬ್ಬ ಎತ್ತರೂ ಇಲ್ಲ, ಅವನಿಗೆ ಲಯಾಧಿಕಾರಿ ಒಂದು ಎತ್ತರೂ ಇಲ್ಲ. ನನ್ಗೆ ಅಮ್ಮ ಹೇಳಿದ್ದೇನು ಗೊತ್ತುಂಟ, ಮಗನೇ ನಾರಾಯಣ ನೀನು ಪಾಲನೆ ಮಾಡ್ಬೇಕು ಅಂತೇಳಿ. ಅಲ್ಲ ಬ್ರಹ್ಮನ ಬ್ರಹ್ಮ ಸೃಷ್ಟಿ ಮಾಡುತ್ತಾನೆ, ಅದನ್ನು ನೀನು ಪಾಲನಾ ಮಾಡಬೇಕು. ಅಲ್ಲಿಗೆ ನನ್ನ ಕೆಲಸ ಮುಗಿಯುವುದಿಲ್ಲ. ಮತ್ತೆ ಈ ಸೃಷ್ಟಿಯಲ್ಲಿ ಇರುವಂತ ಎಲ್ಲರನ್ನೂ ಪಾಲನೆ ಮಾಡ್ಬೇಕು. ನನಗೆ ಪಾಲನಾ ತತ್ವದಂತ ನನಗೆ ಯಾವ್ದು ಕೆಲಸ ಇರ್ತದೆ, ನನಗೆ ಏನು ಕೆಲಸ ಇರಬೇಕು, ನಿನ್ನನ್ನು ಮತ್ತೆ ನಾನು ಪಾಲನೆ ಮಾಡ್ತಾ ಇರ್ತೇನೆ. ನಿನ್ಗೆ ಕೆಲಸ ಇರುವುದಿಲ್ಲ. ಈಗ ನೀನೇನು ನಾನು ಏನು ಹೇಳುದು ಗೊತ್ತಿಲ್ಲ, ನೀನೇ ಶ್ರೇಷ್ಠ ಎಂಬುದನ್ನು ನಾನು ಮೊದಲೇ ಒಪ್ಪಿಕೊಂಡೆ. ಹೌದೌದು, ನಮ್ಮಲ್ಲಿ ಭೇದ ಇಲ್ಲ ಅಂತ ಹೇಳಿ. ನೀನು ಒಂದು ಇದು ಸಿಂಧು, ಈ ಜಗದ ಬಂದು ಹರಿಹರವು ಯಾವಾಗಲೂ ಬಂದು ನಾನು ನಿನ್ನಲ್ಲಿ ಐಕ್ಯ ಆಗುತ್ತೇನೆ ಬಂದು. ಇಲ್ಲ, ಅವನಿಗೂ ಗೊತ್ತಾಯ್ತು ಶ್ರೇಷ್ಠ ನಾನೇ. ಯಾಕೆ ಗೊತ್ತಾ, ನಿಮಗೆ ಒಬ್ಬೊಬ್ಬರಿಗೆ ನನ್ನನ್ನು ಇಬ್ಬರಿಸುವುದಕ್ಕೆ ಆಗುವುದಿಲ್ಲ ಎಂದು ಇಬ್ಬರು ಸೇರಿಕೊಂಡು ಒಂದಾಗಿದ್ದೀರಿ. ಈಗ ನೀನು ಬಲಾಢ್ಯ, ನೀನು ವಾದಿಸಿದರು ಏನು, ನೀವಿಬ್ಬರು ಒಂದಾದರು. ನಾನೇನು ಗಣ ಎತ್ತಿಕೊಳ್ಳುವ ವಾದಿಸಿ ಫಲಾನುಭವ ಹೌದು, ಒಳ್ಳೆ ಮಾತ್ರನ್ನು ಕೇಳದವರಿಗೆ ಮತ್ತೆಂತದ್ದು ಅಲ್ಲ. ನಾನು ಮತ್ತೆ ನೀನು ಇಬ್ರು ಕೂಡ ಈ ರೀತಿಯಲ್ಲಿ ಗುದ್ದಾಟಕ್ಕೆ ನಿಂದೆವಂತಾದ್ರೆ ಮುಂದಿನ ಸೃಷ್ಟಿಯ ಕಲಂಗದಲ್ಲಿ ಹೇಳ್ಬೋದು. ಮತ್ತೆ ನಾರಾಯಣ ವಿಷ್ಣು ಇಬ್ರು ಕೂಡ ಮೊದಲೇ ಜಗಳವನ್ನು ಆರಂಭ ಮಾಡಿದ್ದಾರೆ ಅಂತ ಜಗಳಕ್ಕೆ ಇಳಿದು ಅನ್ನುವಂತ ಒಂದು ಅಪಖ್ಯಾತಿ ಕೊಡುವುದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಅದನ್ನು ಬೇಡ. ಹಾಗಾದರೆ ನನ್ನ ವಾದಕ್ಕೆ ವಾದದ ಫಲವಿಲ್ಲ, ಮತ್ತೆ ಶೋಧನೆಯಿಂದಲೇ ತಿಳಿಬೇಕು. ಶೋಧ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಅದು ಎಲ್ಲಿ ಅಂತ ಅದು ಯಾರಾದ್ರೂ ಈಗ ಬ್ರಹ್ಮರಾಗಿರುವಂತವರು ನೀನು ಹೇಳ್ತಾ ಇದ್ದಿ, ನಾವು ಐಕ್ಯವಾಗಿದ್ದೇವೆ ನಾನು ಅಂತ.
ಒಂದು ವೇಳೆ ಇತಿಹಾಸ ನಿನ್ನ ಉದರದಲ್ಲಿ ಇರಬೇಕು, ಇಲ್ಲದಿದ್ದರೆ ನನ್ನ ಉದರದಲ್ಲಿ ಇರಬೇಕು. ನಮ್ಮಿಬ್ಬರ ಶ್ರೇಷ್ಠತೆ ಏನು, ಎಷ್ಟು ಉಪ್ಪು ಅಂತ ಹೇಳಿ ಪರಸ್ಪರ ನಾನು ನಿನ್ನ ಹೊತ್ತವರಿಗೆ, ನೀನು ನನ್ನ ಉದರದವರಿಗೆ ಬಾಯಿಯ ಮೂಲಕ ಪ್ರವೇಶ ಮಾಡಿದೆವು ಅಂತಂದ್ರೆ ನಮ್ಮ ಶ್ರೇಷ್ಠತೆಯನ್ನು ತಿಳಿಯುವುದಕ್ಕೆ, ನಮ್ಮ ಶ್ರೇಷ್ಠತೆಯನ್ನು ತಿಳಿಯುವುದಕ್ಕಾಗಿ ಉದರ ಶೋಧನೆ. ಹೌದು, ಹೌದಲ್ಲ? ಈಗ ನೀವು ಉದರ ಶೋಧನೆಗೆ ತಯಾರಾಗಿದ್ದೀವಿ. ಹೌದು, ಶೋಧನೆ ಮಾಡು. ಹಿರಿಯವು ನಾನೇ, ಹಿರಿಯವು ನಾನೇ. ಸರಿ. ಶೋಧನೆ ಅಂದ್ರೆ ಏನ್ ಮಾಡ್ಬೇಕಂತ ಹೇಳಿ ನನ್ನ ಉದರ ಶೋಧನೆ ನೀನು ಮೊದಲು ಮಾಡಬೇಕು. ಮಾಡ್ಬೇಕು. ಸರಿ ಸರಿ, ಹಾಗಾದ್ರೆ ನಿಮಗೆ ದಾರಿ ತೋರಿಸ್ತೇನಲ್ಲ. ಬಾಯಿ ತರಬೇಕು. ದಿಕ್ಕಿನಿಂದ ಭಾರ ಮಾತಾಡಿದ ಈಗ ನನ್ನ ಕೈಗೆ ಸಿಕ್ಕಿಲ್ಲ. ಇನ್ನೊಂದು ಹೀಗೆ ಸುಮ್ಮನೆ ಬಿಡುವುದಲ್ಲ. ಹರಿಹರರು ಒಂದಾಗಿದ್ದಾರೆ. ಈಗ ಹರಿಯು ನನ್ನ ಉದರ ಪ್ರವೇಶ ಮಾಡಿದ್ದಾನೆ. ಉದರ ಪ್ರವೇಶ ಮಾಡಿದ್ದಾನಲ್ಲ, ಇವ ಇನ್ನು ಹೊರಗೆ ಬರಬಾರದು. ಅಲ್ಲಿಂದಲೇ ಒಬ್ಬರು ಬ್ರಹ್ಮ 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 ಅಂತ ಕೂಗು ಹಾಗೆ ಮಾಡಬೇಕು. ಏನು ಮಾಡಬೇಕು? ನನ್ನಲ್ಲಿರುವಂತಹ ನವದ್ವಾರ ಬೇಡ, ಕಷ್ಟ, ನಮಗೂ ಕಷ್ಟ. ಒಂದು ದ್ವಾರವನ್ನು ಬಿಟ್ಟು ಅಷ್ಟ ದ್ವಾರವನ್ನು ಬಂಧಿಸುತ್ತೇನೆ. ಹರಿಯು ಹೋಗುತ್ತಲೇ ವಿಧಿಯ ಜಟ
ನೋಡಬಾರ್ದ ಎಲ್ಲ ಲೋಕಗಳಿವೆ. ಅತಲ ವಿತಲ ಸುತಲ ನೈತಲ ತಲತಲ ಪಾತಲ ರಸತಲ ಭೂಲೋಕ ಭೂಲೋಕ ಸ್ವರ್ಲೋಕ ತಪಲೋಕ ಜಲಲೋಕ ಸತ್ಯಲೋಕ ಇತ್ಯಾದಿ ಹೀಗೆ ಲೋಕಗಳು. ಗರುಡರು, ಯಕ್ಷರು, ಕಿನ್ನರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ಗರುಡರು, ದಾನವರು ಎಲ್ಲರೂ ಹಾಗೆ ಎಲ್ಲ ಜೀವರಾಶಿಗಳಲ್ಲಿ ಬರುತ್ತಾರೆ. ಹಾಗೆ ಎಲ್ಲ ನೋಡ್ತಾ ನೋಡ್ತಾ ಮುಂದೆ ಬರುವಾಗ ಇದು ವಿಚಿತ್ರ. ಒಂದು ಪ್ರಕಾಶ ಈ ಕಡೆಗೆ ಹೊಡಿತಾ ಉಂಟು. ಏನಂತ ನೋಡುವಾಗ ಅಪ್ಪ ಚಿನ್ನದ ಬೆಟ್ಟವೇ ಜೀವನ. ಹೌದಲ್ಲ? ಈತನ ಉತ್ತರವನ್ನು ಪ್ರವೇಶ ಮಾಡಿದ್ದಾನೆ. ಈ ಕಡೆಯಲ್ಲಿ ನೋಡ್ತಾ ಇದ್ದೇನೆ. ಬೆಟ್ಟ. ಹೌದಪ್ಪ, ಇದು ಚಿನ್ನದ ಬೆಟ್ಟ. ಇಷ್ಟು ದೊಡ್ಡ ಬೆಟ್ಟ ಇವರು ತನ್ನ ಉತ್ತರವನ್ನು ಬಂದಿದ್ದಾನೆ. ಹಾಗಾದ್ರೆ ಎಲ್ಲ ವಿಶೇಷತೆಯನ್ನು ನೋಡಿದಾಗ ಇತ್ತದಲ್ಲಿ ಇತ್ತ ಹಾಕುವಾಗ ನಾವು ಹೇಳಬೇಕಾದ ಕಾರಣ ನೋಡುದಲ್ಲ ನೋಡ್ತೇನೆ. ಹಾಗೆ ಹೊರಗೆ ಹೋಗುವುದಕ್ಕೆ ಆರಂಭ ಮಾಡಿದ್ದೇನೆ. ಮೇಲಿನ ಎಲ್ಲ ದ್ವಾರಗಳನ್ನು ಈ ಪುಣ್ಯಾತ್ಮ ಮುಚ್ಚಿಟ್ಟಿದ್ದಾನೆ. ಮತ್ತೆ ನೋಡ್ತೇನೆ ಕೆಳಗಿನಿಂದಾದರೂ ದ್ವಾರ ಉಂಟಾಗ್ತಾ ಇದೆ. ನೋಡಿಕೊಂಡ್ರೆ ಲಘುಶಂಖ್ಯೆ ದ್ವಾರವನ್ನು ಕೂಡ ಮುಚ್ಚಿಟ್ಟಿದ್ದಾನೆ. ದ್ವಾರವನ್ನು ಮಾತ್ರ ತೆರೆದಿಟ್ಟಿದ್ದಾನೆ. ಓಹೋ ಬಿಡಿ, ನಮ್ಗೆ ಯಾವುದೇ ಭೇದ ಇಲ್ಲಪ್ಪ, ಎಂಥದೂ ಅಂಟಿಕೊಳ್ಳುತ್ತಿಲ್ಲ. ನಾನು ವಿಷ್ಣು ಅಲ್ವಾ, ಆದ ಕಾರಣ ಅದು ನೇರವಾಗಿ
ಶೋಧಿಸಿದಿ. ಭರದಲ್ಲಿ ಕಲ್ಪಗಳಲ್ಲಿ ನೆರೆಯುವಂತ ಆ ವಿಶೇಷತೆ ಏನುಂಟು ಅದನ್ನೆಲ್ಲ ನಾನು ನಿಮ್ಮ ಉದರದಲ್ಲಿ ಕಂಡು ಬಂದಿದ್ದೇನೆ. ಏನು ಗೊತ್ತುಂಟಾ? ನಾಲ್ಕು ವರ್ಷ ಜೀವರಾಶಿಗಳು, ವಿಧ ಜೀವರಾಶಿಗಳು ನಿಮ್ಮ ಹೊಟ್ಟೆಯಲ್ಲಿದೆ. ಹಾಗೆ ಎಲ್ಲ ಲೋಕಗಳು ಕೂಡ ನಿಮ್ಮ ಹೊಟ್ಟೆಯಲ್ಲಿ ಉಂಟು. ಮತ್ತೆ ಏನು ದೇವತೆಗಳು ಮತ್ತೆ ಎಲ್ಲರೂ ಅಂತ ಹೇಳಿದ್ರೆ ಈ ಪ್ರಪಂಚವೇ ಎಲ್ಲ ನಿಮ್ಮ ಹೊಟ್ಟೆಯಲ್ಲಿ ಉಂಟು. ಅದನ್ನೆಲ್ಲ ನೋಡಿದೆ. ಈಗ ನಿನ್ನ ಸಮಸ್ಯೆ ನಿವಾರಣೆ ಆಯ್ತಲ್ಲ. ಸಕಲ ಲೋಕವು ನನ್ನ ಉದರದಲ್ಲಿ ಇದೆ ಅಂತ ಆಗುವಾಗ ನಿನಗಿಂತ ನಾನು ಶ್ರೇಷ್ಠ ಅಂತ ಆಯ್ತು. ಈಗ ನೀನು ಒಪ್ಪಿಕೊಂಡಿಯಲ್ಲ. ಹೌದು. ಈಗ ನೀನು ಇಷ್ಟೆಲ್ಲ ನೋಡಿ ಈಗ ಬಂದದ್ದೆಲ್ಲಿಂದ? ಓಹೋ ಹಾಗೆ ಹೋಗುವುದಕ್ಕೊಂದು ದಾರಿ, ಬರುವುದಕ್ಕೊಂದು ದಾರಿ. ಒಳ್ಳೆ ದಾರಿಯಲ್ಲಿ ನೀವು ಬರುವವರಲ್ವ ಅಂತ ಬರ್ಬೇಕಂತಿದ್ರೆ ಎಲ್ಲಿಂದ ಬರುವುದೇ ಅಂತ ಸಿಕ್ಕಿದ ದಾರಿಯಲ್ಲಿ ನಾವು ಬಂದ್ರೆ ಆಯ್ತು ಅಷ್ಟೇ ಅಲ್ವಾ? ಈಗ ನೀನು ಬಂದಂತಹ ದಾರಿ ಅದೋ ದ್ವಾರ. ಈ ಅದೋ ದ್ವಾರದಿಂದ ಬಂದಂತಹ ನಿನಗೆ ನಾನು ಒಳ್ಳೆಯ ಹೆಸರಿಡಬೇಕಂತಿದ್ದೇನೆ. ಅದೋ ದ್ವಾರದಿಂದ ಬಂದಂತಹ ನಿನಗೆ ಅದೋಕ್ಷಜ. ಇನ್ನು ಮುಂದೆ ನಿನಗೆ ಅದೋಕ್ಷಜ. ನನ್ನನ್ನು ಕೀಳುಮಟ್ಟಕ್ಕೆ ತಳ್ಳುವುದಕ್ಕೆ ನೀನು ಅದೋದ್ವಾರವನ್ನು ಮಾತ್ರ ತಂದಿತ್ತು. ಮತ್ತೆ ಈಗ ನಾನು ಏನೇ ಇರಲಿ ನಮ್ಮ ರಸಗಳಲ್ಲಿ, ನಮ್ಮ ಭಕ್ತಿಗಳಲ್ಲಿ, ನಮ್ಮ ದ್ವಾರಗಳಲ್ಲಿ ಯಾವುದೇ ತಾರತಮ್ಯವನ್ನು ಮಾಡುವ ನನಗೆ ಒಂದು ಆಗಿರುವಾಗ ಈಗ ನಿನ್ನೊಂದು ಹೆಸರು ಬೇಕಲ್ವಾ? ನಿನ್ನ ಹೊಟ್ಟೆಯಲ್ಲಿ ಚಿನ್ನದ ಬೆಟ್ಟವನ್ನೇ ನೋಡಿ ಬಂದಿದ್ದೇನೆ. ಹೌದು. ಆದ ಕಾರಣ ನಿಮ್ಮೊಂದು ಹೆಸರು ನಾನು ಇಟ್ಟೇನೆ. ಆಯ್ತಲ್ಲ, ನಿಮ್ಮ ಶ್ರೇಷ್ಠತೆ ಆಯ್ತಲ್ಲ. ಈಗ ನಾನು ಉದರ ಶೋಧನೆ ಮಾಡಬೇಕಾ? ಹೌದು. ಬ್ರಹ್ಮದೇವ ನನ್ನ ಉತ್ತರವನ್ನು ಪ್ರವೇಶ ಮಾಡಿದ್ದಾನೆ. ಎಷ್ಟು ಹೊರಗೆ ಕುಣಿತಾನೆ ಅಷ್ಟು ಹೊರಗೆ ಕುಣಿತಾ ಇದ್ದಾನೆ ನನ್ನ ಹೊಟ್ಟೆಯೊಳಗೆ. ಹೌದಪ್ಪ, ಹಾಗೆಂತ ಯೋಚನೆ ಮಾಡುವುದು ಇವನಿಗೆ ತಕ್ಕಲಾದ ಬುದ್ಧಿಯನ್ನು ಕಲಿಸಬೇಕು. ನವದ್ವಾರಗಳಲ್ಲಿ ಅದೋದ್ವಾರವನ್ನು ಕರೆದಿದ್ದರು. ನಾನು ನವದ್ವಾರಗಳನ್ನು ಕೂಡ ಬಂಧಿಸಿರ್ತೇನೆ. ನವದ್ವಾರಗಳನ್ನು ಬಂಧಿಸಿದಾಗ ಇವ ನನ್ನ ಮೊರೆ ಸೇರಬೇಕು. ಶ್ರೀಹರಿಯೇ ಬಾಗಿಲನ್ನು ತೆರೆ ಅಂತ ಹೇಳಿ ನನಗೆ ಆತನವನ್ನು ಕೇಳಬೇಕು. ಅಲ್ಲೇ ತನಕ ಮುಚ್ಚಿ ಹೇಳುದು. ಮತ್ತೆ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಮೊದಲೇ ಪರಮೇಶ್ವರ ನನ್ನಲ್ಲಿ ಐಕ್ಯ ಮಾಡಿದ್ದಾನೆ. ಅವನ ತಾಮಸ ಗುಣ ಮತ್ತೆ ರಾಜಸ ಗುಣದ ನನ್ನ ಉದರವನ್ನು ಪ್ರವೇಶ ಮಾಡಿದ್ದಾನೆ. ಹಾಗೆ ನೋಡ್ತಾ ಇದ್ದೇನೆ ನನ್ನಲ್ಲಿರುವಂತಹ ಸಾತ್ವಿಕ ಗುಣ. ಈ ಮೂರು ಗುಣಗಳು ನನ್ನ ಹೊಟ್ಟೆಯೊಳಗೆ ಹೋರಾಟವನ್ನು ಆರಂಭ ಮಾಡಿವೆ. ನಾನು ದೊಡ್ಡದು. ಹೌದಪ್ಪ, ಹಾಗೆ ಹೋರಾಟವನ್ನು ಮಾಡುವಾಗ ನನಗೆ ಜಗತ್ತಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಏನು ಮಾಡಬೇಕು ಆಲೋಚನೆ ಮಾಡ್ತಾ ಇರುವಾಗ ನೋಡಿದ್ಯಾ ಒಂದು ದೊಡ್ಡದಾದಂತ ಆಲದ ಎಲೆ ಆ ಆಲದ ನಿದ್ದೆನು ಮಾಡ್ತೇನೆ. ನೋಡೋಣ ಮುಂದೆ ಏನಾಗ್ತದೆ ಮಾಡಿ.
ಏನಿದು ಏನಿದು ವಿಚಿತ್ರ. ಈಗ ನನಗೆ ಅರಿವಾಗುತ್ತಾ ಇದೆ, ಸ್ವಲ್ಪ ಮದಭರಿತನಾದೆ ಅಂತ. ಮದಭರಿತನಾಗಿ ಹರಿಯನ್ನು ವಿಧ ವಿಧವಾಗಿ ವಾದಿಸಿದೆ. ಬ್ರಹ್ಮನೇ ಶ್ರೇಷ್ಠ, ನನಗಿಂತ ಮತ್ತೆ ನೀವು ಎಂಬುದಾಗಿ ಹಾಗೆ ವಾದಿಸಿ ವಾದಿಸಿ ನನ್ನ ಉದರವನ್ನು ಪ್ರವೇಶ ಮಾಡಿದ ನಂತರ ಈಗ ಹರಿಯ ಉದರವನ್ನು ಪ್ರವೇಶ ಮಾಡಿ ಉದರ ಶೋಧನೆಯನ್ನು ಮಾಡುವುದಕ್ಕೆ ಬಂದಿದ್ದೇನೆ. ನೋಡಬಾರದೆ ಆ ಬ್ರಹ್ಮಾಂಡವೇ ಕಾಣುತ್ತಿದೆಯಲ್ಲ. ಜೀವರಾಶಿಗಳು ನನ್ನ ಉದರದಲ್ಲಿದೆ ಎಂದು. ಆದರೆ ಈತನ ಉದರವನ್ನು ಶೋಧಿಸಿದಾಗ ಕಲ್ಪ ಕಲ್ಪಾಂತ್ಯದಲ್ಲಿಯೂ ಲಯವಾದಂತಹ ಎಲ್ಲಾ ಜೀವರಾಶಿಗಳು ಈತನ ಉದರದಲ್ಲಿ ಶೋಭಿಸುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಬ್ರಹ್ಮಾಂಡೋದರ ಭರಿತನಾಗಿದ್ದಾನೆ. ಒಂದು ಬ್ರಹ್ಮಾಂಡವಲ್ಲ, ಬ್ರಹ್ಮಾಂಡ ಕಲ್ಪ ಕಲ್ಪಕ್ಕೆ ಲಯವಾದಂತ ಎಲ್ಲಾ ಬ್ರಹ್ಮಾಂಡಗಳು ಆತನ ಉದರದಲ್ಲಿದೆ. ಎಲ್ಲರೂ ಇದ್ದಾರೆ, ಬ್ರಹ್ಮರು ಎಲ್ಲರೂ. ಆದರೆ ಹರಿ ಮಾತ್ರ ಕಾಣ್ತಾ ಇಲ್ಲ. ನನ್ನ ಉದರದಲ್ಲಿ ಎಲ್ಲವೂ ಚಲನದಿಂದ ಕೂಡಿದೆ ಇದ್ದಾರೆ. ಆತನ ಉದರದಲ್ಲಿ ಎಲ್ಲವೂ ಚೇತನಮಯವಾಗಿದೆ. ಈಗ ನನಗೆ ಅರಿವಾಗುತ್ತಾ ಇದೆ, ಎಲ್ಲರಿಗಿಂತ ಮಿಗಿಲು, ಎಲ್ಲರಿಗಿಂತ ಶ್ರೇಷ್ಠ ಹರಿ ಎಂದು. ಇನ್ನು ನಾನು ಗುರುತಿಸುವುದು ಸರಿಯಲ್ಲ. ಈ ವಿಷಯವನ್ನು ಗುರುತಿಸುವುದಕ್ಕಾಗಿ ಹೋಗುತ್ತೇನೆ. ಒಂದು ದಾರಿಯಿಂದಲೇ ಹೋಗಬೇಕೆಂದು ಮೇಲೆ ಬಂದರೆ ಬಾಯಿಯನ್ನು ಮುಚ್ಚಿದ್ದಾನೆ. ಇನ್ನು ಕೆಳಗಿನ ದ್ವಾರವನ್ನು ಬಿಟ್ಟಿದ್ದಾನೆಂದು ನೋಡಿದರೆ ಕೆಳಗಿನ ದ್ವಾರವನ್ನು ಮುಚ್ಚಿದ್ದಾನೆ. ಯಾವ ದ್ವಾರವನ್ನು ಬಂಧಿಸಿದ್ದಾನೆ. ಹಾಗಾದರೆ ಅವ ದ್ವಾರವನ್ನು ಬಂಧಿಸಲು ಶಕ್ತನಾದಂತಹ ಹರಿಯೇ ಶ್ರೇಷ್ಠವೆಂದು ಅರಿವಾಗುತ್ತಾ ಏನು ಮಾಡುವುದು, ಏನು ಮಾಡುವುದು? ಅಮ್ಮ ಸ್ಮರಿಸೆ ಭಕ್ತಿಯೋ ಹರಿಯನಾಹಿ ಕಮಲನಾದಿ ಪಠ
ಹೊರಟಾಕ್ಷಣವೇ ಧೈರ್ಯದಲ್ಲಿ ಯೋಗ ಮಾಡಿರು ಓದದಿರಲು ವಟಪತ್ರದಲ್ಲಿ ಕಾಲ್ಬೆರಳಿಸಿ ಬಾಯೊಳಗೆ ಕಾಲ್ಬೆರಳಿಸಿ ಬಾಯೊಳಗೆ ಆ ಆ ಆ
ಎತ್ತ ನೋಡಿದ ರಕ್ತ ಬರೇ ಕತ್ತಲೆಗೆ ಮುಕ್ತ. ಆ ಕತ್ತಲೆಯಲ್ಲಿ ಏನೂ ಕಾಣಿಸುವುದಿಲ್ಲ, ಏನೂ ಕಾಣಿಸುವುದಿಲ್ಲ. ಈ ಕಾಕತೆಯಲ್ಲಿ ಈ ನೀರಿನ ಮಧ್ಯದಲ್ಲಿ ಪರ್ವತ ಹುಟ್ಟು ಯಾರಿಂದ ಯಾಕೆ ಒಂದು ಪ್ರಶ್ನೆಗೆ ಉತ್ತರವೇ ಇಲ್ಲ. ಪ್ರಶ್ನೆಗಳನ್ನ ಬಗೆಯಾಗಿಯೇ ಉಳಿದಿದೆ. ನೋಡುವ ಏನಾದರೂ ಉತ್ತರ ಹೊಂದಿದ್ದು वॉल्यूम बढ़ा माझ्या खाली कर तुम्ही मेघे करता ಕಾರಣರಾದವರು ಯಾರು? ಯಾರಲ್ಲಿ ವಿಚಾರಿಸುವುದು? ಈ ನೀರಿನ ಮಧ್ಯದಲ್ಲಿ ನಾನೊಬ್ಬನಲ್ಲದೆ ಮತ್ತಾರು ಕಾಣುವುದಿಲ್ಲ. ಈ ನೀರಿನಲ್ಲಿ ಬೇರೆ ಯಾರೇ ಇರುವಾರ ಎಂಬುದನ್ನು ಶೋಧಿಸುವುದಕ್ಕೋಸ್ಕರ ಮುಂದುವರಿದು ನೋಡುತ್ತೇನಂತೆ. ನಾವು ಕೇಳಿದ ಪ್ರಶ್ನೆಗಳೇ ಹಿಂದೆ ಪ್ರಶ್ನೆಗಳಾಗಿ ಬರುತ್ತಾ ಇದೆ. ಪರ್ವತಾಕಾರನಾದಂತಹ ನಾನು ಈ ಜಲಮಧ್ಯದಲ್ಲಿ ಹುಟ್ಟಿಕೊಂಡಾಗ ನನ್ನ ಹುಟ್ಟಿಗೆ ಕಾರಣವು ಯಾರು? ಯಾರಿಂದಾಗಿ ನನ್ನ ಜನನವಾಯಿತು ಅಂತ ಹುಡುಕಿಕೊಂಡು ಬಂದೆ. ರೂಪದಲ್ಲಿಯೋ ಗಾತ್ರದಲ್ಲಿಯೋ ಆಕಾರದಲ್ಲಿಯೋ ನನ್ನನ್ನೇ ಹೋಲುವಂತಹ ಒಬ್ಬ ನೀನು ಎದುರು ಸಿಕ್ಕಿದೆಯಲ್ಲ. ನೀನು ಯಾರು? ನೀನು ಕುರಿತ ಪರಿಚಯ ಹೇಳ್ತೀಯ? ನಾನು ಈ ಜಲಮಧ್ಯದಲ್ಲಿ ಹುಟ್ಟುವಾಗ ಯಾರು ಇಲ್ಲ. ನನ್ನ ಅಪ್ಪ ಯಾರು, ಅಮ್ಮ ಯಾರು ಎಂಬುದನ್ನು ಹುಡುಕುತ್ತಾ ಮುಂದೆ ಬರುವಾಗ ನೀನು ಸಿಕ್ಕಿದೆ ಅಲ್ಲ. ಹೌದು, ನೀನು ನನ್ನ ಅಪ್ಪನು, ನೀನು ನನ್ನ ತಂದೆಯೋ ಎನ್ನುವಂತಹ ಪ್ರಶ್ನೆ ಕೇಳಬಹುದಾಗಿತ್ತು. ಆದ್ರೆ ರೂಪದಲ್ಲಿಯೂ ಆಕಾರದಲ್ಲಿಯೂ ಗಾತ್ರದಲ್ಲಿಯೂ ನನಗೆ ಸರಿಸಮಾನನಾದ್ರಿಂದ ನೀನು ನನ್ನ ಅಪ್ಪನು ತಂದೆಯಾಗುವುದಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ನೋಡುವಾಗ ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಸಹೋದರಿಯ ಭಾವ, ಏನೋ ಒಂದು ಮಮಕಾರ ಉಕ್ಕಿ ಬರ್ತಾ ಉಂಟು. ನನಗೆ ನಿನ್ನನ್ನು ನೋಡುವಾಗ ಒಂದು ಅಭಿಮಾನ, ಪ್ರೀತಿ, ವಾತ್ಸಲ್ಯ ಹುಟ್ಟುತ್ತಾ ಇವೆ. ನಿನ್ನನ್ನು ನೋಡುವಾಗ ನೀನು ಸ್ವಲ್ಪ ನನಗಿಂತ ಎತ್ತರ, ಆಮೇಲೆ ಸ್ವಲ್ಪ ದಪ್ಪ. ಆದುದರಿಂದ ನಿನ್ನನ್ನು ನಾನು ಅಣ್ಣ ಎಂದು ಕರೆಯದೆ. ಸಹೋದರಿಯ ಭಾವ ಉದರಿಸಿದ್ರಿಂದ ನೀನು ನನ್ನನ್ನು ಅಣ್ಣ ಎಂಬ ಹಾಗೆ ಕರೆದಿದ್ದಿ. ನಾನು ನಿನ್ನನ್ನು ತಮ್ಮ ಎಂಬ ಹಾಗೆ ಕರೆಯುತ್ತೇನೆ. ನಾನು ತಮ್ಮ, ಹೌದು, ನೀನು ಅಣ್ಣ.
ಹೆಸರು ಬೇಕೇನು? ಬೇಕು ನಾಮಕರಣ ಆಗ್ಬೇಲ್ವಾ? ಹಾಗಾದ್ರೆ ಏನು ನೋಡು, ಒಂದು ಒಳ್ಳೆ ಹೆಸರು ಬೇಡ. ನಿನಗೆ ನಾನು ಹೆಸರಿಡುವುದು ಹೌದು. ಆಮೇಲೆ ನೀನು ಇಡುವುದು. ಅಣ್ಣ ನಿನ್ನನ್ನು ಮುಟ್ಟಿ ನೋಡಲೆ नहीं आएगा क्योंकि वो खींचेगा पूरा आपका ಏ ಅಣ್ಣ ನೀನು ಬಹಳ ಮೃದು. ಆಹಾ, ಮೆತ್ತಗೆ 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 ಇದ್ದುದರಿಂದ ನಿನಗೆ ಮಧು ಎಂಬ ಹೆಸರಿಡುತ್ತೇನೆ. ನಾನು ಮಾಧವ. ಮಧು. ನಿನಗೆ ಒಂದು ಯೋಗ್ಯವಾದ ಹೆಸರಿಡಬೇಕಲ್ವ? ನಿನ್ನ ದೇಹ ಪ್ರಕೃತಿಗೆ ಅನುಗುಣವಾಗಿ ನಿನಗೊಂದು ಹೆಸರಿಡುತ್ತೇನೆ. बड़ा ಅಬ್ಬಾ, ಕಠಿಣ, ಬಹಳ ಕಠಿಣವಾದಂತಹ ದೇಹ. ಹೌದು, ಆ ಕಠಿಣವಾದಂತಹ ದೇಹ ನಿನ್ನದಾದ್ರಿಂದ ನಿನ್ನನ್ನು ನಾನು ಕೈಟಭ, ನಾನು ಕೈಟಭ. ನಾನು ಮಧು. ಅಣ್ಣ ಮಧು. ಅಣ್ಣ ಮಧು. ತಮ್ಮ ಕೈಟಭ. ಹೆಸರು ಇಟ್ಟಾಯ್ತು. ಆದರೆ ನಾಮಕರಣ ಸಮಾರಂಭ ಮುಗಿಯಿತು. ಮುಗಿಯಿತು. ಇನ್ನು ಮುನ್ನುವುದಕ್ಕೆ ನಾವು ಬೇಡವೇನೋ? ಅಣ್ಣ राइट ಹೊತ್ತಿಗೆ ನಮ್ಮ शार्प ಕಂಠದಿಂದ ಸ್ವಲ್ಪ ಮೇಲೆ, ಕಂಠದಿಂದ ಸ್ವಲ್ಪ ಕೆಳಗೆ ಏನ ಚುರುಚುರು 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 ಆ ಭಾಗವನ್ನು ಹೊಟ್ಟೆ ಅಂತ ಕರೀತಾರೆ. ಓಹೋ, ಹೌದು, ಹೊಟ್ಟೆ ಚುರು ಚುರು ಎನ್ನುವುದಕ್ಕೆ ಹೇಳ್ತಾರ. ಹಸಿವು ಹಾಗಾದರೆ ನಾವೀಗ ಹಸಿವಾಗುತ್ತಾ ಇದೆ. ಹಸಿವಾಗುತ್ತಾ ಇದೆ. ಹಸಿವಾಗುತ್ತಾ ಇದೆ. ಏನಾದ್ರೂ ತಿನ್ನಬೇಕು, ಏನಾದ್ರೂ ತಿನ್ನಬೇಕು ಎಂಬಂತಹ ಆಗುತ್ತಾ ಇದೆ. ಆಗುವುದರಿಂದ ಏನು ಮಾಡುದು ಇಲ್ಲಿ ಏನಿಲ್ಲ. ಏನಿಲ್ಲ. ಇತ್ತ ಎಲ್ಲವೂ ತಿನ್ನುವುದಕ್ಕೆ ಬೇಕಾದಷ್ಟುಂಟು, ತಿನ್ನುವುದಕ್ಕೆ ಏನೂ ಇಲ್ಲ. ಏನಿಲ್ಲ. ಆದರೆ ಹಾಗಾದ್ರೆ ನೀರಿನ ಅಡಿಯಲ್ಲಿ ಏನಾದರೂ ಹೌದು, ಮೊಣಕಾಲ ಪರ್ಯಂತ ಇರುವಂತಹ ಈ ನೀರನ್ನು ಜಲರಾಶಿಯನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದೇ ಹೌದಾದ್ರೆ ನೀರಿನ ಅಡಿಯಲ್ಲಿದ್ದಂತಹ ಯಾವ್ದಾದ್ರು ಹುಳ ಮೇಲೆ ಬಂದ್ರೆ ಅದನ್ನು ತಿಂದು ಹೊಟ್ಟೆಯನ್ನು ಹಿಡಿದುಕೊಳ್ಳಬಹುದು. ಆದ್ರಿಂದ ತಡ ಮಾಡುವುದಲ್ಲ, ಈ ಜಲರಾಶಿಯನ್ನು थोड़ा राइट हैंड का थोड़ा वॉल्यूम थोड़ा
ಶೋಧಿಸುತ್ತಾ ನಾವು ನೀನು ಅತ್ತ ಕಡೆ ಹೋದೆ, ಹೌದು. ನಾನು ಇತ್ತ ಕಡೆಯಿಂದ ಹೋದೆ. ಏನಾದರೂ ದೊರಕಿದ? ಏನಾದರೂ ನೀನು ಸಿಕ್ಕಿದ? ಏನೂ ಸಿಗಲಿಲ್ಲ, ಬರೇ ಶೋಧಿಸಿದ್ದೇನೆ. ಏನು ಪ್ರಯೋಜನ ಇಲ್ಲ ಅಣ್ಣ. ನಾನು ಶೋಧಿಸುತ್ತಾ ನಿನ್ನ ಕಣ್ಣಿಗೆ ಏನಾದ್ರೂ ಬಿತ್ತ? ಕಣ್ಣಿಗೆ ಕಣ್ಣಿಗೆ ಏನು ಬರಲಿಲ್ಲ, ನೋಡಲಿಕ್ಕೆ ಸಿಕ್ತು. ಹೌದಾ? ಒಂದು ಪ್ರಾಣಿ. ಹೌದಾ? ಸಣ್ಣದು. ಎಲ್ಲಿಂಟು? ನಮ್ಮನ್ನು ನೋಡುವಾಗ ನೋಡು, ಆ ಪ್ರಾಣಿಯನ್ನು ತೋರಿಸ್ತೀಯ? ನಾನು ಕೂಡ ತೋರಿಸ್ತೇನೆ. ಒಂದು ಸುತ್ತು ತಿರುಗು. ಪೂರ್ಣ ಅಲ್ಲ, ಮತ್ತೆ ಅರ್ಧ ತಿರುಗಬೇಕು. ಆದರೆ ಅದು ಬೇಡ. ಈಗ ನೋಡು, ನನ್ನ ಉಗುರಿನ ಮುಂಭಾಗ ನೋಡು. ನಿನ್ನ ಉಗುರಿನ ಒಂದಷ್ಟು ಕೊಳೆ ಉಂಟು, ಮತ್ತೇನಿಲ್ಲ. ನಿನ್ನ ಕರ್ಮ. ಉಗುರು ನಾನು ಎದುರಿನಲ್ಲಿ ನೋಡುತ್ತಾ ಒಂದು ಸುತ್ತು ತಿರುಗು. ಮೇಲಕ್ಕೆ ನೋಡ್ಬೇಕಲ್ವಾ? ಮೇಲಕ್ಕೆ ನೋಡು. ನಮ್ಮನ್ನು ನೋಡ್ತಾ ಪಿಳಿ ನೋಡ್ತಾ ಎಲ್ಲಿಯಾದರೂ ತಪ್ಪಿಸಿ ಓಡಿ ಹೋದನು. ಆದುದರಿಂದ ತಡ ಮಾಡುವುದಲ್ಲ, ಹಿಡಿಬೇಕು ಅವನನ್ನು.
ಸರಿಯಾಗಿ ಹಿಡಿದು 4 ಬೀರು ನನ್ನ ತಲೆ ನಿನ್ನ ಬಾಯಿಯೊಳಗೆ ಹೋಗಿದೆ. ಸ್ವಲ್ಪ ಹೊತ್ತಾದ್ರೆ ನಿಂತಿದ್ದೆ ಬಿಟ್ಟಿದ್ದೇನೆ. ಅಕ್ಕ ಒಳಗೆ ಹೋಗುವಾಗ ನೀನು ಹೊಡೆದು ಸಾಧಾರಣ ಅಂದಾಜು ತೆಗೆದಿದ್ದೆ. ನೀನು ನೀರಿನ ಒಟ್ಟಿಗೆ ಅಲ್ವಾ ನೋಡುವಾಗ ಒಂದು ವೇಳೆ ನೀನು ಅಮ್ಮ ಎಂದು ಅದು ಪ್ರಾಣ ಹೋಗುವಾಗ ಕೂಗಿದ್ದು. ಅದು ಸಾಯಿ ಏ ತಮ್ಮ, ನಮ್ಮ ಕೈಗೆ ಸಿಕ್ಕಿದಂತಹ ಹುಳು ಇನ್ನೇನು ನಮ್ಮ ಮುಷ್ಟಿಗೆ ಸಿಗುತ್ತದೆ ಅಂತ ಆಗುವಾಗ ತಪ್ಪಿಸಿಕೊಂಡು ಓಡಿ ಹೋಗ್ತಾರೆ. ಹೋಗ್ಲಿಕ್ಕಿಲ್ಲ ಹರಿಯ ಉದರವನ್ನು ಪ್ರವೇಶ ಮಾಡಿದಂತಹ ನಾನು ಎಲ್ಲವನ್ನೂ ನೋಡಿದಾಕ್ಷಣ ಸವಿಸ್ತಾರವಾಗಿ ಆತನಿಗೆ ತಿಳಿಸಬೇಕೆಂಬುದಾಗಿ ಹೊರಬರಲು ಹೇಳಿದರೆ ನಮ್ಮ ದ್ವಾರವನ್ನು ಬಂಧಿಸಿ ಬಿಟ್ಟಿದ್ದಾನೆ. ಆಗ ಆದಿಮಾಯನ್ನು ಸ್ಮರಿಸಿದಾಗ ಕಾಣಿಸಿದ್ದು ನಾಭೀ ಕಮಲದ ದಾರಿ. ಅದರಿಂದಲೇ ಬಂದು ಹೊರಬಂದಾಗ ಹರಿಯು ಯೋಗ ಮಾಯೆಯ ವಿದ್ಯೆಯನ್ನು ಆವರಿಸಿ ಅಡಗಿದ್ದಾನೆ. ಹಾಗೆ ಇರುವರು ಘೋರರೂಪಿಗಳು ಹುಟ್ಟಿಕೊಂಡು ನನ್ನನ್ನು ತಿನ್ನುವುದಕ್ಕೆ ಬರ್ತಾ ಇದ್ದಾರೆ. ಓಡಿದೆ ಓಡಿದೆ ಓಡಿದೆ, ಇನ್ನೆಷ್ಟು ಓಡುವುದು, ಏನು ಮಾಡುವುದು ಎಂದು ಆ ದಿನ ಅಮ್ಮನು ಹೇಳಿದಂತಹ ಮಾತು ಕಷ್ಟ ಬಂದಾಗ ನನ್ನನ್ನು ಸ್ಮರಿಸಿ ಶೀಘ್ರದಲ್ಲಿ ಹೋಗುವರು, ಶೀಘ್ರದಲ್ಲಿ ಹೋಗುವನು, ಹರಿದು ಕೊಡುವ ಬೀದಿಗಳಿಗೆ ಮರುಗಬೇಡ. शार्प थोड़ा कम करो ना, जो गा रहा है ना उसका शार्प थोड़ा कम करो ना, जो गा रहा है उसको गाने ಮರುಗಬೇಡ ವಿಲಾಸ. ನಾನು
ಹರಿಯನ್ನು ಸೇರಿದ್ದರಿಂದ ಯೋಗ ಮಾಯೆಯಿಂದ ಹೊರಗಿದ್ದಾನೆ. ಶೀಘ್ರವೇ ಆತನನ್ನು ಬಿಟ್ಟು ಹೊರಡುವುದರಿಂದ ಈಗ ವಿದ್ಯೆಯನ್ನು ಬಿಟ್ಟು ಅತಿ ಶೀಘ್ರದಲ್ಲಿ ಗುರುಳರನ್ನು ಒಲಿಸುತ್ತೇನೆ. ಅದುವರೆಗೆ ಆತನ ನಾಲ್ಕೇ ಕಮಲದಲ್ಲಿ ಇರುತ್ತಾನೆ. ಹಾಗೆ ಮಾಡುತ್ತೇನೆ. तब्बल कर देगा ये आगे ತನ್ನ ವದನದಲ್ಲಿ ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಭಾರತೀಯಲ್ಲಿ ಕೇಳಿ ಬರುತ್ತಕ್ಕಂಥ ಆನಂದವೇ ಮಲಗಿಕೊಂಡವರು ಮಲಗುವಾಗ ಪ್ರಶಾಂತವಾಗಿತ್ತು ವಾರಗಿ. ಆದರೆ ಈಗ ಅಲ್ಲೋಲ ಕಲ್ಲೋಲವಾಗಿ ಕನಸುವುದನ್ನು ಕಾಣುತ್ತಾ ಇದ್ದೇನೆ. ಆಳೆತ್ತರದ ಅಲೆಗಳು ಬರುತ್ತಾ ಇವೆ. ಅದರೊಟ್ಟಿಗೆ ಎರಡು ಭೀಕರಾತ್ಮಕ ರಾಕ್ಷಸರು ಬೊಬ್ಬೆಯನ್ನು ಹಾಕುತ್ತಾ ಈ ಕಡೆಗೆ ಬರ್ತಾ ಇದ್ದಾರೆ. ಬುದ್ಧಿವಂತಿಗೆ ಅರ್ಥ ಆಯ್ತು ನನಗೆ. ಈ ಕಿರುನಗೆ ಬೀರಿ ದೇಶದವರಿಗೆ ಬಹಳ ಪರಿಚಯ ಇದ್ದವಳಿಲ್ಲ. ಒಂದಷ್ಟು ಸಮಯದ ಮೇಲೆ ಸಿಕ್ಕಿದ್ರೆ ನಡೀತಾರಲ್ವ ಅಂತ ನಟ್ಕೊಂಡು ಬೀರ್ತಾ ಇದ್ದಲ್ವ. ಹೌದು ನಟ್ಕೊಂಡು ಬೀರಿ ನಮಗೆ ಮಂಗಳವಾರ ಉಪಾಯವ ನಿನ್ನ ಕಿರುನಗೆ ಕಾರಣವೇನು? ಈ ನೀರಿನ ಮೇಲೆ ಯಾಕೆ ಬೀಳುತ್ತಿದ್ದಿ? बेस कम करो ಬಹಳ ಸಂತೋಷದಿಂದ ಬುದ್ಧಿವಂತರ ಹಾಗೆ ನಡೀತಾ ಇದ್ದೆ.
ಹೋಗಿದ್ದೆ. ನಿಜವಾಗಿಯೂ ಹೇಳ್ಬೇಕಾ, ತುಂಬಾ ಬೇಸರದಲ್ಲಿ ಕುಳಿತುಕೊಂಡು ಯಾರೂ ಮಾತಾಡ್ಲಿಕ್ಕೆ ಇಲ್ಲವಲ್ಲ ಅಂತ ಒಬ್ಬಟ್ಟಿದ್ದರನ್ನು ನನ್ನ ಕಾದು ನಿನಗೆ ಮಾತಾಡ್ಲಿಕ್ಕೆ ಎಷ್ಟು ಮಾತಾಡ ಹಾಗೆ ನೀವು ಬಂದಿರಲ್ಲ. ಬರುವುದರಲ್ಲಿ ನಿಮ್ಮನ್ನು ನೋಡಿ ತುಂಬಾ ಸಂತೋಷವಾಯಿತು. ಈಗ ಮಧು ರೈತ ಬರಲ್ವಾ? ನೀವು ಮಧು ರೈತ ಬರ ನಾನು ಕೈಟವ ಅಣ್ಣ ಮಧು ಒಂದೇ ಮುಖದ ಎರಡು ಕಣ್ಣುಗಳಿದ್ದಾನೆ. ನೀವು ಸಿಕ್ಕಿತ್ತು, ಒಳ್ಳೆದಾಯ್ತು. ನೀವೇನು ಹೆಸರುಬೇಡಿ, ನಿಮ್ಮನ್ನು ನಾನು ತಿನ್ನುವುದಿಲ್ಲ, ದೂರದಿಂದ ನಿನ್ನನ್ನು ನೋಡಿ ನಾವು ನಮ್ಮನ್ನು ನೋಡಿ ನೀನು ಹೆದರ್ಬೇಕಿತ್ತು. ಈಗ ನಮಗೆ ಅಂತದ್ದು ನಮ್ಮ ಪ್ರಶ್ನೆ ಮಾತಾಡುವುದಕ್ಕೆ ತಾಳ್ಮೆ ಇಲ್ಲ. ಮಾತಾಡುವುದಕ್ಕೆ ತಾಳ್ಮೆ ಇಲ್ಲ. ಯಾಕೆ? ಹೊಟ್ಟೆಯಲ್ಲಿ ಹಸಿವು. ಆ ಮೊದಲು ಸಿಕ್ಕಿದ 5 ತಲೆಯ ಹುಳ ಉಂಟಲ್ಲ, ಅದು ತಪ್ಪಿಸಿಕೊಟ್ಟು ಹೋಯ್ತು. ಆ 5 ತಲೆಯ ಹುಳ ಸಿಕ್ಕಿದ್ರೆ ತೊಂದರೆ ಇಲ್ಲ. ನೀನು ಸಿಕ್ಕಿದಲ್ವಾ, ನಿನ್ನನ್ನು ಹಲ್ಲಿಗೆ ಆಗದ ಹಾಗೆ ಈಗ ಮಾಡಿ ಬಿಡುವ. 5 ತಲೆಯವರನ್ನು ನಾಡಿದವರೆಗೆ ಕಂಡಕ್ಕಿಲ್ಲ. ಮತ್ತೆ ನೀವು ಯಾರು ಅಂತ ಕೇಳಿದ್ದೀರಲ್ಲ, ಹೌದು. ನಾನೇನು ಸಾಮಾನ್ಯ, ನಾನು ಸಣ್ಣದಲ್ವಾ, ಕೋರ್ತು ಉಂಟಲ್ವಾ, ವಿಶಾಲವಾದಂತ ವಾರಿಧಿ. ಈ ವಾರಿಧಿಗೆ ನಾನು ಇಲ್ಲಿ ಒಡೆಯ ಒಡೆಯ ಆಗಿರುವಾಗ ಇಬ್ಬರು ನಾನು ಹೇಳಿದಾಗ ಕೇಳಿಕೊಂಡು ಇರಬೇಕು. ನನ್ನ ಕಾಲಬೇಕು, ನನ್ನ ಸೇವೆ ಅದಕ್ಕೆ ಅವಕಾಶ ಕೊಡ್ತೇನೆ. ಮಾತಾಡೋದಕ್ಕೆ ತಾಳ್ಮೆಯಿಲ್ಲ. ಹೊಟ್ಟೆಯಲ್ಲಿ ಹಸಿವಾಗುತ್ತದೆ. ಅಧಿಕ ಪ್ರಸಂಗ ಮಾಡಿದ್ರೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ ಎಂಬುವಂತ ಹೊತ್ತಿನಲ್ಲಿ ಮತ್ತೆ ಹೆಚ್ಚಿನ ಮಾತಾಡಬೇಡಿ. ನಾನು ನನ್ನ ನಗರಿಗೆ ಬಂದ್ರೆ ಮತ್ತೆ ಕರೆದು ಬಂದ್ರೆ ನಾನು ಸುಮ್ಮನೆ ಕೂತ್ಕೊಳ್ತೇನೆ. ಇದ್ರೆ ಇಲ್ಲಿ ಬಂದಿದ್ರೆ ಗಲಾಟೆ ಮಾಡಿದ್ರೆ ಮಾತಾಡಿದ್ರೆ ಬಾರಿ ಮಾತಾಡ್ತಾರೆ. ಬಿಟ್ಟು ಎಷ್ಟು ಮಾತಾಡ್ತಾರೆ
ಹೇಗೆ ಬಹಳ ಮಾತಾಡಿದ. ಹೌದು, ನಾನೆಂತದ್ದು ಪ್ರಭು ಅಂತೆ. ಹೌದು, ನೀವೀಗ ಪ್ರಭು ಅಂತ. ನೀವೀಗ ಇವ ಯಜಮಾನನಂತೆ. ನೀನು ಇವನ ಅಪ್ಪನಂತ ಅಲ್ಲ. ಏ ತಮ್ಮ, ಅಣ್ಣ, ಎಷ್ಟೋ ಕಾಲ ಯುದ್ಧ ಮಾಡಿದೆವು. ಹೌದು, ಎಷ್ಟು ಕಾಲ ಅಂತ ನಮಗೆ ಲೆಕ್ಕ ಇಲ್ಲ. ಲೆಕ್ಕ ಬೇಡವೂ ಬೇಡ. ಬಿದ್ದಿದ್ದಾನಲ್ವಾ? ಹೌದು. ಹೇಗೆ ಹೇಗೆ ಈಗ ಇವನನ್ನು ಹೀಗೆ ತಿನ್ನುವುದಲ್ಲ. ಹಸಿವು ಹಸಿವು ಹೇಗೂ ತಡೆಯಲಿಕ್ಕಾಗುದಿಲ್ಲ. ಒಂದು ಕೆಲಸ ಮಾಡು, ಮೊದಲು ನಾನು ತಿನ್ನುತ್ತೇನೆ, ಮತ್ತೆ ನೀನು ಉಳಿದದನ್ನು ನೀನು ತಿನ್ನು. ಬುದ್ಧಿವಂತಿಕೆಯ ನಾನು ಚಿಕ್ಕವನು. ನೀನು ತಿಂದು ಏನನ್ನು ಮುಗಿಸದಿದ್ದರೆ ಮತ್ತೆ ನಾನೆಂತದ್ದು ಹೊಟ್ಟೆಗೆ ತಣ್ಣಗೆ ಬಟ್ಟೆ ಕಟ್ಟಿಕೊಳ್ಳುವುದಾ? ಮತ್ತೆ ಈಗ ಏನು ಮಾಡು? ಹಾಗೆ ಬೇಡ. ಮತ್ತೆ ನಾನು ಚರ್ಮ ಮತ್ತು ಮಾಂಸವನ್ನು ನಾನು ತಿಂತೇನೆ, ಮತ್ತೆ ಉಳಿದದ್ದನ್ನು ನೀನು ತಿನ್ನು. ಆಗದ? ಏ ಅಣ್ಣ, ಚರ್ಮ ಮತ್ತು ಮಾಂಸ. ಹೌದು. ನೀನು ಮತ್ತೆ ಏನು ಉಳಿಯಿತು? ಏನು ಉಳಿಯಿತು? ನಕ್ಕಿಂತ ಎಲುಬು ಅಗಿಲಿಕ್ಕೆ. ಯಾರಿಗೆ ಅದು? ನಿನಗೆ. ನನಗೆ ಬೇಡ ಅಣ್ಣ, ಹಾಗೆ ಆಗುತ್ತೆ. ಆದರೆ ಈಗ ಸರಿ ಪಾಲಾಗ್ಬೇಕು. ಸರಿ ಪಾಲಾಗ್ಬೇಕಾದ್ರೆ ಹೀಗೆ ಒಂದು 2 ದಿವಸ ಈ ಉಪ್ಪು ನೀರಿನಲ್ಲಿ ಕೊಳೆದೆ. ಆಗ ಹೀಗಿದ್ದವ ಹೀಗಾಗುತ್ತವ. ಆಮೇಲೆ ಒಂದು 4 ಹುಳ ಆಗ್ಬೇಕು. ಪರಿಮಳ ಆಗ್ತದೆ. ಹುಳ ಆದಾಗ ಅದು ಇನ್ನಷ್ಟು ರುಚಿ ಆಗುತ್ತದೆ. ಆಮೇಲೆ ಏನ್ ಮಾಡುದು? ಒಂದು ಕಾಲಿನಲ್ಲಿ ನೀನು ಹಿಡಿಯುದು, ಮತ್ತೊಂದು ಕಾಲಿನಲ್ಲಿ ನಾನು ಹಿಡಿಯುದು, ಇಬ್ಬರು ಎಳೆಯುವುದು. ಅಂತ ಬೆಳೆದಾಗ 2 ಭಾಗ. ಹೌದು, ಯಾರ ಪಾಲಿಗೆ ಎಷ್ಟು ಬರ್ತದ ಅಷ್ಟು ನಮ್ಮ ಪಾಲಿಗೆ ನಾವು ತಿನ್ನುವುದು. ಆಗ್ಲಿಕ್ಕಿಲ್ವ? ಹಾಗಾದ್ರೆ ಸ್ವಲ್ಪ 4 ದಿವಸ ಕಾಯೋಣ. ಹೌದು, 4 ದಿವಸ ಅಲ್ಲ, 2 ದಿವಸದಲ್ಲಿ ಕೊಳಿತದೆ. ಹಾಗಾದ್ರೆ ಅಷ್ಟವರೆಗೆ ಸ್ವಲ್ಪ ವಿಶ್ರಾಂತಿ ಪಡೆಯುವ. ಅದು ನೋಡು. ಆದ್ರೆ ಬೇರಪಡೆಯಲ್ಲಿ ಯಾವ ಪಕ್ಷಕ್ಕೂ ನಿರ್ಣಯ ಹೊಂದಿಲ್ಲ. ಇವರನ್ನು ಸಂವರಿಸಬೇಕು ನಮ್ಮಿಂದ ಆಗಿಲ್ಲ. ಹಾಗಂತ ಹೇಳಿ ಏನು ಮಾಡಲಿ? ಈಗ ಯುದ್ಧವನ್ನು ಮುಂದುವರಿಸುವುದು ಸತ್ಯಲ್ಲ. ಏನು ಮಾಡಿ ಅಂತ ಹೇಳಿ ಯೋಚನೆ ಮಾಡುವಾಗ ನಮ್ಮ ಅಮ್ಮ ಹೇಳಿದಂತ ಮಾತು, ಕಷ್ಟ ಕಾಲಗಳನ್ನು ನಿಶ್ಚಯಿಸಲು ನಾನು ಪ್ರತ್ಯಕ್ಷವಾಗಿ ನಿನ್ನ ಇಷ್ಟಾರ್ಥವನ್ನು ಪೂರೈಸ್ತೇನೆ ಅಂತ ಆ ಅಮ್ಮನನ್ನು ಧ್ಯಾನಿಸಿದೆ. ಅಮ್ಮ ಒಂದು ಕಿವಿಯಲ್ಲಿ ಕೆಲವೊಂದು ಉಪಾಯವನ್ನು ಹೇಳ್ತಾರೆ. ನಾನು ಮಾಡುವುದಿಲ್ಲ, ಮದುವೆಯವರನ್ನು ಈಗ ಹೊಗಳಿ 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 ಮನಸ್ಸು ಹೊತ್ತು ಹೆಸರುತ್ತೇನೆ. ಓ ವೀರ ಮದುವೆಯವರೇ,
ನಿಮ್ಮ ತೋಳಿನ ಸಾಹಸಕ್ಕೆ ಮೆಚ್ಚಿದ್ದೇನೆ. ಹೌದಪ್ಪ, ನೀನು ಬೆಚ್ಚಿ ನಮ್ಗೆ ಏನಾಗ್ಲಿಲ್ಲ. 5,000 ವರ್ಷಗಳ ಪರ್ಯಂತ 5,000 5,000 ಆಯ್ತಾ? ಯುದ್ಧ ಮಾಡಿದ್ರಿ. ಯುದ್ಧ ಮಾಡುವಾಗ ನೀವೊಂದು ಆಲೋಚನೆ ಮಾಡಿ ನಿಮ್ಮ ಬಲಿಷ್ಠವಾದಂತ ಒಂದು ಪೆಟ್ಟು ಬಿದ್ದರೆ ಸೊಪ್ಪಿನಿಂದ ಮಾಡಿ ಸಾಯ್ಬೇಕಲ್ವಾ ಅಂತ ನಿಮ್ಮ ಮುಸ್ಲಿಮ್ರ ನೀವು ಹೊಡೆಯುವಾಗ ನನ್ನ ಬೆನ್ನಿಗಂತ ಹೊಡೆಯುವಾಗ ನಾನು ನೀರಿನಲ್ಲಿ ಮುಳುಗುದು. ನಾನು ನೀರಿನಲ್ಲಿ ಮುಳುಗಿದ್ದಾಗ ನೀವು ಹೊಡೆದಂತ ನೀರಿಗೆ ಆ ನೀರು ಆಳ ತನಕ ಹಾಕೋದು. ನೀವು ಯೋಚನೆ ಮಾಡಿ ನೀನು ಪೆಟ್ಟು ತಪ್ಪಿಸುವುದರಲ್ಲಿ ಬಹಳ ಬುದ್ಧಿವಂತ. ತಪ್ಪಿಸಿದ ನಾನು ನಿಮ್ಮ ಬೆನ್ನಿಗೆ ಹೊಡೆದು ಹೊಡೆದು ನಾನು ಸೋತಿ, ನೀರಿಗೆ ಹೊಡೆದು ಹೊಡೆದು ನೀವು ಸೋತ್ರಿ. ಈಗ ನಿಮ್ಮ ಪರಾಕ್ರಮಕ್ಕೆ ನಿಜವಾಗಿ ಏ ಅಣ್ಣ, ಇವಾಗ ಮೋಸಗಾರ. ನಾವು ಹೊಡೆಯುವಾಗ ಮೋಸಗಾರರು ನಿನ್ನದೇ ಅಂತ ಈಗ ನಿಮ್ಮ ಪರಾಕ್ರಮಕ್ಕೆ ನಾನು ಮೆಚ್ಚಿದೆ. ಮೆಚ್ಚುವಂತಹ ನೀವು ನೋಡುವಾಗ ನಿಮ್ಮನ್ನು ಎತ್ತಿ ಮುಟ್ಟಿಸುವಂತ ನನ್ನ ಸತ್ಯ ಇದೆ. ಅಷ್ಟರವರೆಗೆ ನಿಮ್ಮ ಮೇಲೆ ಕಾರುಣ್ಯ. ಹೌದಾ? ಮತ್ತೆ ಈಗ ನಿನ್ನ ಕಾರುಣ್ಯಕ್ಕೆ ಮೆಚ್ಚಿ ಆಗಿದೆಯಾ? ಏನಾದ್ರೂ ಬೇಕಾದ್ರೆ ಹೇಗೆ ಕಳೆದುಕೊಂಡು ನಾನು ಹೇಗೆ ಕಳೆದುಕೊಂಡು ಆದಿನ ಮಾಯಾಜಾಲದಲ್ಲಿ ಸಿಲುಕಿಸಿ ದಾರಿ ತಪ್ಪಿಸುವಲ್ಲಿ ನೀನು ಬುದ್ಧಿವಂತ. ಹಾಗೆ ಹೌದೇನಾ? ಹಾಗೆ ಹೇಳ್ತಾರೆ. ನಿನ್ನ ಕಾಲು ಹಿಡಿದು ಬೇಡ ನಿಮ್ಮನ್ನು ಪಾಲನೆ ಮಾಡ್ತೇನೆ. ಪ್ರಸಂಗಿ 32 ಬಿಡ್ತಾರೆ. ಇಲ್ಲಿಂದ ಬೇಡ ದಾರಿ ಜನ ಬಿಡ್ತೇನಾ? ಪರಾಕ್ರಮಿಗಳು ಈಗ ಅದು ಕೈತವರು. ಹೌದಪ್ಪ, ನಾವು ಯಾರು ಬೇಡಿ ಬರೆದಿಲ್ಲ. ನಮ್ಮನ್ನು ಏನಿದ್ರು ಕೊಟ್ಟಾಗ ಗೆದ್ದವರಾದಂತಹ ನಾವು, ಪರಾಕ್ರಮಿಗಳಾದಂತಹ ನಾವು, ಸ್ತೋತ್ರನಾದಂತಹ ನಿನಗೆ ಏನಾದರೂ ಬೇಕಿತ್ತು ಇದ್ರೆ ಹೇಳಿದ್ರೆ ಸಂತೋಷದಿಂದ ಕೊಡ್ತೇವೆ. ಕೊಡ್ತೀರಾ? ಹೇಳಿದ್ದು ಕೊಡ್ತೀರಾ? ಏನು ಕೇಳಿದ್ರು ಕೊಡ್ತೀರಾ? ಮಾತು ಬೇಕಾಗಿ ಹೋಯ್ತು. ನನಗೆ ನಿಜವಾಗಿ ಹೇಳ್ಬೇಕಾ, ನೀವು ಕೇಳಿದ್ರೆ ಕೊಡ್ತೀರಾ ಅಂತ ನನಗೆ ಭರವಸೆ ಉಂಟು. ನಿಮ್ಮ ಚಂದವಾದಂತಹ ಮುಖದಲ್ಲಿ ಉಂಟಲ್ವಾ, ಆ ಎರಡು ಕಣ್ಣುಗಳನ್ನು ನೋಡುವಾಗ ಕಣ್ಣನ ಕಣ್ಣುಗಳ ಹಾಗೆ ಈಗ ಮೊದಲು ಕೊಡ್ತೇನೆ ಅಂತ ಹೇಳಿ ಅದು ಕೊಡ್ತಾ ಇದೆ. ಅದಕ್ಕೆ ನೀವು ಕೊಡ್ತೇನೆ ಅಂತ ಹೇಳಿ ಮತ್ತೆ ತಪ್ಪಿಸಿಕೊಂಡ್ರೆ ಅದಕ್ಕೆ ನೀವು ಕೈ ತಪ್ಪಿ ಭಾಷೆ ನೀನು ಕೇಳಿದ್ದನ್ನು ಕೊಡ್ತೇವೆ. ನಿಮ್ಮ ಕೈಯನ್ನು ನೀವು ತಪ್ಪಿಕೊಂಡು ನನ್ನ ಕೈಯನ್ನು ತಪ್ಪಬೇಕು. ತಪ್ಪಿದಾಗ ಅಗ್ನಿ ಸಾಕ್ಷಿಯಾಗಿ ನನಗೆ ಹೇಳುವುದು ನಿರ್ಣಯ ಮಾಡ್ತದೆ. ಅದಕ್ಕೆ ನನ್ನ ಕೈ ತಪ್ಪಿ ಭಾಷೆ. ಈಗ ನಮಗೆ ಮೋಸ ಮಾಡುವಂತಹ ಉದ್ದೇಶವೇ ಇಲ್ಲ. ಹೇಳಿದನ್ನು ಕೊಡ್ತೇವೆ ಅಂತ ಹೇಳಿದ ಮೇಲೆ ಯಾರ ಕೈ ತಕ್ಕುದಾದ್ರೇನು? ಇದು ನೀನು ಕೇಳಿದ್ದನ್ನು ಕೊಟ್ಟೇ ತೀರ್ಬೇಕು.
ಹಾಗೇನಿಲ್ಲ ಈಗ ವಿಷಯ ಗೊತ್ತುಂಟಾ ಈಗ ನೀವು ಕೊಟ್ಟೆ ಅಂತ ಹೇಳಿದ್ದೀರಲ್ಲ ಕೊಟ್ಟ ಮಾತಿಗೆ ತಪ್ಪವರಲ್ಲ. ನಿಮಗೆ ತಲೆ ಉಂಟು ಅಂತ ಹೇಳಿ ನಮಗೆ ಭಾಷೆ ಅರ್ಥ. ಹೌದು ದೊಡ್ಡ ತಲೆ ಉಂಟು ಇಷ್ಟು ದೊಡ್ಡ ತಲೆ ಉಂಟು ಆದ್ರೆ ತಲೆ ಏನು ಅದು ಯಾರು ಹೇಳಿದ್ದಾರೆ? ಏನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಉಂಟಾ? ಯಾಕೆ? ಸ್ವಲ್ಪವಾದ್ರೂ ಮೆದುಳು ಯಾಕೆ ಅಂತ ತೀರ್ಮಾನಕ್ಕೆ ಯಾಕೆ ಬಂದಿದ್ದೀರಾ? ಕೈಗತ್ತಿ ಭಾಷೆ ಯಾಕಂದ್ರೆ ನಮಗೆ ಮೋಸ ಮಾಡುವಂತ ಉದ್ದೇಶವೇ ಇಲ್ಲ. ಇಲ್ಲಲ್ಲ ಪ್ರಾಮಾಣಿಕ ಕೆಲಸ ಮಾಡಿ ನನಗೆ ಈ ವಿಶಾಲವಾದಂತಹ ವಾದಿಯಲ್ಲಿ ಏನೋ ಕಾಣುವುದಕ್ಕೆ ಸಿಗುವುದಿಲ್ಲ. ನೋಡುವುದು ಯಾಕೆ ತಲೆ ಮಾತ್ರ ನಿಮ್ಮಿಬ್ಬರ ತಲೆ ಕೊಡಿ ಪ್ರಾಣವನ್ನು ಜಾಣತನದಲ್ಲಿ ವಂಚಿಸುತ್ತ ನನಗೆ ಒಂದಷ್ಟು ವರ್ಷ ಬದುಕಬೇಕು ಅಂತ ಆಸೆ ಉಂಟು. ತಮ್ಮ ಹೇಳಿದ ಮಾತಿಗೆ ಅನುಸಾರವಾಗಿ ನೀನು ಪ್ರಾಣ ಕೊಟ್ಟು ಬಿಡೋ ತಮ್ಮ. ಹೇಗಾದರೂ ನನಗಿಂತ ಸ್ವಲ್ಪ ದೊಡ್ಡವ. ಮೊದಲು ದೊಡ್ಡವರು ಸಾಯ್ಬೇಕಲ್ಲ. ಅದನ್ನ ನಿನ್ನ ತಲೆ ಕೊಡು, ನಾನು ಆಮೇಲೆ ನೋಡ್ತೇನೆ. ತಮ್ಮ ದೇಹ ಎರಡಾದ್ರು ಒಂದೇ ಆತ್ಮ ಎಂಬ ಹಾಗೆ ಬದುಕಿದವರು ನಾವು. ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಸಾಹಿತ್ಯ ಉಂಟೇನಾ ತಮ್ಮ? ನಾಳಿಂದ ಏನಾದ್ರೂ ಒಂದು ಉಪಾಯವನ್ನು ಹುಡುಕಬೇಕಲ್ವಾ? ತಮ್ಮ ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಇದು ಒಳ್ಳೆ ಉಪಾಯ. ನೋಡುವ ಹೇಗೆ ಏನ್ ಪ್ರಾಣ ಕೊಡ್ತೇವೆ ಅಂತ ಹೇಳಿದ್ದಲ್ಲ. ನಮ್ಮ ಇಬ್ಬರನ್ನು ಕೇಳ್ತಾ ನೋಡ. ಕೊಡುವೆ ದಿಗವಾಗಿ ನುಡಿದಂತೆ ಶಿವಗನ ಕೊಡುವೆ ದಿಗವಾಗಿ ಉಡಲಿಗೆ ಜಲದೋಗದಂತೆ ಪಡೆಯುವೆ ಆದರೆ ಬಹಳ ಬುದ್ಧಿವಂತ ಅಂತ ನೀನು ಭಾವಿಸಿಕೊಂಡು ಆಗಿದೆ. ಆದ್ರೆ ನಾವು ಕಡಿಮೆ ಭಾವಿಸಿದ್ದೀವಿ. ಸ್ವಲ್ಪ ಇಲ್ಲ ಅವಸರ ಇಲ್ಲ. ಎಂತದು ನೀನು ಕಡಿಯುವ ಜಾತಿಗೆ ಸೇರಿ ಮತ್ತೆ ಕೊಡ್ತೇವೆ ಅಂತ ಹೇಳಿದ್ದೀರಲ್ಲ ಸೀರೆಗಳ ನಾವು ಕೊಡ್ತೇವೆ ಅಂತ ಹೇಳಿದ್ದೇವೆ. ನಾವು ಕೊಡ್ತೇವೆ ಅಂತ ಹೇಳಿದ್ದೇವೆ. ನಾವು ಹೀಗೆ ಕೊಡ್ತೇವೆ ಅಂತ ಹೇಳಿದ್ದೇವ. ಮತ್ತೆ ಮತ್ತೆ ಪ್ರಾಣ ಕೊಡ್ತೇವೆ ಅಂತ ಹೇಳಿದ್ದೀವಿ. ಹೌದು, ಆದ್ರೆ ಹೇಗೆ ಅಂತ ಹೇಳ್ತೀವ? ಹೇಗೆ ಅಂತ ನೀನು ಕೇಳಿದ್ದ? ಅಲ್ಲ ಕೇಳುವ ಅವಶ್ಯಕತೆ ಏನು? ಹಾಗಾದ್ರೆ ಕತ್ತರಿಸಿ ಬಿಡಿ. ನಮ್ಮದು ಒಂದು ಕ್ರಮ ಉಂಟು. ಏನು ಕ್ರಮ? ನಮ್ಮ ಪ್ರಾಣ ತೆಗೆಯುವುದಾದ್ರೆ ಇಡೀ ಪ್ರಪಂಚವೆಲ್ಲ ಜಲರಾಶಿ ಎಲ್ಲಿವರೆಗೆ ಕಣ್ಣು ಕಾಣ್ತದ ಅಲ್ಲಿಯವರೆಗೂ ಜಲರಾಶಿ. ಹೌದು. ಈ ಜಲರಾಶಿಯ ಮಧ್ಯದಲ್ಲಿ ನಮ್ಮ ದೇಹಕ್ಕೆ ಒಂದು ಹರಿ ನೀರು ಸೋಕದ ಹಾಗೆ ನಮ್ಮ ತಲೆ ಕಡಿತಿತ್ತು.
ಕೊಡ್ತೇವೆ ನಾವು ತಲೆಗುರಿ ಸಿಕ್ಕಂತೆ. ನೀರಿಲ್ಲದ ಸ್ಥಳ ನೀರಿಲ್ಲದಲ್ಲಿ ನಮ್ಮ ತಲೆಗುರಿ ಓ, ಹಾಗೆ टोटल फुल इधर पीछे देखो ನಿಜವಾಗಿ ಹೇಳ್ಬೇಕಾ? लगा के रखा ನಿಮ್ಮನ್ನು ನೋಡಿದಾಗಲೇ ನಾನು ಯೋಚನೆಯನ್ನು ಮಾಡಿದ್ದೆ. ಏನಂತ ಏನು? ಹೇಳಿದ್ರೆ ನಿಮ್ಮಿಬ್ಬರ ತಲೆಯನ್ನು ಕಡಿದಿದ್ರೆ ನೀರಿಲ್ಲದ ಸ್ಥಳದಲ್ಲೇ ಕಡಿದೆ ಅದನ್ನು ಕೇಳ್ತಾ ಇದ್ದೀನಿ. ನೀರಿಲ್ಲದ ಸ್ಥಳದಲ್ಲಿ ನನ್ನ ತಲೆಯನ್ನು ಕಡಿದೆ ಅಂತೇಳಿ ಮೂರ್ಖರೇ, ನಾನು ಯಾರು ಏನು ಎನ್ನುವುದನ್ನು ಇದುವರೆಗೆ ತಿಳಿಯಲಿಲ್ಲ. ನೋಡಿ, ನಿಮಗೆ ಸುತ್ತಾಣವನ್ನು ಕರುಣಿಸಿದ್ದೇನೆ. ನನ್ನ ಈ ದೇಹವನ್ನು ಕುಡಿಸಿ ಮರ ಮಾಡಿ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ನೋಡಿ ನನ್ನ ದಿವ್ಯ ರೂಪ, ನೋಡಿ ನನ್ನ ದಿವ್ಯ ರೂಪ. ಶರೀರವನ್ನೇ ನಮ್ಮ ಆತ್ಮ ಎಂಬ ಹಾಗೆ ಭ್ರಮಿಸಿಕೊಂಡು ಇದರ ಉಳಿವಿಗಾಗಿ ಹೋರಾಡಿದೆವು. ನಮ್ಮ ಹಸಿವನ್ನು ನೀಗುವುದಕ್ಕೆ ಬೇಕಾಗಿ ಸ್ವರ್ಗದ ಸ್ವಾಮಿಯಾದಂತಹ ಸತ್ಯದ ಸಾಕ್ಷಾತ್ಕಾರವಾದಾಗ ಕ್ಷಣಮಂದಿರವಾದಂತಹ ಈ ದೇಹದ ಮೇಲಿನ ವ್ಯಾಮೋಹ ಹೊರಟು ಹೋಗಿದೆ. ಓ ತಂದೆಯೇ, ಸಾಹಿತ್ಯವೂ ಸಾಲೋಕ್ಯವೂ ಸಾಮಿತ್ಯವೂ ಸಾರೂಪ್ಯವೂ ಆದಂತಹ ನಿನ್ನನ್ನು ಸೇರಿಸುವುದಕ್ಕೆ ಈ ಆತ್ಮ ಹಪಹಪಿಸ್ತಾ ಉಂಟು. ಓ ತಂದೆಯೇ, ಇದು ನಿನ್ನ ಪಾದಕ್ಕೆ ಶರಣ ಬಂದಿದ್ದೇವೆ. ನಾನು ಹೋರಾಟವನ್ನು ಮಾಡುತ್ತಿದ್ದಾಗ ಉಂಟಾದಂತಹ ಕಲ್ಮಶ ನನ್ನ ಕಿವಿಯ ಮೂಲಕವಾಗಿ ಕಿವಿಷ ರೂಪದಲ್ಲಿ ಹೊರಗೆ ಬಂದಾಗ ಅದನ್ನು ನಾನು ವಾರಿಕೆಯಲ್ಲಿ ಬಿಸುತ್ತಾಗ ಮಧುಕೈತರಾದಂತಹ ನಿಮ್ಮ ಜನ್ಮವಾಗಿದೆ. ಆಗಿರುವಾಗ ನಿಮ್ಮ ಜನನಕ್ಕೆ ಕಾರಣೀಕರ್ತನಾದವನೇ ನಾನು. ನಿಮ್ಮ ಜನ್ಮಕ್ಕೆ ಕಾರಣೀಕರ್ತನಾದಂತಹ ನಾನೇ ನಿಮ್ಮ ಮರಣವನ್ನು ಬಯಸಿದ್ದೇನೆ ಎಂದು ಗುರುತಿಸಲೇ ಬದುಕಬೇಕೆಂಬ ಆಶೆ ಇದ್ರೆ ಅದನ್ನು ನೆರವೇರಿಸಿಕೊಡ್ತೇನೆ. ನನ್ನ ಈ ವೈಕುಂಠದಲ್ಲಿ ಇರಬೇಕೆನ್ನುವಂತಹ ಬಯಕಿದ್ರೆ ಅದನ್ನು ನೆರವೇರಿಸಿಕೊಡ್ತೇನೆ. ಸಾಹಿತ್ಯಬೇಕೋ ಬದುಕಬೇಕೋ ಏನು ಬೇಕು? ಪ್ರಾಪಂಚಿಕವಾದಂತಹ ಈ ಬದುಕನ್ನು ಇಲ್ಲಿ ಕರ್ಮವನ್ನು ಆಚರಿಸುವುದು, ಆ ಕರ್ಮ ಬಂಧದಿಂದ ಮತ್ತೆ ಬೇರೆ ಬೇರೆ ಯೋನಿಗಳಲ್ಲಿ ಧರಿಸುವುದು, ಪುನರಪಿ ಜನನಂ ಪುನರಪಿ ಮರಣ ಪುನರಪಿ ಜನನಿ ಜಠರೇಶು ಶಯನ, ಮತ್ತೆ ಮತ್ತೆ ಈ ಪ್ರಪಂಚದಲ್ಲಿ ಹುಟ್ಟು ಸಾವು ಈ ಬದುಕಿನ ಈ ಸಂಕೋಲೆಯಿಂದ ಬಿಡುಗಡೆಯನ್ನು ಪಡೆಯಬೇಕು ಅಂತಾದ್ರೆ ಆ ಅಚ್ಯುತನು ಅನಂತನು ಮುಕುಂದನಾದಂತಹ ನಿನ್ನನ್ನು ಸೇರಿದ್ರೆ, ನಿನ್ನೊಂದಿಗೆ ಸಾಹಿತ್ಯವನ್ನು ಸೇರಿದ್ರೆ ಹುಟ್ಟು ಸಾವಿನ ಈ ಸಂಕೋಲೆಯಿಂದ ನನಗೆ ಮುಕ್ತರಾಗುವುದಕ್ಕೆ ಸಾಧ್ಯ ಉಂಟಂತೆ. ಪ್ರಭು ಮತ್ತೆ ಬದುಕು ಬೇಡ, ಬದುಕು ಸಾಕಾಯಿತು, ನಮಗೆ
ಹೋದಂತೆ ಹಾ. ನಮಗೆ ಬದುಕು ಬೇಡ. ಹಾ. ಆದರೆ ಹಾ. ಈ ಪ್ರಪಂಚದ ಮುಂದೆ ಆಗುವಂತಹ ಇಂದಿನ ಸೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಹಾ. ನಮ್ಮ ಹೆಸರು ಹಾ. ಸೂರ್ಯ ಚಂದ್ರನಿರುವವರೆಗೆ ನಮ್ಮ ಹೆಸರು ಉಳಿಯಲಿ. ಹಾ. ಒಂದು ರೈತರೇ ಓ. ಕಲ್ಪಗಳಲ್ಲಿ ಲಯವಾದಂತಹ ಪ್ರಪಂಚ ಈ ಪ್ರಪಂಚವನ್ನು ಸೃಷ್ಟಿಸಬೇಕಾಗಿದೆ. ಅದಕ್ಕೋಸ್ಕರ ಮಧು ಕೈತವರಾದಂತಹ ನಿಮ್ಮ ವೇದಸ್ಥರು ಈ ವಾರದಿಯಲ್ಲಿ ನಾನು ಚೆಲ್ಲುತ್ತೇನೆ. ಹಾಗೆ ನಿಮ್ಮ ಈ ಜನ್ಮವನ್ನು ಕಾವ್ಯೋಪಾದಲ್ಲಿ ಹರಡುತ್ತೇನೆ. ಮುಂದೆ ಇದನ್ನು ಮೇದಿನಿ ಎನ್ನುವಾಗ ಕರೆಯುವಂತಾಗಲಿ. ಹಾಗೆ ಮೇದಿನಿ ಎಂದು ಹೇಳುವಾಗ ಮಧು ಕೈತವರಾದಂತಹ ಇನ್ನಿತರ ಕಥೆ ಹಾಗೆ ನಮ್ಮ ಕಥೆಯೂ ಬರುವಂತಾಗಲಿ. ಅದಕ್ಕೋಸ್ಕರ ತಡ ಮಾಡಬೇಡಿ. ನಿಮಗಿಬ್ಬರಿಗೆ ಮೋಕ್ಷವನ್ನು ಕರುಣಿಸ್ತೇನೆ. ಹಾಗೆ ಜಗತ್ತಿನಲ್ಲಿ ಇನ್ನಿಬ್ಬರನ್ನು ಎತ್ತಿ ನನ್ನ ಸಭೆಯ ನರ್ತನೋಪಾದಿಯಲ್ಲಿ ಕುಳ್ಳಿರಿಸಿ ನನ್ನ ಸೋತರಂತೆ ಇನ್ನಿಬ್ಬರನ್ನು ನಾನು ಸಂವರಿಸುತ್ತೇನೆ. ನನ್ನ ಮೋಕ್ಷವನ್ನು ಕರುಣಿಸ್ತೇನೆ. ಬಂದ ಕಲೆ ಸೃಷ್ಟಿ ಕಾರ್ಯದಲ್ಲಿ ಕಮಲ ಜನರು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಮಧುಕೈತವರ ಬೇಡಿಕೆಯಂತೆ ಅವರಿಬ್ಬರ ಸಮಾನವನ್ನು ಅಂದ ಹಾಗಾಯಿತು. ಹಾಗೆ ಮೇಧಸ್ಸನ್ನು ಚೆಲ್ಲಿ ಧರ್ಮವನ್ನು ವಾರದಿಯಲ್ಲಿ ಹರಡಿ ಈ ಭೂಮಿಯನ್ನು ಸೃಷ್ಟಿಯನ್ನು ಮಾಡಿದ್ದೇನೆ. ಹಾಗೆ ಬ್ರಹ್ಮದೇವ ನನ್ನ ನಾವಿಯಿಂದ ಹೊರಬಂದವರು ನನ್ನ ಪಾದಕ್ಕೆ ಎರಗಿ ಶರೀರವನ್ನು ಕಲಿಸಿದ್ದಾರೆ. ಹಾಗೆ ಸತ್ಯಲೋಕಕ್ಕೆ ಬದುಕುತ್ತಿದ್ದಾರೆ. ಪರಮೇಶ್ವರ ಉತ್ತರದಲ್ಲಿ ಎತ್ತರವಾದಂತಹ ಕೈಲಾಸಕ್ಕೆ ಹೋಗಿ ನಿಂತಿದ್ದಾರೆ. ನಾನಾದರೂ ಕೂಡ ಶಾಂತ ಕಾರಣನಾಗಿ ಭುಜಗೆ ಶೇರನಾಗಿ ಪದ್ಮನಾಭನಾಗಿ ಸುರೇಶನಾಗಿ ವಿಶ್ವನಾಥನಾಗಿ ಗಗನ ಸದೃಶನಾಗಿ ವಿಶ್ವಾಧಾರನಾಗಿ ಈ ನಮ್ಮ ಕ್ಷೀರಸಾಗರದ ಮಧ್ಯೆ ಇರುವಂತಹ ವೈಕುಂಠದಲ್ಲಿ ನೆಲೆಯಾಗುತ್ತೇನೆ. ಲಕ್ಷ್ಮೀಕಾಂತನಾಗುತ್ತೇನೆ. ಮುಂದೆ ಏನಾಗುತ್ತದೆ ಕಾದು ನೋಡೋಣ, ಕಾದು ನೋಡೋಣ. ದಿತಿಯು ದೈತ್ಯರ ಬಲಪತನವಾಗಲು ವಂಶಾವತಿ ನಾಶವಾಗಿರುತ್ತ ವ್ಯಥೆಗೊಂಡಳಿಲ್ಲ ಗತಿಯೋ ದೈತ್ಯರ ಕಶ್ಯಪಾಮುನಿಗಳ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾಗಿ ದಿತಿದೇವಿ ಎಂಬುದಾಗಿ ಮಾಹಿತಿಯನ್ನು ಪಡೆದವಳು ನಾನು. ಈ ಪುಣ್ಯ ಗರ್ಭದಲ್ಲಿ ಅದೆಷ್ಟೋ ಮಕ್ಕಳನ್ನು ಪಡೆದರು. ಆ ದೇವತೆಗಳ ವಂಚನೆಯಿಂದಾಗಿ ಎಲ್ಲವನ್ನೂ ನಾಶವನ್ನೇ ಮಾಡುವುದಕ್ಕಾಗಿ ಹೊರಟಿದ್ದಾರೆ. ಆದರೆ ಏನು ಮಾಡುವುದು ಹೇಳಿ? ನನ್ನ ಈ ವ್ಯಕ್ತಿಯನ್ನು ಯಾರಲ್ಲಿ ನಾನು ಕೇಳಲಿ? ಹೌದು, ನನ್ನ ಮಗಳಿದ್ದಾಳೆ, ಮಾಲಿನಿ ಇದ್ದಾಳೆ. ಅವಳನ್ನೇ ಕರೆದು ನನ್ನ ಗಟ್ಟಿಯನ್ನು ತಿಳಿಸುತ್ತೇನೆ. ಮಗಳೇ ಮಾಲಿನಿ, ದೈತ್ಯರ ವಂಶವಳಿ
ನೋಡಿದ್ದೆ ಯಾಕೋ ಬಾಡಿ ಬಸವಳಿಂದ ಹೋಗಿದೆ. ಯಾಕಮ್ಮ ಮಗನ ಮೇಲೆ ಏನಾದರೂ ಕೋಪವೇ? ಇಲ್ಲ, ನನ್ನಿಂದ ಏನಾದರೂ ತಪ್ಪಾಗಿದೆ? ಯಾಕೆ ತಾಯಿ ಯಾವತ್ತೂ ನೀನು ನಗುತ್ತಲೇ ಇರಬೇಕು. ನಿನ್ನ ಮಗಳು ನಿನ್ನ ಕಣ್ಣೀರನ್ನು ನೋಡುವುದಕ್ಕೆ ಬಯಸುವುದಿಲ್ಲ. ಯಾಕಮ್ಮ ಯಾಕೆ ನಿಂತೆ? ಯಾರಿಂದ ಏನಾಯ್ತು ಹೇಳಮ್ಮ. ಮಗಳೇ ಮಾಲಿನಿ, ನನ್ನ ಮನಸ್ಸಿನಲ್ಲಿರುವ ಚಿಂತೆ ನಿನಗೆ ತಿಳಿದಿರಬಹುದು. ನಮ್ಮ ವಂಶವನ್ನು ಉದ್ಧಾರಗೊಳಿಸಬೇಕೆಂಬುದಾಗಿ ತುಂಬಾ ಪಟ್ಟವಳು ನಾನು. ಪ್ರಯತ್ನವನ್ನು ಪಟ್ಟವಳು ಪ್ರಯತ್ನವನ್ನು ಪಟ್ಟವಳು ನಾನು. ಅದೆಷ್ಟೋ ಗಂಡು ಮಕ್ಕಳನ್ನು ಪಡೆದೆ. ಅಲ್ಲದೆ ಆದರೆ ನಮ್ಮ ಆಶೆ ಏನಾಗಿತ್ತು? ಆ ಗಂಡವನ್ನು ಪಡೆಯಬೇಕೆಂಬುದಾಗಿ ನಮ್ಮ ಆಶೆ ಆಗಿತ್ತು. ಆ ರಕ್ತ ಕುಲವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕಾಗಿತ್ತು ನನ್ನ ಪ್ರಯತ್ನವಿತ್ತು. ಆದರೆ ಆ ದೇವತೆಗಳ ಕುಟಿಲತೆಯಿಂದಾಗಿ ನಮ್ಮ ವಂಶವೇ ನಾಶವಾಗುತ್ತಾ ಇದೆ ಮಗಳೇ. ಅದಕ್ಕಾಗಿ ನೀನೊಂದು ಕೆಲಸ ಮಾಡಬೇಕು ಮಗಳೇ. ಏನಾದರೂ ಕಾರ್ಯವಾಗಬೇಕು. ನಡೆ ಹೋಗು ಮಗಳೇ, ನಡೆ ಹೋಗು ಮಗಳೇ, ದೃಢಚಿತ್ತದಲ್ಲಿ ತಪನೆ ಬದುಕ ಪರಮೇಶ್ವರಿಯ. ದೃಢಚಿತ್ತದಲ್ಲಿ ತಪನೆ ಬದುಕ ಪರಮೇಶ್ವರಿಯ. ಅಧಿಕನ ಮೆಚ್ಚಿಸಿ ಪಡೆಯುವ ಸಹೋದರಿ ಪರಮೇಶ್ವರಿಯ. ಅಡಿಗಳ ಮೆಚ್ಚಿಸಿ ಪಡೆಯುವ ಸಹೋದರಿ ದೃಢ ಪರಾಕ್ರಮಿ ಪುತ್ರನ ಮಗಳೇ. ನೋಡಮ್ಮ ನೋಡು, ಈಗ ನಿಮ್ಮ ಮುಖದಲ್ಲಿ ನಗು ಬರ್ತಾ ಇದೆ. ನೀನು ನಗುತ್ತಾ ಇದ್ರೆ ಮಾತ್ರ ಚಂದ ಕಾಣುದಮ್ಮ. ಮಗಳೇ, ಮನಸ್ಸಿನಲ್ಲಿ ತುಂಬಾ ಹೆದರಿಕೆಯನ್ನು ಇಟ್ಟುಕೊಂಡು ಪ್ರಾಯ ಪ್ರಮುಖಳಾದಂತಹ ನಿನ್ನನ್ನು ಒಂದು ಕೆಲಸಕ್ಕೆ ಕಳಿಸುತ್ತಾ ಇದ್ದೇನೆ ಮಗಳೇ. ಏನಮ್ಮ ತಾಯಿ? ಮಗಳೇ, ನಮ್ಮ ವಂಶ ಉದ್ಧಾರ ಆಗಬೇಕು. ನಮ್ಮಲ್ಲಿ ಗಂಡು ಕುಲ ಇಲ್ಲ ನೋಡು. ಅದಕ್ಕಾಗಿ ನೀನು ಇಲ್ಲಿಂದಲೇ ದಟ್ಟವಾದ ಕಾರಣವನ್ನು ಸೇರಬೇಕು. ನಾನು ಕಾರಣವನ್ನು ಸೇರಬೇಕೆ? ಏನು ಹೇಳುತ್ತೇನೆ ಮಗಳೇ. ಕಾರಣವನ್ನು ಸೇರಿಕೊಂಡು ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಒಲಿಸಿಕೊಳ್ಳಬೇಕು. ನಮ್ಮ ಅಜ್ಜನನ್ನು? ನಮ್ಮ ಕುಲದೇವರಾದ ಬ್ರಹ್ಮದೇವರನ್ನು ನೀನು ಒಲಿಸಿಕೊಳ್ಳಬೇಕು. ಬ್ರಹ್ಮದೇವರನ್ನು ಒಲಿಸಿಕೊಂಡು ನಿನಗೆ ಉತ್ತಮವಾದ ಧೀರನಾದಂತಹ ವಂಶವನ್ನು ಕುಲವನ್ನು ಉದ್ಧಾರ ಮಾಡುವಂತಹ ಒಂದು ಗಂಡು ಮಗುವನ್ನು ಪಡೆಯಬೇಕೆಂಬುದಾಗಿ ವರವನ್ನು ಪಡೆಯಬೇಕು ಮಗಳೇ. ಇಷ್ಟು ನಿನ್ನ ಮನಸ್ಸಿನ ಭಾರದ? ಹೌದು, ಅದನ್ನು ಹೇಳೋದಕ್ಕೆ ನೀನು ಇಷ್ಟು ಹಿಂದಿರುಗಿದ್ದದ್ದ? ಹೆಣ್ಣು ಮಗಳಲ್ಲವೇ ನೀನು? ಹೆತ್ತಂತ ತಾಯಿ ನವಮಾಸ ಗರ್ಭದಲ್ಲಿ ಹೊತ್ತು ತನ್ನ ಎದೆಯ ರಕ್ತವನ್ನೇ ಹಾಲಾಗಿ ಉಳಿಸಿದಂತಹ ಋಣ ಅದನ್ನು ಯಾರಿಂದಲೂ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಂತ ಹೇಳಿ ನಿನ್ನ ಮಗಳು ಮಾಲಿನಿ ನಿನ್ನ ಋಣವನ್ನು ತೀರಿಸ ಬಯಸಿಕೊಂಡಿದ್ದಾಳೆ. ಯಾವತ್ತೂ ನೀನು ಸಂತೋಷದಲ್ಲಿರಬೇಕು, ನಗುತ್ತಾ ಇರಬೇಕು ಎಂಬುದೇ ನನ್ನ ಆಶಯ. ನೀನು ಹೇಳಿದಂತೆ ಉಚಿತನ ಮಾತು. ನೀನು ಬೆರಳು ತೋರಿಸಿದ್ರೆ ಸಾಕು, ನಾನು ಋಣದಲ್ಲಿ ಹೊತ್ತು ಆ ಕಾರ್ಯವನ್ನು ಮಾಡ್ತೇನೆ. ನಾನು ಹೋಗ್ತೇನೆ. ಆದಿತಮ್ಮ ಆದಿತ್ಯ. ಮಾಲಿನಿಯು
ಆಕೆ ಮಾತು ಅಲ್ಲ ಹೇಳಿತು, ನನಗೆ ಆಕೆ ಹೇಗೆ ತಿಳಿದುಕೊಂಡಿದ್ದೇನೆ ನಾನು. ಯಾಕೋ ಸಂಕೋಚವನ್ನು ಪಟ್ಟು ನನ್ನನ್ನು ಈ ಗೋಟಾರವನ್ನು ಕಳಿಸಿದ್ದಕ್ಕಾಗಿ. ಆದರೆ ನಾನು ಹೇಗಾದರೂ ಬೇಡಿ ಖಂಡಿತವಾಗಿ ಕಾಲನ್ನು ಸೇರುತ್ತೇನೆ, ತಪಸ್ಸನ್ನು ಆಚರಿಸಿದಂತ ಮಾತನ್ನು ಕೊಟ್ಟಿದ್ದೇನೆ. ಜನತೆಯ ಮಾತಿನಂತೆ ನೇರವಾಗಿ ಬಂದಿದ್ದೇನೆ. ದಟ್ಟವಾದಂತಹ ಅರಣ್ಯ ಇಲ್ಲಿ ನೋಡಿದ್ದೆ. ಇದರ ಸೌಂದರ್ಯವನ್ನು ಹೊಗಳೋದಕ್ಕೆ ನನ್ನಿಂದ ಸಾಧ್ಯವಿಲ್ಲಪ್ಪ. ಅಷ್ಟು ಸೌಂದರ್ಯದಿಂದ ಕಾಣ್ತಾ ಇದೆ ಈ ದಟ್ಟವಾದಂತಹ ಕಾಡು. ಈ ಸೌಂದರ್ಯವನ್ನು ನೋಡುವುದಕ್ಕೆ ಬಂದವಳಲ್ಲ ನಾನು, ಅಮ್ಮನ ಮಾತನ್ನು ನೆರವೇರಿಸುವುದಕ್ಕೆ ಬಂದವಳು. ಅದಕ್ಕಾಗಿ ಯೋಗ್ಯವಾದಂತಹ ಸ್ಥಳವನ್ನು ನೋಡಿ ನಾನು ತಪಸ್ಸನ್ನು ಆಚರಿಸಬೇಕು. ಆದರೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ನನಗೆ. ಅದಕ್ಕೆ ತಿಳಿದವರು ಹೇಳಿದರು, ಯಾವುದೇ ಕಾರ್ಯವನ್ನು ಮಾಡುವುದಕ್ಕಿಂತ ಮೊದಲು ಯೋಚನೆಯನ್ನು ಮಾಡಿ ಬಳಿಕ ಕಾರ್ಯನಿರತವಾಗಬೇಕು ಎಂಬುದಾಗಿ. ಆಗ ಮಾತ್ರ ಕಾರ್ಯದಲ್ಲಿ ಸಫಲತೆಯನ್ನು ಪಡೆಯಬೇಕು. ಯಾಕೆ ಹೇಳಿದೆ ಈ ಮಾತು ನೋಡಿ ಅಂತೆ, ಇತ್ತ ಗಿಡ ಮರ ಅಂತಲ್ಲ, ಆಗ ಮೃಗಗಳೆಲ್ಲವೂ ನನ್ನಲ್ಲಿ ನೋಡುತ್ತಾ ಇದೆ. ಕಾರಣ ಏನು? ನಾನು ಅಷ್ಟು ಸೌಂದರ್ಯವಂತಿ ಆಗಿದ್ದೇನೆ. ಈ ಗೆಲುವಿಗೆ
ಮಕ್ಕಳು ಸೌಂದರ್ಯವತಿಯಾಗಿ ಕಾಣುತ್ತಾರಂತೆ. ಹಾಗಂತ ಹೇಳಿ ನಾನು ಸೌಂದರ್ಯತೆಯಲ್ಲಿ ಚೆಲುವಿನ ರೂಪವಲ್ಲವೇ ಎಂದು ಹೇಳುತ್ತುಂಟು. ಮಗಳೇ ಮಾಲಿನಿ, ನಿನ್ನಂತಹ ಸುರೂಪಿ ನಮ್ಮ ವಂಶದಲ್ಲಿಯೇ ಹುಟ್ಟಿಲ್ಲ ಎಂಬುದಾಗಿ ತಾಯಿ ಮಾತು ಎಷ್ಟಂತೂ ಅಷ್ಟೇ. ಹೆಣ್ಣು ತಾಯಿಗೆ ನಮ್ಮ ಹೆಣ್ಣವಾದರೂ ಇದ್ದೇ ಆದ್ರೆ ಹಾಗಲ್ಲ. ಅಮ್ಮ ಹೇಳುವಂತಹ ನುಡಿ ಸತ್ಯ. ನನ್ನ ಕೈಯಲ್ಲಿ ಕೂತು ನೋಡಿದಾಗ ನಾನು ನಿಜವಾಗಿಯೂ ಸೌಂದರ್ಯವತಿ. ನಾನು ಈ ಸೌಂದರ್ಯದ ರಾಶಿಯನ್ನು ಹೊತ್ತು ಇಲ್ಲಿ ತಪಸ್ಸನ್ನು ಆಚರಿಸಿದರೆ ನನ್ನನ್ನು ಕಂಡಂತಹ ಇಲ್ಲೇ ಕಾಮಕರು ಬಿಡುತ್ತಾರೆಯೇ? ನನ್ನ ಕಂಡ ಬಳಿಕ ಅವರಿಗೆ ಅಂತಹ ಕಾಮ ಉತ್ಪಾದನೆ ಆದರೆ ಏನ್ ಮಾಡುವುದು? ನನ್ನ ತಪಸ್ಸಿಗೆ ವೆಚ್ಚವನ್ನು ತರ್ತಾರೆ. ಅಷ್ಟೇ ಅಲ್ಲ, ಈ ಏನು ಬಿಡಿ, ಅವರು ಅಷ್ಟು ಪದಜೀವಿಗಳಲ್ಲ, ನಮ್ಮವರೇ ಇದ್ದಾರೆ. ಆ ಸುರರು ಸುರರೆಂಬ ಹಗೆಗಳಾಗಿದ್ದರು. ಅಂದ್ರೆ ಅವರು ಅಜನ್ಮ ಶತ್ರುಗಳು ನಮ್ಮನ್ನು. ನಾವು ಯಾವಾಗ ಏನ್ ಮಾಡ್ತೇವೆ ಎಂಬುದಾಗಿ ಕಾಯ್ತಾ ಕೂತಿರ್ತಾರೆ. ಅವರ ಗೂಢಚಾರರು ಇಲ್ಲಿ ತಿರುಗ್ತಾ ಇರ್ತಾರೆ. ಒಂದು ವೇಳೆ ಮಾಲಿನಿ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ ಎಂದು ತಿಳಿದರೆ ಸಾಕು, ಏನಾದ್ರು ಮಾಡಿ ನನ್ನ ತಪಸ್ಸಿಗೆ ವೆಚ್ಚವನ್ನು ತರುತ್ತಾರೆ. ಯಾಕೆ? ನಮಗೆ ಹೇಳುವುದಕ್ಕೆ ಅವರು ಸಂಬಂಧದವರು, ನಮ್ಮ ಚಿಕ್ಕಮ್ಮನ ಮಕ್ಕಳು. ಯಾವ ಸಂಬಂಧವನ್ನು ನೋಡುವುದಿಲ್ಲ ಅಧಿಕಾರಕ್ಕಾಗಿ. ಹಾಗೆ ಈ ಹಿಂದೆ ನನ್ನ ತಾಯಿ ಇಂಥದೇ ಆಶೆಯನ್ನು ಹೊತ್ತು ತಪಸ್ಸನ್ನು ಆಚರಿಸುತ್ತಾವೆ. ಆ ದೇವೇಂದ್ರನು ತನ್ನ ವಜ್ರಾಯುಧದಿಂದ ಆಕೆಯ ಗರ್ಭವನ್ನೇ ಛೇದಿಸಿದ್ದಾನಂತೆ. ಅಂತಹ ಇನ್ನು ನನ್ನನ್ನು ಬಿಡ್ತಾನ? ಖಂಡಿತ ಬಿಡ್ಲಿಕ್ಕಿಲ್ಲ. ಏನಾದ್ರೂ ಮಾಡಿ ನನ್ನ ತಪಸ್ಸಿಗೆ ಭಂಗವನ್ನು ತರ್ತಾನೆ. ಏನ್ ಮಾಡೋಣ? ಅಮ್ಮನಿಗೆ ಕೊಟ್ಟಂತಹ ಮಾತನ್ನು ನೆರವೇರಿಸಬೇಕು, ತಪಸ್ಸನ್ನು ಆಚರಿಸಬೇಕು. ಗೊತ್ತಾಯ್ತು ಬಿಡಿ. ನಾವು ರಾಕ್ಷಸರು ಅನಿಮ ಮಹಿಮ ಗರಿಮಗಳೆಂಬಂತ ಅಷ್ಟ ಶಕ್ತಿಗಳನ್ನು ಬಲ್ಲವರು. ಈ ವಿದ್ಯೆಯ ಸಹಾಯದಿಂದ ಯಾವ ಸಮಯದಲ್ಲಿ ಯಾವ ರೂಪವನ್ನು ಧರಿಸಬೇಕಾದಂತ ಆ ಶಕ್ತಿಯನ್ನು ಹೊಂದಿದವರು ನಾವು. ಆ ವಿದ್ಯೆಯನ್ನು ಇಲ್ಲಿ ಉಪಯೋಗಿಸ್ತೇನೆ. ಹೇಗೆ ನಾನು ವೇಷ ಮಾಡಿದ್ದೆ ಹೇಳಿ, ವೇಷ ಅಂತಲ್ಲ, ರೂಪಧಾರಣೆ ಮಾಡುವುದು. ರೂಪ ಮಾಡುವುದು ಅಲ್ವಾ? ಅದಕ್ಕೆ ಯೋಚನೆ ಮಾಡುವುದಿಲ್ಲ. ಓಡುವಂತ ಜಿಂಕೆ ಆಗುವುದಾ? ಬೇಡ ಬೇಡ. ಯಾವಾಗಲೂ ಕಾಯ್ತಾ ಇರ್ತಾನೆ ಬಾಣ ಇಟ್ಕೊಂಡು. ಒಂದು ಬಾಣ ಸಾಕಿದ್ರೆ ಸಾಕು, ಕತೆ ಮುಗಿಯಿತು. ಹಾಗಾಗಿ ಕಲಿಸುವಂತಹ ಹಾವಾಗುವುದಾ? ಅದು ಬೇಡ. ಹತ್ತಿನ ಕಣ್ಣು ಯಾವಾಗಲೂ ಅದರ ಮೇಲೆ ಇರ್ತದೆ. ಗೊತ್ತಾಯ್ತು ನೋಡಿ. ದೂರದಲ್ಲಿ ಮಹಿಷಿಯರ ಗುಂಪು. ಮನಸ್ಸಿನಲ್ಲಿ ನಿರ್ಧಾರವನ್ನು ಮಾಡಿಕೊಂಡೆ. ಮಹಿಷಿ ರೂಪಧಾರಣೆಯನ್ನು ಮಾಡಿಕೊಂಡು ನಾನು ನಿಮಗೆ ತಪಸ್ಸನ್ನು ಆಚರಿಸುತ್ತೇನೆ. ಅದಕ್ಕಾಗಿ ಶುದ್ಧವಾದಂತಹ ಜಲದಲ್ಲಿ ನಿಂತು ಶುಭ್ರವಾದಂತಹ ವಚನವನ್ನು ನನ್ನ ರೂಪವನ್ನು ಮಹಿಷಿ ರೂಪವನ್ನು ಮಾಡುತ್ತಾ ತಪಸ್ಸನ್ನು ತಪೋಗಮನವಾಗುವುದಕ್ಕೆ ಕಾರಣ ಯಾರು? ಯಾಕಾಯಿತು? ಎಲ್ಲ ಪ್ರಶ್ನೆಗಳಿಗೋಸ್ಕರ ನನ್ನಲ್ಲಿರುವಂತಹ ದೃಷ್ಟಿಯನ್ನು ನೋಡುತ್ತೇನೆ.
ಅಬ್ಬಬ್ಬಬ್ಬ. ದಾನವಯಾರು ತನ್ನ ನಿಜ ರೂಪವನ್ನು ಬರಮಾಡಿ ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸುತ್ತಿದ್ದನೆಯೇ ಇವನನ್ನೆಲ್ಲ ಭಸ್ಮ ಮಾಡಲೆಂದಿದ್ದೆ. ಛೇ, ಏನು ಮಾಡುವುದು? ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಮುನಿಕುಲಕ್ಕೆ ಅಪಮಾನ, ಮುನಿಕುಲಕ್ಕೆ ತಪಸ್ಸನ್ನಾಚರಿಸುವಂತಹ ಸುಸಜ್ಜಿತವಾದ ಸ್ಥಳವನ್ನು ಆಯ್ಕೆ ಮಾಡಿದೆ. ಶಾಪವನ್ನು 3 ಮೂರ್ತಿಗಳಿಂದ ಸುಸಜ್ಜಿತವಾದ ಜಾಗವೆಲ್ಲ ಆಯ್ಕೆ ಮಾಡಿ ಈ ಪುಸ್ತಕಿ ಕ್ಷೇತ್ರದ ಗೊಂಡಾರಣ್ಯದಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದವನು ಈ ದಿನ ಎಲ್ಲ ತಪಸ್ಸು ಅರ್ಥವಾಯಿತು. ಈ ಜಾಗದಲ್ಲಿ ಇರುವುದು ಸರಿಯಲ್ಲ. ಯಾರಣ್ಯವನ್ನ ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಏರಿದು ಏರಿದು ಬಲಕರ ತಪವು ಮಾಲಿನಿ ಮಣಿಯರಿ ಬಳಲಿರಿತವೋ ತಾಮ್ರಗದಿ ಬೇಡುವ ನದಿರವು ನಾನೇವೆ ಏರಿದು ಏರಿದು ಬಲಕರ ತಪವು ಮಾಲಿನಿ ಮಗಳೇ ಮಾಲಿನಿ, ಸದ್ಗುಣ ಪರಿಪಾಲಿನಿ, ಏಲಮ್ಮ ಎತ್ತೇಳು. ಯಾರು? ಬ್ರಹ್ಮದೇವನಾದ ನಾನೇ ಬಂದಿದ್ದೇನೆ. ಬ್ರಹ್ಮದೇವರೇ, ತಪಸ್ಸನ್ನು ಬಿಡಮ್ಮ. ನನ್ನ ತಪಸ್ಸನ್ನು ಬಿಡಲೇ ಸ್ವಾಮಿ. ಬಿಡು. ಇದು ಕರುಣಸಾಗರ ದೇವಾ ಪರಮೇಶ್ವರಿ ಹರುಷದಿಂದಲೇ ಮನವಿರವ ಹರುಷದಿಂದಲೇ ಮನವಿರವ ಮನವಿರವ ಧುರವೀರನಾಗಿನ ತಗಳನ ಬಯಸಿ ಧುರವೀರನಾಗಿನ ತಗಳನ ಬಯಸಿ ನಾ ವಿರಚಿಸಿದೆನು ಘೋರ ತಪವ ಸಾಗರ ದೇವ ಪರಮೇಶ್ವರಿ ಕೇಳೆಯ ದೇವಾ ವಿಧಿ ವಿರಿಂಚಿ ಶಾರದಾರಮಣ ಭಕ್ತರಾದ ಮಾಲಿನ್ಯ ಭಕ್ತಿಗೆ ಮೆಚ್ಚಿ ಸತ್ಯಲೋಕವನ್ನು ತೊರೆದು ಓಡೋಡಿ ಬಂದಿಯ ದೇವ. ಹೌದು ಮಗಳೇ. ಕರುಣೆಯು ನಿನ್ನ ಹೃದಯದಲ್ಲಿ ಸಾರ್ವಭೌಮಾರಿರುವುದರಿಂದ ನಿನ್ನನ್ನು ಕರುಣಾಸಾಗರ ಎಂಬುದು ಆಯ್ಕೊಂಡಾಡಿದ್ದಾರೆ. ನಿನ್ನನ್ನು ಕಂಡ ಬಳಿಕ ಇದನ್ನು ಬೇಕೆಂಬಂತ ಆಶೆ ನನಗಿಲ್ಲ. ಆದರೂ ನೀನು ಕೇಳ್ತಾ ಇರುವೆ. ಯಾವ ವರ ಬೇಕು ಕೇಳಮ್ಮ. ಎಲ್ಲವನ್ನೂ ತಿಳಿದವರು ನೀನು. ಆದರೂ ನನ್ನ ಭಾಗ್ಯದ ಬಗ್ಗೆ ಕೇಳಬೇಕೆಂಬಂತ ಆಶೆ ನಿನ್ನದು. ಹೌದು ಮಗಳೇ. ಅಲ್ವಾ? ಇಷ್ಟು ಗಣಗೌರವಾದಂತಹ ಕೆಲಸವನ್ನು ಮಾಡಬೇಕಿದ್ರೆ ಒಂದು ಕಾರಣ. ಏನಮ್ಮ? ಹೆಣ್ಣಾದ ಮನೆಗೆ ಆಕೆಯ ಸಂತಾನವೇ ದೊಡ್ಡ ಸಂಪತ್ತು ಅಂತೆ. ಹಾ. ಅಂತಹ ಆಶೆಯನ್ನು ಪಟ್ಟವರು ಕೊಡುವುದಾದರೆ ವೀರನಾದ ಧೀರನಾದ ಶೂರನಾದ 3 ಲೋಕವನ್ನು ಗೆಲ್ಲುವಂತಹ ವೀರ ಪುತ್ರನನ್ನು ಕಳುಹಿಸುತ್ತೇವಾ? ತಥಾಸ್ತು ಮಗಳೇ. ಆಯ್ತಲ್ಲ. ಆದರೆ ಆದರೆ ಅಂದ್ರೆ
ಮಹಿಷ ಕೂಡು ನಗ್ತಾನೆ. ಹೌದು ಮಗನೇ. ದೇವ, ಏನ್ ಯಾಕೆ ಈ ರೀತಿ ಆಯ್ತು? ನಾನು ತಿಳಿಯಲಾಗಿ ಹೋದೆ. ನನ್ನ ಉದರದಲ್ಲಿ ಕೋಡಲು ಹುಟ್ಟುತ್ತಾನೆ. ಕೋಡಲಿಗೆ ನಾನು ತಾಯಿ ಆಗಬೇಕೆ? ನನ್ನನ್ನು ಕಂಡು ಲೋಕದ ಜನರು ಅಪಹಾಸ್ಯ ಮಾಡಲಿಕ್ಕಿಲ್ವೇ? ಕೋಡಲನ್ನು ಎತ್ತಿ ಹೇಗೆ ಹಾಕುವುದು ಹೇಗೆ? ಯಾಕೆ ಈ ರೀತಿಯ ಕಷ್ಟವೇ? ಮರುಗದಿರು ಮಾಲಿನಿಯೇ ಮರುಗದಿರು ಮಾಲಿನಿಯೇ ಮುನಿವರನು ಒರೆದ ವಚನವು ತಪ್ಪಲರಿಯದು ಮರುಗದಿರು ಮಾಲಿನಿಯೇ ಮತ್ತೇನ್ ಮಾಡ್ಬೇಕು? ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರಾಕ್ರಮಿಯೆನಿಸಿ ತ್ರಿಜಗದಿ ಮೆರೆಯುವನು ದುರಪರಾಕ್ರಮಿಯೆನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮರೆಯ ಮಾತಲ್ಲ ಎನ್ನುತ್ತ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಮಗಳೇ ಮಾಲಿನಿ, ಬ್ರಹ್ಮದೇವ, ಮರುಗಬೇಡಮ್ಮ, ಮರುಗಬೇಡ. ಅದು ಬರುವುದೇ ಅಪರೂಪ. ಹಾ, ಈಗ ನಾನು ಮರುಗ್ತಾ ಇದ್ದು ಮರ್ಬೇಡ ಅಂತ ಹೇಳ್ತಾ ಇದ್ದೀನಿ. ಇನ್ನ ಮೇಲಿನ ಕೋಪದಿಂದಾಗಿ ನಾನು ಹೀಗೆ ಆಡಿದೆನೆಂದು ಭಾವಿಸಬೇಡಮ್ಮ. ಮತ್ತೆ ಏನು ಕಾರಣ? ಅದಕ್ಕೆ ಬಲವಾದ ಕಾರಣವೂ ಇದೆ. ನೀನು ತಪಸ್ಸಿಗೆ ಆರಿಸಿದಂತಹ ಈ ಪ್ರದೇಶ ಇದು ಮುನಿ ಕೃಪಾಶೋಕನ ವನ ಪ್ರದೇಶವಾಗಿತ್ತು. ಈ ಪ್ರದೇಶದಲ್ಲಿ ನೀನು ತಪಸ್ಸನ್ನು ಆಚರಿಸಿದ್ದರಿಂದ ನಿನ್ನ ತಪೋಜ್ವಾಲೆಯಿಂದಲಾಗಿ ಆತನ ತಪಸ್ಸು ಕೆಟ್ಟಿತ್ತು ಮಗನೇ. ಇದನ್ನು ಜ್ಞಾನ ದೃಷ್ಟಿಯಿಂದ ನೋಡಿದಂತಹ ಆತನು ಮಹಿಷ ರೂಪದಿಂದ ನೀನು ತಪಸ್ಸನ್ನಾಚರಿಸಿದ್ದರಿಂದ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎಂಬುದಾಗಿ ಶಾಪವನ್ನು ದೇವ, ಹಾ ಮೂರು ಮೂರ್ತಿಗಳಲ್ಲಿ ಒಬ್ಬರಾದಂತಹ ನೀವು ನಿಮ್ಮಿಂದಲೂ ಆ ಶಕ್ತಿಯನ್ನು ಶಾಪಕ್ಕೆ ಮೋಚನೆಯಿಲ್ಲವೇ? ವಿಶಾಪವನ್ನು ಕೊಡಲಾಗಿದೆ. ಆಗದು ಮಗನೇ. ಯಾಕೆ ಗೊತ್ತಾ? ಇದನ್ನು ತಿಳಿದಂತಹ ಮುನಿವರ ಮೂರು ಮೂರ್ತಿಗಳಿಂದಲೂ ಈ ಶಾಪಕ್ಕೆ ವಿಮೋಚನೆ ಸಿಗದೇ ಹೋಗಲಿ ಎಂಬುದಾಗಿ ನುಡಿದಿದ್ದಾನೆ. ಮಗನೇ, ನೀನು ಬೇಸರಿಸುವುದು ಅಗತ್ಯವಿಲ್ಲ. ಮತ್ತೇನ್ ಮಾಡ್ಬೇಕು? ನಿನ್ನ ಮನಸ್ಸಿನಲ್ಲಿರುವುದೇನು? ಮೂರು ಲೋಕವನ್ನು ಗೆಲ್ಲುವಂತಹ ದುರಪರಾಕ್ರಮಿಯಾದಂತಹ ಮಗ. ನಿನಗೆ ಮುಂದೆ ಹುಟ್ಟಲಿರುವಂತಹ ಮಗನು ಕ್ರೂರನು, ಧೀರನು, ರಣಗಂಭೀರನೂ ಆದಂತಹ ಮೂರು ಲೋಕವನ್ನು ಜಯಿಸಬಲ್ಲಂತಹ ಮಗನೋರನ್ನು ಹುಟ್ಟುತ್ತಾನೆ. ಓನನಾದರೂ ಬಲು ಜ್ಞಾನನಾಗುತ್ತಾನೆ. ಬೇಸರಿಸಬೇಡಮ್ಮ, ಬೇಸರಿಸಬೇಡ. ಆದಿತ್ತು ಪಾಲಿಗೆ ಬಂದದ್ದು ಪಂಚಾಮೃತ. ತಥಾಸ್ತು. ಆಯ್ತಲ್ಲ, ನಾನು ಕಷ್ಟಪಟ್ಟು ತಪಸ್ಸನ್ನು ಮಾಡಿದ್ರೆ ಆ ಘಟ್ಟಬಿಟ್ಟ ಕೊಟ್ಟು ಸನ್ಯಾಸಿ ಶಾಪವನ್ನು ಕೊಟ್ಟಿದ್ದಾನೆ. ಇವರಿಗೆ ಶಾಪವನ್ನು ಕೊಟ್ಟಿದ್ದೇವೆ, ಮತ್ತೆ ಏನು ಕೆಲಸ ಇಲ್ಲ ಬೇರೆ. ಏನ್ ಮಾಡ್ಲಿ? ಆತದ್ದು ನಟ್ಟು ಹೋಗಿದೆ. ಬ್ರಹ್ಮದೇವರ ಎದುರಲ್ಲಿ ಕಣ್ಣಲ್ಲಿ ದಿನ ಕೋಡಿಯನ್ನೇ ಆಗಿಸಿದೆ. ಏನು ಪ್ರಯೋಜನ ಆಗಲಿಲ್ಲ. ಅವಳು ಹೇಳಿದಾಗ ಈ ಮೂರು ಮೂರ್ತಿಗಳನ್ನು ತೆಗೆಯಲಿಕ್ಕೆ ಆಗುವಂತಹ ತಪಸ್ಸನ್ನು ಕೊಟ್ಟಿದ್ದಾನೆ. ಏನ್ ಮಾಡೋಣ? ಅಲ್ಲಿಗೆ ಬಂದದ್ದು ಪಂಚಾಮೃತ. ಈ ಸಂತೋಷದ ವಿಷಯವನ್ನು ನನ್ನ ಅಮ್ಮನಿಗೆ ಹೇಳ್ಬೇಕು. ಅವಳು ಕಾಯ್ತಾ ಇದ್ದಾಳೆ. ಆದಷ್ಟು ಬೇಗ ನಮ್ಮ ಅರಮನೆಯಲ್ಲಿ ಹೋಗ್ತೇನೆ.
ಹೆಸರಿಗೆ ಗೊತ್ತ 3 ಲೋಕಗಳು ಪ್ರಾಮುಖ್ಯವಾದ ಲೋಕಗಳು. ಲೋಕಗಳು ತುಂಬ ಉಂಟು, ಪ್ರಾಮುಖ್ಯವಾದ ಊರು 3. ಸ್ವರ್ಗಲೋಕ ಪುರರಿಗೆ, ಮತ್ತೆ ಹೆಚ್ಚ ಗಂಧರ್ವ ಕಿನ್ನರ ಪುರುಷ ಅವರ ಲೋಕಗಳು ಅಲ್ಲಿಗೆ ಸೇರಿಸು. ಅರ್ಥಲೋಕ ನರರಿಗೆ ಸೇರಿಸುತ್ತದ್ದು, ಸ್ವಲ್ಪ ಮಟ್ಟಿಗೆ ದಾನವರಿದ್ದಾರೆ. ಇನ್ನೂ ಪಾತಾಳ ಲೋಕ, ಸಪ್ತ ಪಾತಾಳ ಲೋಕಗಳು ಸಪ್ತ ಲೋಕಗಳಂತೆ ಅದು ಕೆಳಗೆ ಇರುತ್ತದೆ. ಈ ಸಪ್ತ ಲೋಕದಲ್ಲಿ ಮಧುವನದಲ್ಲಿ ನಿಂತುಕೊಂಡು ಇಲ್ಲಿಯ ಹೊರವನ್ನೆಲ್ಲ ನೋಡ್ತಾ ಇರುವುದು ನಾನೇ. ಇಲ್ಲಿಗೆ ಹಸರಾಗಿದ್ದೇನೆ. ಮನುಷ್ಯ ಜೀವನದಲ್ಲಿ ಮಹತ್ವಾಕಾಂಕ್ಷೆ ಆಗಬೇಕು. ಆಗಿದ್ದು ನಾನು ನನ್ನ ಮಹತ್ವಾಕಾಂಕ್ಷೆಯಿಂದ ಆತ್ಮ ಲೋಕದ ಪೂರ್ಣ ಅಧಿಕಾರವನ್ನು ನನ್ನ ಕೈಯಲ್ಲಿ ಪಡೆದಿದ್ದೇನೆ. ಜೀವನವು ಬಹಳ ಸುಂದರವಾಗಿರುತ್ತದೆ. ಆದರೆ ಸಾಂಸಾರಿಕ ಜೀವನದ ಬಗ್ಗೆ ಕೇಳಿದಾಗ, ಯೋಚಿಸಿದಾಗ ನಾನಿನ್ನೂ ಅವಿವಾಹಿತ. ಯಾಕೆ ಹೆಣ್ಣು ಸಿಗಲಿಲ್ಲ ಅಂತಲ್ಲ, ಯೋಚ್ಯವಾದದ್ದನ್ನು ಹುಡುಕ್ತಾ ಇದ್ದೇನೆ. ಆಗಿರುವಾಗ ಒಂದು ಲೇಖನ ಬಂತಲ್ಲ, ರಾಕ್ಷಸ ಬಾಟ ಎಣಿಸಿಕೊಂಡಂತ ಆ ದಿಟ್ಟಿದೇವಿಯಿಂದ ಪತ್ರದ ಒತ್ತಡೆ ಇತ್ತು. ನನ್ನ ಮಗಳು ಮಾಲಿನಿ ಷೋಡಶ ಪ್ರಾಯದವಳಾಗಿದ್ದಾಳೆ. ಅವಳಿಗೆ ಯೋಚ್ಯವಾದ ವರವನ್ನು ಕಂಡು ವಿವಾಹವನ್ನು ಮಾಡಬೇಕೆಂದು ಬಯಸಿದ್ದೇನೆ. ಈ ಪ್ರಪಂಚದಲ್ಲಿ ಅವನಿಗೆ ಸರಿಯಾದ ಗಂಡಸು ಇದ್ದರೆ ಅದು ನೀನು ಎಂದು ಪರಿಗ್ರಹಿಸಿ ನಿನಗೆ ಈ ಲೇಖನವನ್ನು ಬರೆಯುತ್ತಾ ಇದ್ದೇನೆ. ನೀನು ಇಬ್ಬರ ಸಹಿತ ಬಂದು ನನ್ನ ಮಗಳನ್ನು ಒಲಿಸಬೇಕು ಎಂದು ಕೋರಿಕೆಯನ್ನು ನೀಡಿ ಆ ಪತ್ರವನ್ನು ಕಳಿಸಿದ್ದಾಳಲ್ಲ, ಆ ಪತ್ರಕ್ಕೆ ಉತ್ತರ ಕೊಡಬೇಕಲ್ಲ, ಮತ್ತೆ ಯಾವ ವ್ಯಕ್ತಿಗೆ ಬಯಸಿದ ಹಾಗೆ ಈಗ ಬಂತದ ಪತ್ರ ಹುಡುಕುತ್ತಿರುವ ಹಳ್ಳಿ ಕಾಲಿಗೆ ತೊಡಗಿದಂತೆ ಇನ್ನು ತೊಡ ಮಾಡುವುದಲ್ಲ. ನಮ್ಮವರನ್ನೆಲ್ಲ ಕರೆದು ಇಬ್ಬರಿಗೆ ಸಹಿತ ಹೊರತೇನೆ. ನಿಮ್ಮ ಹೆಸರು ಜಗತ್ತಿಗೆ ಹಬ್ಬದದ್ದು. ಹೋಗ್ಬೇಕು ಅಂತ ಸಾಕು, ದಾರಿ ತೋರಿಸುವಂತೆ. ಆದ್ರೆ ಜನ ಎಲ್ಲ ಬಂದು ಸೇರಿದ್ದಾರೆ. ನಮ್ಮ ಪುರೋಹಿತರು ಕಾಣುತ್ತಿಲ್ಲವಲ್ಲ. ಸಮಯ ಮೀರಿ ಹೋಗುತ್ತಾ ಇದೆ. ಇದು ನೀವು ಬರುವಂತಹ ಸಮಯವೇ ತಡ ಆಯ್ತಾ? ಮತ್ತೆ ನಾನು ಹೊರಡ್ಲಿಕ್ಕೆ ಬೇಗ ಹೊರಟಿದ್ದೇನೆ, ಮುಟ್ಟುವಾಗ ಮಾತ್ರ ತಡ. ಅದ್ಯಾಕೋ? ನಿಮ್ಮ ಕರೆ ಬರುವಾಗ ನಾನು ಮನೆಯಲ್ಲಿ ಇರ್ಲಿಲ್ಲ. ಮನೆಯಲ್ಲಿ ಇರ್ಲಿಲ್ಲ, ನಾನು ಅಲ್ಲಿ ಒಂದು ಸತ್ಯನಾರಾಯಣ ಪೂಜೆಗೆ ಹೋಗಿದ್ದೆ. ಓಹೋ, ಬರುವಾಗ ಸ್ವಲ್ಪ ತಡ ಆಯ್ತು. ನಿಮ್ಮ ಆಳು ಬಂದದ್ದು ನಮ್ಮ ಮನೆಗೆ. ನಿಮ್ಮ ಆಳು ಬರುವಾಗ ನನ್ನ ಹೆಂಡತಿ ಬಾವಿಯಲ್ಲಿ ನೀರು ಸೇರುತ್ತಿದ್ಲು.
ದೇವಸ್ಥಾನದಲ್ಲಿ ಅವ್ರು ಯಾರಿಗೆ ನಮಸ್ಕಾರ ಮಾಡಲಿಲ್ಲ. ನಿಮ್ಮ ಆಡು ಪ್ರಥಮ ಸಲ ಅವರಿಗೆ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ್ದೇ ಮಾಡಿ ಅದರ ಸಂತೋಷದಿಂದ ಬಾವಿಯಲ್ಲಿ ನೀರು ತಿಳಿದುದನ್ನು ಹಗ್ಗದೊಟ್ಟಿಗೆ ಕೊಡಪನ್ನು ಒಟ್ಟಿಗೆ ಬಿಟ್ಟ. ಹೌದು, ಕೊಡಪನ ಬಾವಿಗೆ ಬಿತ್ತ. ಆ ಹಗ್ಗದ ಕೊಡೆ ಉಂಟಲ್ವಾ, ಇವಳ ಕಾಲಿಗೆ ಸುತ್ತಿ ಬಾವಿಗೆ. ಹೌದೇ ಮತ್ತೆ ಈಗ ಬರುವಾಗ ಎಂತ ಅದು ಹೋಗ್ಬೇಡ. ಇವಳು ಬಾವಿಯಲ್ಲಿ ಕಾಪಾಡಿ ಕಾಪಾಡಿ ಕಾಪಾಡಿದ್ದ ಕಾಪಾಡಿದ್ರಲ್ವಾ, ಮತ್ತೆ ಎಂತದ್ದು ಮಾಡುದು. ಆಮೇಲೆ ಬಾವಿ ಹೋಗಿ ನಿಂತಿದ್ದೇನೆ, ಬಾವಿಯಲ್ಲಿ ಇಲ್ಲಿವರೆಗೆ. ಮುಂದೆ ಒಂದು ಅರೆಗಾಳಿ ಆಗ್ತಿದ್ರೆ ಇಲ್ಲಿವರೆಗೆ, ಆಮೇಲೆ ಒಂದು ಅರೆಗಾಳಿ ಆಗ್ತದೆ ಇಲ್ಲಿವರೆಗೆ. ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಲ್ವಾ? ಒಳ್ಳೆ ಬರುವಾಗ ತಡೆ. ಇದು ಎಂತ ವಿಷಯ ಅಂತಂದ್ರೆ ಪುರೋಹಿತೆ ಒಂದು ಮದುವೆ ಆಗ್ಬೇಕಲ್ವಾ? ಹಾಗೆ ನೋಡ್ತಾ ಇದ್ದೀರಿ ನೀವು. ಅಲ್ಲ ಮತ್ತೆ ಅಂತ ಯೋಚನೆ ಮಾಡ್ಬೇಕಲ್ಲ. ಅಂದ್ರೆ ಏನ್ ಪುರೋಹಿತೆ ಮತ್ತೆ ಮಕ್ಕಳ ಆಟಿಕೆಯ? ನನ್ನ ಮಗಳಿಗೆ. ಯಾರಿಗೆ? ನನ್ನ ಮಗಳಿಗೆ. ಈಗ ಅಷ್ಟು ದೊಡ್ಡವಳಲ್ಲ ಮತ್ತೆ ಹೆಣ್ಣು ಮಕ್ಕಳಿಗೆ ಬೆಳೆಯುವುದು ತಿಳಿಯುತ್ತದೆ. ಬಾಳೆ ಗಿಡ, ಹೌದು, ಬಾಳೆ ಗಿಡ ಬೆಳೆದಾಗೆ ಬೆಳೆಯುದು. ಆಮೇಲೆ ಪಟಾಕ್ ಅಂತ ಗೊಣೆ ಹಾಕುತ್ತೆ, ಅಲ್ಲಿಂದ ಉಡುಕ್ಕಿಂತ. ಹೌದು, ಇದು ಹೌದಾ? ಹೊರ ಯಾರು? ಹೊರ ನೋಡಿ. ಏನು ಚಂದಪ್ಪ, ಏನು ಚಂದಪ್ಪ. ಚಂದಪ್ಪ ವಿದ್ಯುತ್ ಮನವಿ. ವಿದ್ಯುತ್ ಮನವಿ ಅಂತ ನನ್ನ ಹೆಸರು. ಇದು ಯಾವ ಜಾತಿ ಹೆಸರು? ಇಸುಮಾಯಿಲ್. ಇಸುಮಾಯಿಲ್ ಅಲ್ವಾ? ವಿದ್ಯುತ್ ಮಾಲಿ. ಎಲ್ಲಿ ಮಾಲಿ? ಇಲ್ಲಿ ಮಾಡಿ ಮಾಲೀಕ ಅಧಿಪತಿ. ನಮಸ್ಕಾರ. ನಿಮಗೆ ಶುಭವಾಗಲಿ, ಶುಭವಾಗಲಿ. ಇನ್ನು ಈ ಸಂಸಾರಕ್ಕೆ ಮಂಗಲ ಆಗಲಿ. ಒಂದು ಹೊಡಿತೇನೆ ಮಂಗಳ ಆಗಲಿ. ಈಗ ನಾನೆಂತ ತಪ್ಪು ಹೇಳಿದ? ಮಂಗಳವಾಗಲಿ ಅಂತ ಹೇಳಿ. ಅದೇ ಅದು ನನ್ನ ದೋಷ ಅಲ್ಲ, ಈ ಹಲ್ಲಿನ ದೋಷ. ಅಲ್ಲಿ ಹೊರಡ್ತದೆ, ಮುಖ್ಯವಾಗಿ ಬೇಡ. ಮದುವೆಗೆ ಮೂತ್ರ ಬಂತಲ್ಲ, ಇದು ನನ್ನಲ್ಲಿ ರಾಜಪ್ಪ ಇದೆ. ಮನೆ ಪುರೋಹಿತ, ಕುಲ ಪುರೋಹಿತ, ಮೂತ್ರ ಸರಿಯಾಗಿ ಮದುವೆ ಹೆಣ್ಣು ಬರಲಿ ಅಂತ ಇಂಥದ್ದು ಒಂದು ಬಂತಲ್ಲ. ಸಂತಾನ ಸತ್ತಲಿಂದ ಸತ್ತೋಗ್ಲಿಕ್ಕೆ ಹೆಣ್ಣು ಬರ್ಲಿಲ್ಲ ಅಂತ ಇದು ಬಂತು. ಇದು ನನ್ನ ಅಂದರಿ. ಜೋಡಿ ಹಾಕ್ಬೋದು, ಹೇಳು ಮಾಡಿ ಜೋಡಿ. ಮೊದಲೇ ಹೆಂಡತಿ ಕಲಿಯುವುದಿಲ್ಲ. ಆಗಲ್ಲ ಆಗಲ್ಲ. ನಾನು ಒಂದು ದೇವಸ್ಥಾನದಲ್ಲಿ ಪುರೋಹಿತನಾಗಿದ್ದೆ. ಊರವರೆಲ್ಲ ಒಟ್ಟು ಸೇರಿ ಅಂದ್ರೆ ಭಟ್ರೆ ನೀವು ಬಹಳ ಕಷ್ಟಪಡ್ತಿದ್ದೀರಿ, ಒಂದು ಮದುವೆ ಆಗಿಲ್ಲ. ಊರಲ್ಲಿ ನನಗೆ ಬೇಕಾಗಲ್ಲ, ಊರವ್ರನ್ನ ಹೇಳಿದ್ರಲ್ಲ ಹಾಗೆ ಮದುವೆ ಆಗಿ ಅದೇ ದಿವಸ ನನಗೊಂದು ಗಣ ಹೋಯ್ತು. ರಾತ್ರಿ ಗಣ ಮಾಡಿ ಮನೆಗೆ ಬರ್ತೇನೆ, ಹೆಂಡತಿ ಕುಡಿಚು ಎಲ್ಲಿ ಹೋದ್ರು ಗೊತ್ತಿಲ್ಲ. ಯಾರಿಗೊತ್ತು? ನನಗೆ ರಾತ್ರಿ ಕಾರ್ಯಕ್ರಮ ಅಲ್ವಾ. ಆಮೇಲೆ ನೋಡಿ ರಾತ್ರಿ ಕಾರ್ಯಕ್ರಮದವರು ಸ್ವಲ್ಪ ಜಾಗ್ರತೆ ಆಗಿರ್ತಾರೆ. ಆಮೇಲೆ ಊರವರ ಒಟ್ಟು ಸೇರಿದ್ರು, ಎರಡನೇ ಮದುವೆ ಮಾಡಿದ್ರು. ನನಗೆ ಬೇಕಾಗಲ್ಲಪ್ಪ, ಊರವರಿಗೆ ಬೇಕಾಗ. ಮದುವೆ ಆಗಿ ಎರಡನೇ ದಿವಸ ರಾತ್ರಿ ಪಾಠ ಹಾಗೆ ಮದುವೆ ಬೇಡ ಅಂತ ಇದ್ದಾಗ ಊರವರೆಲ್ಲ ಒಟ್ಟು ಸೇರಿ ಅಂದ್ರು. ಬಟ್ರೆ ನೀವು ಹೀಗೆ ಮದುವೆ ಆಗೋದು ಬೇಡ, ಜಾತಕ ನೋಡಿ ಮದುವೆ ಆಗಿ. ಮದುವೆ ಆಗಿ ಇವೆಂಟ್ ಆಯ್ತಾ, ನಿರ್ಧಾರ ಆಯ್ತಾ, ಜಾತಕ ತೋರಿಸ್ತೇನೆ. ನಾನು ಒಳ್ಳೆ ಒಟ್ಟಲ್ಲಿ ಜಾತಕ ತೋರಿಸ್ತೇನೆ, ಇವಳ ಜಾತಕವನ್ನು ತೋರಿಸ್ತೇನೆ.
ಗಂಡ ಸಾಯುವ ಯೋಗ ಉಂಟು ಗೊತ್ತಾಯ್ತು. ನನ್ನ ಜಾತಕದಲ್ಲಿ ಹೆಂಡತಿ ಸಾಯುವ ಯೋಗ ಉಂಟು ಗೊತ್ತಾಯ್ತು. ಈಗ ಅವಳ ಜಾತಕ ನಾನು ಯಾವಾಗ ಸಾಯ್ತೇನೆ ಅಂತ ಕಾಯ್ತಾರೆ. ನನ್ನ ಜಾತಕ ಮಾರಿ ಸಂತಾನ ಬೆಳಿಗ್ಗೆ ಅವರೆಲ್ಲ ಮುಸ್ಲಿಗೆ ಸಾಯಂಕಾಲ ಮದುವೆ ಗೊತ್ತಿಲ್ವಾ? ನೀವು 3 ಮದುವೆ ಆಗಿದ್ದೀರಿ, ನಮ್ದು ನಿಮಗೂ ಮರ್ತೋಗಿದೆ. 3 ಮದುವೆ ಆಗಿದೆ. ಆಗ ನನಗ ಸುಮ್ಮನೆ ನಿಮ್ಮನ್ನು ಕರೆಯುವುದಕ್ಕೆ ಹೋಗ್ಬೇಡಿ ಆಯ್ತಾ? ಅದಕ್ಕೆ ನಾನು ಸರಿ ಮಾಡ್ತೇನೆ. ಈಗ ಸರಿ ಮೊದಲೇ ಈಗ ಮುಂದೆ ಎಲ್ರಿಗೆ ಕಾಣಬೇಕು. ಒಂದು ಹಾರ ಹಾಕಿದ್ರೆ ಹಾರ ಹಾಕಿದೆ. ಈಗ ಬೇರೆ ಹಾರ ಬೇಗ ಬೇಗ ನಿಮ್ಗೆ ಅವಸರ ಯಾಕೆ? ಇನ್ನೊಂದು ಮದುವೆ ಮಾಡ್ಲಿಕ್ಕೆ ಹೋಗ್ಬೇಕಂತ? ಸಾಯಂಕಾಲ ಅಲ್ಲ, ಒಂದೇ ಕಾರ್ಯಕ್ರಮ ಕಟ್ಟಿಕೊಳ್ಬೇಕು, ಹಾಗೆಲ್ಲ ಕೂತ್ಕೊಟ್ಟೆ ತಗೊಂಡಿಲ್ಲ ಒಂದೇ ಸರಿ ಮೂತ್ರಕ್ಕೆ ಉಂಟಲ್ಲ ಮನೆಯಲ್ಲಂತೂ ನಾನೇ ನಮ್ಮ ಜೀವನ ಆರತಿ ಎತ್ತಿದರು ಮನೆಯಲ್ಲೂ ಆರತಿ ಎತ್ತಿದರು ಯಾರಾದ್ರೂ ಹುಡುಗನ ತಂದಿದ್ರೆ ಬೇಗ ಬೇಗ ಬಂದು ತಂದು ಬಿಡು. ತುಂಬ ಓದಿದ್ದೇವೆ. ಒಂದು ಕೆಲಸ ಮಾಡಿ, ಈಗ ಬಿಟ್ಟು ಹಿಂದೆ ಒಂದು ತಂದು ಕೊಡಿ ಅಂತ ನಾನು ತಗೊಳ್ತೇನೆ. ಈಗ ಪುರೋಹಿತರ ಲೆಕ್ಕದಲ್ಲಿ ಇದು ನಮ್ಮ ಪಾರಂಪರಿಕ ಬಟ್ಟೆ. ನನಗೆ ನನ್ನ ಅಪ್ಪನಿಂದ ದೊರಕಿದ್ದು. ನನ್ನ ಅಪ್ಪನಿಗೆ ಅವರ ಅಪ್ಪನಿಂದ, ಅವರ ಅಪ್ಪನಿಂದ ಅವರಿಗೆ ಈ ಬಟ್ಟೆ ನಿಮ್ಮ ಮಗನಿಗೆ ಇದು ಬಟ್ಟೆ. ಇದರಲ್ಲಿ ಕೆಲವು ಹೊಟ್ಟೆ, ಇದನ್ನು ಕೊಟ್ಟರೆ ನಾನು ಕೆಟ್ಟೆ. ಅದು ಕೊಡ್ಬೇಕಲ್ಲ ಸಂಪ್ರದಾಯ. ಭಟ್ರ ಮಗಳಿಂದ ಮದುಮಗನ ಮಗಳಿಗೆ, ಮದುಮಗನ ಮಗಳಿಂದ ಮದುಮಗನ ಮಗಳಿಂದ ಮತ್ತೆ ಭಟ್ರ ಮಗಳಿಗೆ. ಗಮ್ಮತ್ತಿದಂಗಾಯ್ತಲ್ಲ. ಏ ಪಾಪಿ ಮುಂದೆನೆ ಪಾಪಿ ಮಾರಿ ಸಂತಾನ ಅಲ್ಲ, ರೀತಿಯ ತೋರ್ಪಡಿಕೆ
ಎಲ್ಲ ಸಂತೆ ಸಿಕ್ಕಿದ್ರು ತುಂಬಾ ದೊಡ್ಡ ನನ್ನ ಮನೆ ತಂದು ಕೊಟ್ಟಾರೆ ನೀವು ಅಂತ. ಅವ್ರಿಗೆ ನಿಮ್ಮ ಲೆಕ್ಕ ಹೇಳಿ. ಇದು ಮನಸ್ಸುಗಳನ್ನು ಬಿಡಿಸಿಕೊಡ್ಬೇಕಲ್ಲ ಮದುವೆ ಆಗಿ ಗೊತ್ತೇ ಇಲ್ಲ ಇದು ಮೊದಲೇ ಸಲ ಮದುವೆ ನಾನು ಹೇಳಿದಾಗೆ ಹೇಳ್ಬೇಕು ಆಯ್ತಾ ನಾಚಿಕೆ ಆಗ್ತದೆ ಇನ್ನೆಂತ ಕರ್ಮದ್ದು ನಾಚಿಕೆ ನನ್ನ ಊರ ಪ್ರೀತಿಯ ಬಂಧುಗಳೇ ಬಾಂಧವರೇ ನೀವೊಂದು ರಾಜಕೀಯ ಭಾಷೆ ಸ್ವಲ್ಪ ಇತ್ತಲ್ವಾ ಬಾಂಧವರೇ ನಿಮ್ಮ ಮಗಳಾಗಿ ಪ್ರೀತಿಯ ರಾಜಕುಮಾರಿಯಾಗಿ ಇಷ್ಟು ವರ್ಷ ನಿಮ್ಮೊಟ್ಟಿಗೆ ಇದ್ದೇನೆ ಅಷ್ಟು ಒಳ್ಳೆ ಅಂತ ವ್ಯಕ್ತಿ ಕರ್ಮಕ್ಕೆ ಮತ್ತೆ ಅಲ್ಲಿ ಮತ್ತೆ ಪಾಪಲ್ಲಿ ಅನಿಸ್ತಾ ಇದ್ದಾರೆ ನೀವು ಬೇಸರ ಮಾಡಿ ಅಮ್ಮ ಮಳೆಗಾಲದಲ್ಲಿ ಬರ್ತಾರಂತ ಆಯ್ತಾ ನೀವು ನಿಮ್ಮ ಎರಡೂ ಕೈಗಳನ್ನು ಎತ್ತಿ ಇಷ್ಟು ಸಾಕು ಎರಡು ಕೈಗಳನ್ನು ಎತ್ತಿ ಹೋಗಿ ಬಾ ಮಗಳೇ ಅಂತ ಆಶೀರ್ವಾದ ಮಾಡಿ ಗಳಿಸ್ಕೊಡ್ಬೇಕು ಜೋರಾಗಿ ತಪ್ಪಡೆ ಎಲ್ರು ಪ್ರೀತಿಸ್ತಾರೆ ಅಂತ ಗೊತ್ತಾಯ್ತಲ್ವಾ ಓ ಮಾರಾಯ ಇಷ್ಟು ಮಾಡಿ ನಾನು ಹೇಳ್ಬೇಕಾಯ್ತಾ ಈ ಊರಿನ ಪ್ರಜೆಗಳೇ ಏನು ತಿನ್ಲಿಲ್ವ ಸೊರೆಯಿಲ್ವ ಎಂತದ್ದು ಈ ಊರಿನ ಪ್ರಜೆಗಳೇ ಏನಾಯ್ತು ಬರ್ತಾರೆ ಅವರು ಹೋದಂತ ನೀವೇ ಸಂತೋಷವ ಯಾಕೆ ಬೇರೆ ಯಾರ ಮೇಲೆ ಮನೆ ಇಟ್ಟಿಲ್ಲ ಇನ್ನದಷ್ಟು ಬೇರೆ ಯಾರ ಮೇಲೆ ಉಂಟು ಕೊನೆಯ ಪ್ರಯೋಗವ ಇಂಥದ್ದು ಕೊನೆಯ ಪ್ರಯೋಗ ಅಂತ ಇದು ಮದುವೆಯ ಪ್ರಯೋಗ ಪುಣ್ಯ ನಾನು ನನ್ನ ಸ್ವರದಲ್ಲಿ ಸಾಮಾನ್ಯ ಸ್ವರದಲ್ಲಿ ಮಾತಾಡುವಾಗ ಜೋರಾಗಿ ಯಾವ ಕಂಡದ್ದು ಒಂದು ಭಾಗ್ಯ ನಮ್ಗೆ ಬಂದಿದೆ ದೂರದ ಭಾಗ್ಯ ಬೇಕು ನಮ್ಗೆ ನಮ್ಮ ಮದುವೆಯನ್ನು ಮತ್ತೆ ಇದು ಸಾಮಾನ್ಯ ಜನರ ಮದುವೆ ಮಾಲಿನಿ ಮತ್ತು ಮಂಜುಮಾರಿಯ ಮದುವೆ ಇವತ್ತು ನೀವೆಲ್ಲರ ಪ್ರೀತಿಯಿಂದ ಇವತ್ತು ನಿಮ್ಮೆಲ್ಲರ ಪ್ರೀತಿಯಿಂದ ಇಲ್ಲಿವರೆಗೆ ಸಾಗಿ ಬಂದಿದ್ದೇನೆ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋದರೆ ಮತ್ತೆ ನಿಮ್ಮ ಹೆಂಡತಿಯನ್ನು ನನ್ನ ಹೆಂಡತಿಯನ್ನಲ್ಲ ಹಾಗೆ ಅದೆಂತದ್ದು ಪಲ್ಯಕ್ಕೆ ಗರಿಕೆ ಮಾಡ್ಲಿಕ್ಕೆ ಕಸ ಬಿಡಿಸೋದಕ್ಕೂ ಬೇಡ ಇಂಥದಕ್ಕೆಲ್ಲ ಬರ್ತಾ ಅದೇನು ನೀವೆಲ್ಲ ನನ್ನ ಹೆಂಡತಿಯನ್ನು ನಿಮ್ಮ ಹೆಂಡತಿಯನ್ನು ನಾನು ನನ್ನ ಹೆಂಡತಿಯನ್ನು ನಾನು ಮದುವೆ ಆದ ಈ ಮಾಲಿನಿಯನ್ನು ಕರ್ಕೊಂಡು ಹೋಗ್ತೇನೆ ನೀವೆಲ್ಲರೂ ಆಶೀರ್ವಾದ ಮನೆ ಮಗಳನ್ನು ನೀವೆಲ್ಲರೂ ನೀವು ಮನಸ್ಸಿದ್ರೆ ಎರಡು ಕೈ ಎತ್ತಿ ಇಲ್ಲದ್ರಲ್ಲಿ ಟಕ್ಕ ಮಾಡಿಕೊಂಡು ಅವರಿಗೆ ಹೇಗೆ ಅನಿಸ್ತದೋ ಆಶೀರ್ವಾದ ಧನ್ಯವಾದಗಳು ಇದು ಬೇಗ ಬೇಗ ಊಟಕ್ಕೀಗ ಊಟಕ್ಕೆಲ್ಲ ಮಾಡಿದ್ದಾರೆ ಯಾರು ಹೋಗುದು ಬೇಡ ಆಯ್ತಾ ಕಾರ್ಯಕ್ರಮ ಮುಗಿದ ಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಭರ್ಜರಿ ಅವತರ ಉಂಟು ಪ್ರೀತಿ ಭೋಜನ ಪ್ರೀತಿ ಭೋಜನ ಅಷ್ಟೇ ಉಂಟು ಆದ್ರೆ ಮೊದಲು ಬ್ರಾಹ್ಮಣರ ಊಟ ಮಾಡಿ ಆಯ್ತಾ ಆಮೇಲೆ ಬ್ರಾಹ್ಮಣರ ಊಟ ಆದ ಮೇಲೆ
ನಿಮ್ಮ ಹೇಳಿಕೆ ಆಯ್ತು ಅಂತ ಹಾಗಾದ್ರೆ ರಾಮನ್ ಬೆಚ್ಚಲ್ಲ ಒಂದು ನೀವು ಮತ್ತೆ ಹೋಗ್ಲು ಬೇಡ. ನಮ್ಮ ಇವತ್ತು ಮನೆಗೆ ಬರ್ಬೇಕು. ಆಯ್ತು, ಇವತ್ತು ನಿನ್ನ ಬಚ್ಚ ಮಾಡುವ. ಬೇರೆ ಮನೆಗೆ ಹೋಗೋದು ಬೇಡ, ಇವತ್ತು ನಿನ್ನ ಬಚ್ಚ. ಇವತ್ತು ನಿನ್ನ ಬಚ್ಚ. ಅವ್ರು ನೋಡಿ ಎಲ್ಲ ಹೋಗ್ತಾರೆ ತಿರ್ಗಲಿಕ್ಕೆ. ನಾವು ಮನೆಗೆ ತಲೆಗೆ ಹೊಳೆದ ಆಯ್ತು ಆಯ್ತು. ಜಡದವು ಕಿರಿತಿ ಕರೆಯುತ್ತ ಅಳಿಯನ ನುಡಿದಳತಿ ಹಿಂದಡ ಪರಿಭವಗಳನ್ನು ಇಂದಿದ ಪರಿಭವಗಳನ್ನು ಮಾಡಿದ್ದಾಯಿತು. ಇನ್ನು ಮನರಾಸೆಯನ್ನಾದರೂ ಚಿಂತೆಯನ್ನು ಯಾರಲ್ಲಿ ಹೇಳಲಿದ್ದೀವಾ? ಯಾಕಪ್ಪ ಈ ಕಣ್ಣೀರು ಅವರನ್ನು ಮುಖ್ಯವಾಗಿ ಕುಳಿತಿದ್ದೀರಲ್ಲ, ಏನು ವಿಶೇಷ? ತಿಳಿದಿಲ್ಲೇನೋ ಮಗನೇ ದೈತ್ಯಾನ್ವಯ ಒಳಿದದು ಸರಿ ಜನರಾಕ್ಷಸ ಬಲದ ಬಲದಿ ಅಸುರನ ಕುಲವೆಲ್ಲ ಕವಲಿದನು ಜನರಾಕ್ಷಸ ಬಲದ ಬಲದಿ ಅಸುರನ ಕುಲವೆಲ್ಲ ಕವಲಿದನು ತಿಳಿದೇನೆನೋ ಮಗನೇ ತಾಯಿ ಮಗಳಿಗೇನೋ ಮದುವೆಯೇನೋ ಮಾಡಿದ್ದಾಯಿತು. ಆದರೆ ಏನು ಮಾಡುವುದು ಹೇಳಿ? ಸಂಭ್ರಮದಿಂದ ಸಂತೋಷದಿಂದ ಇರಬೇಕಾದಂತ ನೀವು ಹೌದು, ಅವನನ್ನು ಮುಖ್ಯವಾಗಿ ದುಃಖಿತರಾಗಿ ಕಣ್ಣೀರನ್ನು ಹರಿಸುವಂತರಾಗಿ ದೃಷ್ಟಕೊಂಡು ಕಾಣುವಾಗ ಈಗಲೇ ಇತ್ತು ಯಾಕೆ ಒಂದು ಪ್ರಶ್ನೆಯನ್ನು ಮಾಡಬಾರದೆ ಕೇಳುತ್ತಾ ಇದ್ದೇನೆ ಯಾಕೆ? ಹೌದು ಕಂದ, ಚಿಂತೆಯೇನೋ ಹೌದು ಮನದಲ್ಲಿ ಕಾಡುತ್ತಾ ಇದೆ. ಹೌದೇ? ಅದೆಷ್ಟು ಗಂಡು ಮಕ್ಕಳನ್ನು ಹೆತ್ತವಳು ನಾನು. ಓಹೋ, ಆದರೆ ಹೇಳುತ್ತೇನೆ. ಹೌದು, ಈ ರಕ್ತದ ಕುಲವು ಉದ್ಧಾರ ಆಗಬೇಕೆಂಬ ಒಂದು ಮನಸ್ಸಲ್ಲಿತ್ತು. ಅಷ್ಟೇ ಅಲ್ಲ, ಆ ಸ್ವರ್ಗಲೋಕವು ನಮ್ಮದಾಗಬೇಕೆಂಬ ಒಂದು ಕನಸಿತ್ತು. ಹೌದು, ನಿಮಗೆ ಪ್ರಾಪ್ತಿ ಆಗಬೇಕಿತ್ತು. ಹೌದು, ನಮ್ಮ ವಶವಾಗಬೇಕು. ನಿಮ್ಮ ತಂಗಿ ಅದಿತಿಯ ಮಕ್ಕಳು ಅಲ್ಲಿದ್ದಾರೆ ಎನ್ನುವಂತ ಹೇಳ ನಿಮಗೆ ನಮಗೆ ಅದನ್ನು ಪ್ರಾಪ್ತ ಮಾಡುವುದಕ್ಕಾಗಿ ಹೋದಂತ ನಿಮ್ಮ ಮಕ್ಕಳು ಬದಲಾಗಿ ಹೋದರು. ಹೌದೇ? ಆ ದುಃಖವೇ. ಹಾಗಾದ್ರೆ ಈಗ ನೀವು ನನ್ನಿಂದ ಬಯಸುವುದೇನು? ಆ ಸ್ವರ್ಗಲೋಕವು ನಮ್ಮ ವಶದಲ್ಲಿ ಆಗಬೇಕು ಅನ್ನುವುದೇ ಚಿಂತೆ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ.
ಈ ನಿಮ್ಮ ಅಳಿಯ ಒಬ್ಬಳನಾಗಿದ್ದಾನೆ. ಆ ದೇವತೆಗಳಿಗೆ ಕಣ್ಣು ಮುಟ್ಟಿಸುವುದಕ್ಕೆ ಸಮರ್ಥನಾಗಿದ್ದಾನೆ. ನಿಮ್ಮ ದುಃಖವನ್ನು ದೂರೀಕರಿಸುವುದು ನಿಮ್ಮ ಅಳಿಯನಾಗಿ ನನ್ನ ಕರ್ತವ್ಯ. ನಾನು ನಿಮ್ಮ ಮಗನಂತೆ. ಆದ್ದರಿಂದ ಒಡಿಯಪ್ಪನ ಮಗನೇ, ನೀನಾದ ಮಾತನ್ನು ಕೇಳಿ ಸಂತೋಷವಾಯಿತು. ಜಯವಾಗಲಿ ಮಗನೇ, ಜಯವಾಗಲಿ. ಹೋಗಿ ವರ್ಗದ ಈ ಸಿಂಹಾಸನ ರಿಕ್ತವಾಗಿದೆ. ಹೋಗ್ತಾರೆ ಪ್ರವೇಶ ಮಾಡ್ತಾರೆ, ಕೂತ್ಕೊಳ್ತಾರೆ. ವರ್ಗದ ಜೀವವೃಷ್ಟಿಗಳಾಗಿದ್ದಂತೆ ಅದು ಆಡಾಡುತ್ತ ಬಂದು ನನ್ನ ಎದೆಗೆ ಒದ್ದೆಯಲ್ಲ ಯಾರು
ನನಗೆ ಕಷ್ಟವನ್ನು ಕೊಟ್ಟೆ ಅಲ್ಲ, ನಿನ್ನನ್ನು ವಿಚಾರಿಸುವುದಕ್ಕಾಗಿ ಬಂದಿದ್ದೇನೆ. ಪಕ್ಷಿ ಜಾತಿಗೆ ಸೇರಿದ ಲಕ್ಷಣವನ್ನು ಲೆಕ್ಕಿಸೋಣೆ. ಲಕ್ಷಣನಿಗೆ ಲಕ್ಷಣ ನಿನ್ನ ರೆಕ್ಕೆಗಳನ್ನು Hello.
ಅಮ್ಮ ಮಾಲಿನಿ. ಅಮ್ಮ ಮಾಲಿನಿ, ಓಮ ಮಾಲಿನಿ. ಓ ಅಮ್ಮಮ್ಮ. ನಾನಮ್ಮ ನಿಮ್ಮ ಗಂಡ. ಯಾರು ಮಾತಾಡೋದು ನೀವು? ಈಗ ನನ್ನ ಪರಿಚಯ ಇರುವಲ್ಲಿದೆ. ಮತ್ತೆ ಅದನ್ನು ಮಾತಾಡ್ತಿದ್ದಾರೆ. ಹಾಗಲ್ಲ, ನಾನು ಮತ್ತು ನಿಮ್ಮ ಗಂಡ ವಿಜ್ಞಾನ ಮಾಲಿ. ಯಾರು? ವಿಜ್ಞಾನ ಮಾಲಿ, ವಿದ್ಯುತ್ ಮಾಲಿನ್ಯ. ವಿದ್ಯುತ್ ಮಾಲಿ. ಅವರ ಜೊತೆ ಒಟ್ಟಿಗೆ ಹೋದದ್ದು, ಎಲ್ಲಿಗೆ? ಗುರುಪುರಕ್ಕೆ ಹೋದದ್ದು. ಸ್ವಲ್ಪ ಮುಂದೆ ಹೋಗ್ಬೇಕಿತ್ತು. ಸುರಪುರಕ್ಕೆ ಹೋದದ್ದ? ಸುರಾಪುರಕ್ಕೆ ಹೋದವ. ಅಲ್ಲಿಂದ ನಾನು ಬಂದವ. ನೀವು ಸುರಪುರಕ್ಕೆ ಬಂದವನೇ ನೀನು? ಹೌದಮ್ಮ. ಏನು ವಿಚಾರ? ಬೇಗ ಹೇಳಿ. ಆಲಿಸ್ಬೇಕಮ್ಮ. ಲಾಲಿಸಬೇಕು ತಾಯೇ ನಿನ್ನ ಮಗಳ ಮಾಲಿ ಗುಣ ಮಾಡಿಯೇ, ನಿನ್ನ ಮಗಳ ಮಾಲಿ ಗುಣ ಮಾಡಿಯೇ. ಆ ಆ ಆ ಲಾಲಿಸಬೇಕು ತಾಯೇ ನಿನ್ನ ಮಗಳ ಮಾಲಿ ಗುಣ ಮಾಡಿಯೇ, ನಿನ್ನ ಮಗಳ ಮಾಲಿ ಗುಣ ಮಾಡಿಯೇ. ಕಾಳಗದಲ್ಲಿ ಸುರಗಾಲವಾಗೆನಲೆಂದು, ಕಾಳಗದಲ್ಲಿ ಸುರಗಾಲವಾಗೆನಲೆಂದು, ಸುರಗಾಲವಾಗೆನಲೆಂದು ಗೆನಲೆಂದು. ಲೀಲೆಯೊಳಗಿದ್ದಂತ ನಿನ್ನಯ ಪಾದ, ಲೀಲೆಯೊಳಗಿದ್ದಂತ ನಿನ್ನಯ ಪಾದ. ಲಾಲಿಸಬೇಕು ತಾಯೇ ನಿನ್ನ ಮಗಳ ಮಾಲಿನಿ ಗುಣ ಮಾಡಿಯೇ, ನಿನ್ನ ಮಗಳ ಮಾಲಿನಿ ಗುಣ ಮಾಡಿಯೇ. ಏನಿನ್ನ ಹಾರಾಟ? ಅಮ್ಮ, ಏನು? ನಿಮ್ಮ ಪಾದ ಬುಡದಿಗೆ, ನಿಮ್ಮ ಪಾದ ಬುಡದಿಗೆ ಆದ ಬುಡಕ್ಕೆ ಅಡ್ಡ ಬಿದ್ದಿದ್ದೀನಿ. ಹೇಳು ಹೇಳು. ಆಗಿದ್ದಿಲ್ಲ. ಮತ್ತೆ ಹಾರಬೇಕು ಅಷ್ಟೇ. ಈಗ ತಿರ್ಗಿ ಅದೇ ನಿಮ್ಗೆ ಗೊತ್ತಾಗ್ತಾ ಇದೆ. 7 ದಿವಸ ತಿನ್ನತ್ತಿ, 7 ದಿವಸ ಕನ್ನೆ ತಿನ್ನತ್ತಿ. ಹಿಂದಕ್ಕೆ ಅಲ್ಲಿ ಅದೇ ಈಗ. ನಾನು ಅಲ್ಲಿ ಸುರಪುರಕ್ಕೆ ಹೋದ. ಇನ್ನೊಂದು ಅಲ್ಲಿ ಹೋದ ತಕ್ಷಣವೇ ಬೇರೆ 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 ಆಗಿ ಬಿಡ್ತಾರೆ. ಏನಾದ್ರು ಯಾವ ತರ ಎಂತ ಅಲ್ಲಿಗೆ ದೇವರ ದೇವರುಗಳು ದೇವರುಗಳು ಬೇರೆ 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 ಆಗಿ ಬಿಡ್ತಾರೆ. ಬೇರೆ ಬೇರೆಯಾಗಿ ಮೊದಲು ನೀವಲ್ಲಮ್ಮ ಯಾರು? ಬಂದ ಬಿಟ್ಟೆ ಅಗ್ನಿ ಅಗ್ನಿ ಈಗ ಬಾಯಿ ಬಂದು ಏನೆಲ್ಲ ಆಗ್ತದೆ ಅಮ್ಮ. ಆ ಅಗ್ನಿ ಬಂದು ನಿಂತ ತಕ್ಷಣವೇ ನಿಮ್ಮವರು ಎಂತದ ಅರುಣಾಸ್ತ್ರ ಬಿಟ್ಟ ವರುಣಾಸ್ತ್ರ. ವರ್ಣಾಸ್ತ್ರ ಅಗ್ನಿ ಹೋಗ್ತೇನೆ ಅಲ್ಲಿ ಬಂದ ಅಗ್ನಿ ಎಲ್ಲಿಗೆ ಓಡಿ ಹೋಗಿತ್ತಂತೆ. ಅಂತ ಆಮೇಲೆ ತಿಂಗ ಆಮೇಲೆ ಕುಂಬಾರ ಬಂದಮ್ಮ. ಕುಂಬಾರ ಬಂದ ಕುಬೇರ. ಅವನೇ ಅವನ ಅಯ್ಯ ಅವ ಬಂದ ಕೂಡ ಅವರನ್ನು ಕೂಡ ನಿಮ್ಮವರು ಓಡಿಸಿದ್ರಮ್ಮ. ಅವರು ಓಡಿ ಹೋದ. ಮತ್ತೆ ಹಿಂದಿನಿದ್ದವಮ್ಮ, ಹಿಂದಿನಿದ್ದ ವಾಯು ಬಂದ. ವಾಯು ವಾಯು ನಿಮ್ಮವರಿಗೆ ಗೊತ್ತಾಗಲಿಲ್ಲ. ನಾನೊಂದು ಸೂಚಿ ಕೊಟ್ಟೆ, ನಿಮ್ಮವರಿಗೆ ಸೂಚಿ ಕೊಟ್ಟೆ. ಅದೇ ಸೂಚಿಯನ್ನು ಕೊಟ್ಟದ್ದೇ ತದ. ನಿಮ್ಮವರು ಹಿಂದೆ ತಿರುಗಿ ನೋಡಿದ, ಅವನು ಹೋದ. ಹಿಂದಿನಿಂದ ಬಂದ ವಾಯು ಹಿಂದಿನಿಂದ ಸುಂಕ ಅವನಿಗೆ ಕೆಲಸವೇ ಹಾಗೆ ಬಿಡು. ನನ್ಗೆ ಗೊತ್ತಾಯ್ತು, ನನ್ಗೆ ಗೊತ್ತಾಯ್ತು ವಾಯು ಹೋದ. ನಿನ್ನ ಗೊತ್ತಾ ನೀವು ಹೇಳ್ತಾ ಇದ್ದೀವಿ. ವಾಯು ಇಲ್ಲ, ವಾಯು ಕಥೆ ಆಗಿ. ಆಮೇಲೆ ಕೋಣ
ಧರ್ಮರಾಯ ಯಮಧರ್ಮರಾಯ ಅವ ಬಂದ ಕೂಡಲೇ ನಮ್ಗೆ ನಖದ ಸಿಗವರೆಗೆ ನಕಲಿಂದ ಸಿಗವರೆಗೆ ಒಮ್ಮೆ ಸೀಟಿ ಬಂತ. ಯಾಕೆ ಸೀಟಿ ಬಂತು. ಎಂತ ಬಂದದ್ದು? ಸೀಟಿ ಸಿಟ್ಟು ಬಂದ. ಯಾಕೆ ಬಂದದ್ದು? ನನ್ನ ಸಣ್ಣ ಪ್ರಾಯದ ಅಜ್ಜಿಯನ್ನು ಕೊಂಡೋಗಿದ್ದೇನೆ. ಪಾಪಿ ಮಗ ನಿನ್ನ ಅಜ್ಜಿ ಸಣ್ಣ ಪ್ರಾಯ? ಸಣ್ಣ ಪ್ರಾಯ 99 ವರ್ಷದ ಒಬ್ಬೊಬ್ಬಾಗಿದೆಯಾ? ಅಲ್ಲ ಹೆಸರಿಲ್ಲ. 1 ವರ್ಷ ಬಿಟ್ಟಿದ್ರೆ ನನ್ನ ಅಜ್ಜಿಯ ಸತತ ಸಂಭ್ರಮ ಆಗ್ತಿತ್ತಲ್ಲ. ಹಾಗೆ 10 ಹೆಸರು. ನೀನೇನ್ ಮಾಡಿದೆ? ನಾನು ಅವನನ್ನು ಓಡಿಸಿಬಿಟ್ಟೆನು. ಕಪಾಲಕ್ಕೆ ಒಂದು ಬಟ್ಟೆ ಬಂದ ಯಮಧರ್ಮರಾಯ ಎಲ್ಲಿಗೆ ಓಡಿದೆ. ಓಡಿ ಹೋದ್ನಾ? ಹೌದೌದು ಬಿಟ್ಟೇವೆ. ನಾನು ಬಿಟ್ಟೇನೆ ಇವಾಗತ್ತೇವೆ. ಹೌದಾ? ಯಮಧರ್ಮರಾಯರಿಂದ ಯಾರು ಇಲ್ಲ. ಆಮೇಲೆ 54ರಲ್ಲಿ ನೇತಾಡಿಕೊಂಡು ಆ ಕಡೆಯಿಂದ ಸುರಲಪ್ಪ ಬಂದಮ್ಮ. ಏನಾದ್ರು ಹೌದು ಐರಾವತವನ್ನು ಏರಿಕೊಂಡು ಕುದುರೆಯನ್ನು ಹಿಡ್ಕೊಂಡು ವಜ್ರಾಯುಧವನ್ನು ಇಟ್ಕೊಂಡು ವಜ್ರ ಅದೇ ಹಿಡ್ಕೊಂಡು ಸುರಲಪ್ಪ ಬಂದ. ಸುರಪಾಲ ಸುರವನ್ನು ಪಾಲಿಸುವ ಸುರಪಾಲ. ಹೌದು. ಅವ ಬಂದ ತಕ್ಷಣ ನಿಮ್ಮವರು ಟ್ರಾಫಿಕ್ ಮಗನೇ ಟ್ರಾಫಿಕ್ ಮಗನೇ ಕಪಟಿ ಮಗನೇ ಕಪಟಿ ಮಗನೇ ಹೌದಾ? 1ಕ್ಕೆ 2ಕ್ಕೆ ಹೋಗ್ತ ನಿಮ್ಮವರು ಹೇಳಿದ್ರೆ 1ಕ್ಕೆ 2ಕ್ಕೆ ಹೋಗ್ತೀಯಾ? 1ಕ್ಕೆ 2ಕ್ಕೆ ಹೋಗ್ತೇನೆ. ಶ್ರೀಮನ್ನಾರಾಯಣ ಬಳಿಗೆ ಹೋಗಿ ದೂರನ್ನು ಕೊಡ್ತೀಯಾ? ಶ್ರೀಮನ್ನಾರಾಯಣ ಶ್ರೀ ನಾನು ಮೊನ್ನೆ ಹೇಳಿ ಅವರ ಬಳಿಗೆ ಹೋಗಿ ದೂರನ್ನು ಕೊಡ್ತೀಯಾ? ನಿನ್ನಲ್ಲಿ ಧೈರ್ಯ ಉಂಟಾ? ಧೈರ್ಯ ಉಂಟಾ? ಬಾ ಬಾ ಉದ್ದ ಲಂಗದೊಳಗೆ ಬಾ. ಉದ್ದ ಲಂಗದೊಳಗೆ ಬಾ. ಬಾ ಯುದ್ಧ ಮಾಡು. ಯುದ್ಧ ರಂಗಕ್ಕೆ ಯುದ್ಧ ರಂಗಕ್ಕೆ ಬಾ. ಯುದ್ಧ ಮಾಡು. ಅವನ ಸುದ್ದಿ ಇಲ್ಲ. ಅದು ಏನಾಯ್ತು ಗೊತ್ತಮ್ಮ? ನಿಮ್ಮವರವರನ್ನು ತೋರಿಸಿಬಿಟ್ಟಮ್ಮ. ದೇವರನ್ನು ನಿಮ್ಮನ್ನು ತೋರಿಸಿಬಿಟ್ಟಮ್ಮ. ಏ ಅಮ್ಮ ಏ ಅಮ್ಮ ಅಮ್ಮ ಅಲ್ಲ ದೇವರಿಗೆ ಸಂಬಂಧ ಇಲ್ಲ ಇಲ್ಲ ಅವರು ಸ್ವಲ್ಪ ನೀನು ಅಳುವುದಕ್ಕೆ ಸಂತೋಷದ ಸುದ್ದಿ ಈಗ ಈಗ ಸಂತೋಷ ಇದ್ದಾನ? ಸಂತೋಷ ನಮಗೆ ಸಂತೋಷ ನಗಿನಂತೆ ಹೇಳ್ಬೇಕಮ್ಮ. ಬರಿಮೆಯಲ್ಲಿ ಕಳಿಸ್ಲಿಕ್ಕೆ ಆಗ್ತದ? ನೋಡು ನನ್ಗೆ ಇದು ಬೇಕಾದಷ್ಟು ಒಳಗುಂಟು. ನಾನು ಮಾತಾಡ್ತಿದ್ದೇನೆ ಕೇಳಿರ್ತೀಯಾ? ನಿಮ್ಮವರು ಅಲ್ಲಿಗೆ ಈ ಸ್ಮಶಾನ ಎಲ್ಲಿದೆ ಅಂತ ಉಂಟು. ಏನ ತಗೊಂಡು ಸ್ಮಶಾನ ಮಶಾನದ ಸಿಂಹಾಸನ ಅದೇ ಸೇವಿಸ್ತಾರ ಸಿಂಹವಿಸ್ತಾರ ಸಿಂಹಿಸ್ತಾರ ಅದೇ ಅದೇ ಅದನ್ನು ಇಡ್ತಾರೆ. ಈ ಬೇರೆಲ್ಲ ಶಬ್ದ ಎಲ್ಲಿಂದ ತಂತಾನ ದೇವರು ಈ ರಂಜಾನಿಗೆ ಬೇಕಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನ ಇದೆಲ್ಲ ನಾನು ನಾಳೆ ಮನೋರಂಜನೆ ಕಾರ್ಯಕ್ರಮ ಮನೋರಂಜನೆಗೆ ಬೇಕಾಗಿ ಸಾಂಸ್ಕೃತಿಕ 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 ಕಾರ್ಯಕ್ರಮ. ನಾನು ಕರೆದು ಒಬ್ಬಳೊಬ್ಬ ಅವಿಷ್ಕಾರ ಸೀರೆಯವರು ಅಪ್ಸರೆಯರು ರೋ ದಂಬೇರ ಏನೋ ಕುಲ್ವತ್ತೀರ ಅವರನ್ನು ಕರೆದೆ ನಾನು. ಕೇಳಿಸಿ ಉಂಟಲ್ಲ ನಿನ್ನ ಕಪಾಲ ಮೋಕ್ಷ ಮಾಡ್ತಾರೆ ರಂಪೆ ದಂಬೆ ಊರ್ವಶಿ ಕುಲ್ವತ್ತಿ ಮತ್ತೆ ನಾವು ಬಂದ ಕೂಡಲೇ ನಾಷ್ಟ ಬರಬೇಕು. ನಾಷ್ಟ ಬರಬೇಕು. ನಾನೇ ನರ್ತನೆ ಶುರುವಾಯ್ತಮ್ಮ. ನರ್ತನೆಯಲ್ಲಿ ನೋಡ್ಬೇಕು ಅಲ್ಲಿ ಬಾರಿಸೋರು ಮತ್ತೆ ಬಾರಿಸೋರು ತಬಲವರು ತಬಲ ತುಂಬುರ ತುಂಬ ಶಬ್ದ ನನಗೆ ಗೊತ್ತಾ? ಹೌದು ಗಾಯನಕ್ಕೆ ಟಿಪ್ಪಸೇನ ಟಿಪ್ಪಸೇನ ಗಾಯನ ತುಂಬುರ
ಹೇಳಿಕೊಟ್ಟ ಒಡಿ ಆಗ್ಬೇಕು. ಅವರು ಹೊಡಿಬೇಕು. ಹೌದಾ? ಅದೇ ನಂಗೆ ಅರ್ಥವಾಯ್ತು ನಿನ್ನದು. ಅಮ್ಮ ಅಲ್ಲಿಂದ ಇದೆಲ್ಲ ಪ್ರಾರಂಭ ಆಯ್ತು. ನಂತರ ಪ್ರಾರಂಭ ಆಯ್ತು. ಅರ್ಥನಾಗಿ ಬಾಯ್ತಲ್ಲ ಕೊಡ್ಬೇಕು. ತಪ್ಪುಲಿ ತಿಂತ ತಪ್ಪುಲಿ ಬಾಯ್ತ ನೀನು ಸತ್ಯ ಬೀಳುವಾಗ ಅಲ್ಲಿ ಅವಳು ಬಂದಳು ಆಗಿ ಎಲ್ಲಿಗೆ ಸಂತೋಷದ ಸಂಭ್ರಮದಲ್ಲಿ ಇರುವಾಗ ಎಲ್ಲೋ ಒಬ್ಬ ಸವಂತಮ್ಮ ಎಂತದ ಯಕ್ಷ ಯಕ್ಷ ಯಾ ಆಡ್ಕೊಂಡು ಬರುತ್ತೆ ಯಾ ಯಾ ಹಿಡಿದುಕೊಂಡು ಬಂದ ನಿಮ್ಮ ಹೌದಾ ನೀನು ತಿಂದು ಇಷ್ಟು ಕೊಟ್ಟಿದ ಗೋಳನಾಗಿ ಆಗಿದೆ ನಿಮ್ಗೆ ಅಲ್ಲ ಮತ್ತೆ ಅಲ್ಲಿ ನಿಮ್ಮವರಿಗೆ ಇದು ಬಾಬಣ್ಣನ ಲಾರಿ ಅಮ್ಮ ಬಾಬಣ್ಣನ ಅಲ್ಲಿ ಆ ರೆಕ್ಕೆಯನ್ನು ಹಿಡಿದುಕೊಂಡು ಆ ಯಕ್ಷ ಬಂದಮ್ಮ ರೆಕ್ಕೆಯಿಂದ ಪಟ್ಟಲ್ಲ ಆದ್ಮೇಲೆ ನೀನು ಆಗ್ಲಿಕ್ಕಿಲ್ಲ ನಿಮ್ಮವರಿಗೆ ಒಂದು ಲೆಕ್ಕ ನಮ್ಮ ಅದೇ ಅಂತಾರೆ ಕೊಟ್ಟದ್ದು ನಿಮ್ಮವರೇ ಲೆಕ್ಕ ಲೆಕ್ಕಕ್ಕಿಲ್ಲ ಅಲ್ಲಿ ಏದು ಇತ್ತು ಅಮ್ಮ ಎದ್ದು ನಿಂತು ಅವ್ರು ಸಿಟ್ಟು ಬಂದಿರ್ಬೇಕು ಇನ್ನೊಂದು ಆ ಯಕ್ಷ ಇನ್ನೊಂದು ಲೆಕ್ಕೆಯನ್ನು ಇಟ್ಕೊಂಡು ರಂಪ ಇನ್ನೊಂದು ಕೊಂಡ ಪರಿಣಾಮ ಕುಂತ ನಿಮ್ಮ ಗಂಡ ಅಲ್ಲಿಗೆ ಮಲಗಿದ್ರು ಅವ್ರು ಮಲಗಿದ್ರು ಅದು ನಿಮ್ಮಷ್ಟು ಅನುಭವ ನನಗಿಲ್ಲ ನನಗೆ ಅವರ ಅಷ್ಟು ವಿಷಯ ಗೊತ್ತಿಲ್ಲ ಸ್ವಲ್ಪ ಸ್ವಲ್ಪ ಗೊತ್ತುಂಟು ಮಲಗಿಕೊಂಡು ಮಾಡ್ತಾರೆ ಅಲ್ಲಿ ನಾನು ಹತ್ತಿರ ಹೋಗಿ ನೋಡ್ತೀನಮ್ಮ ಏನು ಏನು ಹೇಳ್ಬೇಕು ಏನು ಹೇಳುದ ಇಷ್ಟು ದೊಡ್ಡ ದೊಡ್ಡ ಪಣ್ಣನ್ನು ಹಾಕಿ ಇಷ್ಟು ದೊಡ್ಡ ನಾಲಿಗೆ ಹೊರಗಾಗಿ ರಕ್ತವನ್ನು ಸರಿಸಿ ಮಾಡುತ್ತದೆ
ಸಂದರ್ಭದಲ್ಲಿ ನನ್ನನ್ನು ಒಬ್ಬಟ್ಟಿಗಳನ್ನಾಗಿ ಮಾಡಿ ಹೊರಟು ಬಂದೆ ಸ್ವಾಮಿ. ನಿಮ್ಮನ್ನು ಆಗಲಿ ನಾನು ಬದುಕುವುದಾದರೂ ರೈಟ್ ಮಾಡುತ್ತಿದೆ ಗುಡ್ಸಾ ಸುರರೆಲ್ಲರನ್ನೂ ಗೆದ್ದು ಕೇವಲ ಯಕ್ಷರೆದುರಿನಲ್ಲಿ ನಿಮ್ಮ ಶಕ್ತಿಯು ಬುದ್ಧಿ ಹೋಗಿದೆ. ಇಲ್ಲ, ನಾನು ನಿಮ್ಮನ್ನು ಖಂಡಿತ ಭಕ್ತನಾದೆ. ನಾನು ಸಾಯ್ತೇನೆ, ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಹತ್ತು ಫಲವೇ ಸುಮ್ಮನೆ ಹತ್ತು ಫಲವೇ ಸುಮ್ಮನೆ ಸತ್ತವರು ಜೀವಿಪರೇ ಸತ್ತವರು ಜೀವಿಪರೇ ಸತ್ತವರು ಜೀವಿಪರೇ ತರಳ ಮಹಿಷಾಸುರಗೆ ಒರೆವೆ ಹಗರಗಳ ಸತ್ತವರಿಗಾಗಿ ಹೇಳ್ತಾ ಹೋದರೆ ಸತ್ತವರು ಬರುತ್ತಾರೆ. ಮೃತ್ಯು, ಅಕಾಲದ ಮೃತ್ಯು. ನನ್ನ ಪರಿಸ್ಥಿತಿಯನ್ನು ನೋಡುವಾಗ ಹೇಳಿ ನಗುತ್ತಾ ಇದ್ದೀರಾ? ನನ್ನನ್ನು ಹೇಳುವವರು ಕೇಳುವವರು ಯಾರು ಇಲ್ಲ ಎಂದು ಭಾವಿಸುತ್ತೀರಾ? ಸಮರ್ಥನಾದ ಅವನಿಗೆ ಈ ವಿಷಯವನ್ನು ಹೇಳಿ ನಿಮಗೆ ಸರಿಯಾದಂತಹ ಕೆಲಸ ಮಾಡಿದ್ರೆ ಹೌದು, ನಾನು ನಿಜವಾಗಿ ಮಾಡಿದ್ದೇನೆ.
ಬರ್ತೇನೆ ಮಿತ್ರ.
ಹೊತ್ತಿಗೆ ಅಮ್ಮಾಯಾದಂತ ಗೆಳೆಯರೊಟ್ಟಿಗೆ ಆಟಾಡುತ್ತಿರುವ ಸಂದರ್ಭದಲ್ಲಿ ಮಗ ಈಶಾ ಆ ಕಡೆ ಬಾ ಅಂತ ಹೇಳಿದ್ದೇನೆ. ಯಾವಾಗಲ ಹಾಗೆ ಕರೆ ಅಲ್ಲ, ದೀರ್ಘವಾದ ಕರೆ. ಬಂದಿದ್ದೇನೆ ಎಲ್ಲ ಆಟವನ್ನು ಬದಿಗಿರಿಸಿ ಓಡೋಡಿ ಬಂದಂತ ದೃಶ್ಯವೇ ಬೇರೆ. ಬರುವಾಗ ಎತ್ತಿ ಒತ್ತಿ ಮುತ್ತಾಡಿ ಮುಟ್ಟಿಸುವಂತ ಅಮ್ಮನನ್ನ ಕಣ್ಣೀರ ಸುರಿಮಳೆ ತಲೆಗೆ ಬೀಳ್ತದೆಯಪ್ಪ. ಹೋಗ್ತೇನೆ ಅಷ್ಟೇ, ಹಣೆಯಲ್ಲಿ ತಿಲಕ ಇಲ್ಲ, ಕಣ್ಣೀರಿನ ಸುರಿಮಳೆ ಯಾರಿಂದಾಯಿತು? ಅಯ್ಯೋ ನಾನೇನಾದರೂ ತೊಂದರೆ ಮಾಡಿದ್ದಾರೆ ಪಡೆಗಳು ಅವರಿಂದ ನಿನಗೆ ತೊಂದರೆ ಆಯ್ತೆ? ನಮ್ಮದೇ ಅಲ್ಲ. ಹಾಗಾದರೆ ಅವರಿಂದ ಏನಾದರೂ ತೊಂದರೆ ಬಂದರೆ ಶಿಕ್ಷೆಯನ್ನು ನಾನು ಕೊಡುತ್ತೇನೆ. ಹೇಳು, ಹರಿಯು, ಶಂಕರನೇ, ಹರನು ಯಾರು ಇರಲಿ ನನಗೆ ಲೆಕ್ಕಿಲ್ಲ. ಅವರನ್ನು ಕೊಂದು ನಾನು ಮಾಡುವವನು. ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಮೇಲು ರಾಕವನ್ನು ಬಯಸಿ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯ ಬೆರಸಿ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯ ಬೆರಸಿ ಕಂದ ಏನಾಯ್ತಮ್ಮ? ಜಯವಾದ ಸುದ್ದಿಯನ್ನು ಹೀಗೆ ಹಳಹಳಾಗಿ ಮಾಡ್ತದಲ್ಲ, ಯಾಕೆ ಸ್ವರ್ಗಲೋಕ ನಿನಗೆ ಬೇಡವೇ?
ಮುಗಿಸಿ ನಿನ್ನ ತಂದೆಯ ಪ್ರಾಣ ಪಕ್ಷಿಯನ್ನೇ ಸಿಗುವಾಗ ಓ ದೊಡ್ಡ ಸಂತೋಷ ಒಳಗಿಂದ ಕುಡಿ ಬಂತು. ಆದರೆ ಕಡೆಗೆ ಮಾತಿಯಾರು ಯಕ್ಷನು ಬಂದರೆ ಅವರಿಗೆ ಲಕ್ಷ್ಯ ಇಲ್ಲ. ಯಾರು ಬರಲಿ ಬಂದವರನ್ನು ಬಿಡುವೆನ ಹೀಗೆ ಹೋಗಿ ತುಂಡು ಮಾಡಿ ಬರ್ತೇನೆ. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನದ ನಾಮನು ಬರುವ ಕೃತಕದಿ ಅನವರತ ಸುಮನ ಸರ್ವ ಪಕ್ಷದಿ ನಿನಗೆ ಕೇಳುವೆ ಒಂದು ವಿಧಿಯಲ್ಲಿ ಪಡೆದು ವರಗಳನ್ನು ಅಪ್ಪನ ದುರ್ಮಂತ್ರದ ವಾಕ್ಯನ್ನು ಕೇಳಿದಾಕ್ಷಣ ಸಿಟ್ಟಿನ ಬರದಲ್ಲಿ ಇದ್ದ ಕಂಬಗಳನ್ನೆಲ್ಲ ಪುಡಿ ಪುಡಿ ಮಾಡಿಕೊಂಡಿದ್ದೆ. ಕೆಲವು ಕಂಬ ಪುಡಿ ಮಾಡ್ಲಿಕ್ಕೆ ಉಂಟು ಇನ್ನು ಹೋಗಿ. ಮತ್ತೆ ಆದರೆ ಯಾವುದೇ ಕಾರ್ಯವನ್ನು ಮಾಡುವಾಗ ಮುಂದೆ ಮಾಡುವಾಗ ಯೋಚನೆಯನ್ನು ಮಾಡಬೇಕು. ಯಾಕೆ ಹಾಗೆ ಎಂದು ಹೇಳಿದ್ರೆ ಆ ದೇವತೆಗಳು ಕಪಟಿಗಳು. ಅವರಿಗೆ ಏನಾದ್ರೂ ಮಾಡಿ ನಮಗೆ ತೊಂದರೆಯನ್ನು ಖಂಡಿತ ಕೊಡ್ತಾರೆ. ಪಕ್ಷವನ್ನು ಭೇದ ಮಾಡುವವರು ಅವ್ರ ಪಕ್ಷಪಾತಿಗಳು. ಪಕ್ಷ ಇಲ್ಲಿಯೂ ಒಂದು 2 3 ಆಗ್ತಾ ಇರ್ತದೆ. ಅದನ್ನು ಒಂದು ಮಾಡುವುದು ಕೆಲಸ ನಮ್ಮದಲ್ಲವೇ? ಯಾವ ಪಕ್ಷವೂ ಬರಲಿ ನಮಗೆ ಒಂದೇ ಪಕ್ಷ. ಆ ಪಕ್ಷದ ವೆಚ್ಚವನ್ನು ನೋಡಿ ಆ ಲಕ್ಷಕ್ಕೆ ಹೋಗುವ ಜಾತಿಯಲ್ಲಿ ಹುಟ್ಟಿದವರು ಹೋಗುತ್ತೇನೆ. ಬೇಗ ಬೇಗ ಮುಗಿಸೋಣ. ಮತ್ತೇಕಮ್ಮ ಆ ದೇವತೆಗಳೊಂದಿಗೆ ಯುದ್ಧ ಮಾಡುವಾಗ ಕೇವಲ ದೇಹದ ಬಲವನ್ನು ಶಕ್ತಿ ಸಾಕಲ್ಲ, ಸಾಕಾಗುವುದಿಲ್ಲ. ಅದಕ್ಕೇನು ಮಾಡಬೇಕು? ಅದಕ್ಕೆ ವರ ಬಲ ಬೇಕು. ವರ ಎಂಬ ಕವಚವನ್ನು ತೊಟ್ಟರೆ ಮಾತ್ರ ಅಲ್ಲಿ ಹೋಗಿ ಯುದ್ಧವನ್ನು ಮಾಡುವುದಕ್ಕೆ ಸಾಧ್ಯ, ಜಯವನ್ನು ಸಾಧಿಸುವುದಕ್ಕೆ ಸಾಧ್ಯ. ಹಾಗಾದ್ರೆ ವರಬಲ ಬೇಕಾದರೆ ಎಲ್ಲಿ ಯಾವ ವಿಳಾಸವು ನಿಮ್ಮಲ್ಲಿ ಉಂಟಾ? ಅದು ವಿಲಾಸದಲ್ಲಿ ನಿಮ್ಮಲ್ಲಿ ಉಂಟಾ? ಹಣ ಕೊಟ್ಟು ಏನೂ ತಗೊಳ್ಳಬಹುದಲ್ಲವೇ? ಅದು ಇದನ್ನು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗೆ ಬರುವುದಿಲ್ಲ. ಅದಕ್ಕೆ ಘನಘೋರವಾದಂತಹ ತಪಸ್ಸನ್ನು ಆಚರಿಸಬೇಕು. ಎಲ್ಲಿ? ಮನೆಯಲ್ಲಿ ಅಲ್ಲ, ಮನೆಯಲ್ಲಿ ಬಿಡಬೇಕು ನೀವು. ಈ ಸಲ ಬಿಡಬೇಕಾ? ಒಂದು ಸಲ ಬಿಟ್ಟು ಬಂದಿದ್ದೇನೆ, ಈಗ ಬಿಡುವವ ಜಾತಿಯಲ್ಲ ಮಾಡೋದಲ್ಲವೇ? ನಮ್ಮೊಂದಿಗೆ ಇದ್ರೆ ಒಳ್ಳೆಯದು. ಅಲ್ಲ, ನನ್ನ ಅಜ್ಜ ಇಲ್ಲಿ ನಿಲ್ಲಿಸಿದ್ದು, ಅಜ್ಜನನ್ನು ಬಿಡ್ಲಿಕ್ಕಿಲ್ಲ ನಾನು, ಅವರು ನನ್ನನ್ನು ಬಿಡ್ಲಿಕ್ಕಿಲ್ಲ. ಹಾಗಾದ್ರೆ ಅಜ್ಜನ ಬಿಟ್ಟು ತಪಸ್ಸು ಮಾಡಬೇಕಂತ ನಿನ್ನ ಅಜ್ಜ ಇದ್ದಾನಲ್ಲ, ಮೆಚ್ಚಿದ್ದು ಅವರಿಂದ ಬೇಕಾದಂತ ವರವನ್ನು ಪಡೆದು ತಪ್ಪಳಿಕ ಅಲ್ಲಿಗೆ ಹೋಗ್ಬೇಕು. ನಾನು ಬರೇ ಅಲ್ಲಿ ತಪಸ್ಸು
ಸರಿ ವ್ಯವಸ್ಥೆ ಎಲ್ಲ ಮಾಡಿ ಕೊಟ್ಟರೆ ಮಾತ್ರ. ಊಟ ಎಲ್ಲ ಮಾಡ್ಲಿಕ್ಕಿಲ್ಲ, ಅನ್ನ ಆಹಾರ ಎಲ್ಲವನ್ನು ತೆಗೆದಿದ್ರೆ ಮಾತ್ರ ಅವ ಅಜ್ಜ ಬರ್ತಾನೆ. ಈ ಮೈಸೂರು ಆಗಲಿಕ್ಕೆ ಉಂಟ. ಅದರಿಂದ ಈಗಿನ ಎಷ್ಟು ಮಕ್ಕಳಾಗಿ ಒಪ್ಪಿಕೊಂಡಿದ್ದಾರೆ. ಅಪ್ಪನ ಸೇಡನ್ನು ತೀರಿಸ್ಬೇಕಲ್ವಾ, ತೀರಿಸ್ಬೇಕು. ಏಕಾಂತದಿಂದ ಅದನ್ನು ಮೆಚ್ಚಿಸಿ ಅವನಿಂದ ವರವನ್ನು ಪಡೆಯುತ್ತದೆ. ರಕ್ಷಣೆಗಾಗಿ ನನಗೆ ಬೇಡ, ಎರಡು ಕೈಯ ಕವಚ ನನ್ನ ಮೇಲೆ ಇದ್ದರೆ ಸಾಕು, ಮತ್ತೆ ಅಜ್ಜನ ಆಶೀರ್ವಾದ ಇದ್ದರೆ ಸಾಕು. ಎಲ್ಲ ಲೋಕ ಇದ್ದೇನೆ. ಮಾತೆಗೆ ಮಣಿದು ವಿಖ್ಯಾತ ಮಾಡಿದನು ವಿಧಾತನ ತಪಗೈವೆಯನು ಆತ ತೂಕ್ಷಣ ಕೊರಟೈ ತಂದು ಪುಷ್ಪವ ಏಕವ ಮಗುತಲೆ ಬಳಿಕ ಆಚರಿಸಿದ್ದೇನೆ. ಏಕ ನಿಯಂತ್ರಣದಿಂದ ಉಪವಾಸ ಬಿಟ್ಟು ಬರಲಿಲ್ಲ ಒಂದು ಕೋಪಿತನಾಗಿ ಮುಂದೆ ಹೋದಾಗ ಬಂದಲ್ಲ ಅಜ್ಜ ಕೊನೆಗೆ ಯಾರಿಗೂ ಗೊತ್ತಿಲ್ಲ. ಅಜ್ಜನ ಬೆಟ್ಟು ಅಜ್ಜ ಬರುವುದು ಬೆಟ್ಟು ಇದೆಲ್ಲ ಆದ್ರೆ ಮಾತ್ರ ಬರ್ತಾನಂತ ಈಗ ನನಗೆ ಗೋಚರವಾಯಿತು. ಬೇಕಾದ ವರವನ್ನು ಕೇಳುತ್ತೇನೆ, ಮೂರು ಲೋಕದಲ್ಲಿ ಯಾರಿದ್ದಲೂ ಮರಣ ಬರಲಾರದು. ಹಾಗಾದರೆ ಅಯೋಗ್ಯರಿಂದ ಮರಣ ಇದೆಲ್ಲ ನಮಗೆಲ್ಲ ಕ್ಷಮೆ. ಅದು ಆಗದಿದ್ದ ಕಾಲ ಆಗಲಿಕ್ಕಿಲ್ಲ. ಸಂತೋಷದ ವಿಷಯವನ್ನು ತಾಯಿಗೆ ಹೇಳ್ತೇನೆ.
ಹೌದು, ನಾವು ವಿದ್ಯುನ್ಮಾನ ಒಟ್ಟಿಗೆ ಯುದ್ಧಕ್ಕೆ ಹೋದವರು, ಸ್ವರ್ಗಕ್ಕೆ ಹೋದವರು. ಅಲ್ಲಿ ಆ ಕುತಂತ್ರಿ ವಿಷ್ಣು ನಮಗೆ ಸೋಲುಂಟು ಮಾಡಿಸಿದ. ಆತನ ಚಕ್ರದಿಂದ ನಮ್ಮವರನ್ನ ಅಂಗಹೀನ ಮಾಡಿದ ಆ ವಿಷ್ಣು. ಹಾಗಾದರೆ ಇದೀಗ ಏನಾದರೂ ಸುದ್ದಿ ಬಂದಿದೆ? ಹೊಸ ವಾರ್ತೆಯನ್ನು ಕೇಳಿದೆ. ಒಂದು ಹೊಸ ವಾರ್ತೆಯನ್ನು ಕೇಳಿದಿರ? ವಿದ್ಯುನ್ಮಾಲಿಯ ಸುಕುಮಾರನಂತೆ, ಮಹಿಷಾಸುರನಂತೆ, ವಿಧ ವಿಧವಾದ ವರಗಳನ್ನು ಪಡೆಯಹನಂತೆ ಸ್ವರ್ಗಲೋಕಕ್ಕೆ ದಾಳಿ ಮಾಡುವ ಸಿದ್ಧತೆಯಲ್ಲಿದ್ದಾನಂತೆ. ನಮ್ಮ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಇದು ಸಕಾಲ. ಏನು ನಿಮ್ಮ ಅಭಿಪ್ರಾಯ? ಈಗ ಸುದ್ದಿಗಾಗಿ ಎಲ್ಲರೂ ಕೇಳಿ ನೋಡ್ತಾ ಇದ್ದಾರೆ. ಆ ಸುದ್ದಿಯನ್ನೆಲ್ಲ ಬಿಟ್ಟು ನಮಗೆ ಸಂತೋಷದ ಸುದ್ದಿ ಸಿಕ್ಕಿದೆ. ಮಾಡುವುದು ಸರಿಯಲ್ಲ.
ಹೋದವರು ಸ್ವರ್ಗಕ್ಕೆ ಹೋದವರು ಪಿತೃಜ್ಞಾನಿ ಹೇಳಿದ ನಂತರ ಪಡೆಗಳನ್ನೆಲ್ಲ ತಗೊಂಡು ಹೋದವರ ಒಬ್ಬನಿಗೆ ಕಾಲಿಲ್ಲ, ಒಬ್ಬನಿಗೆ ಕಿವಿ ಇಲ್ಲ, ಮತ್ತೊಬ್ಬನಿಗೆ ಮಂಡೆಲ್ಲ. ಸಂತೋಷ ಅವನಿಗೆ. ಗೌರವವನ್ನು ಉಳಿಸಿದ್ದಕ್ಕೆ ಹೋದಂತ ನಮಗೆ ಈ ಸ್ಥಿತಿ ಉಂಟು. ಯಾರು ನಿಮಗೆ ಈ ಸ್ಥಿತಿ ಮಾಡಿದ್ದು? ಇದಕ್ಕೆ ಕಾರಣ ಉಂಟು. ಯಾರು? ಆ ತಂತ್ರಿ ವಿಷ್ಣು ಅವನ ಯಕ್ಷರೂಪವನ್ನು ತಳೆದು ನಿನ್ನ ಪಿತೃಪರವನ್ನು ಕೊಂದು ಬಿಟ್ಟ ಆ ಯಕ್ಷ. ಯಕ್ಷನೇ ಹೋದಾಗೆ ಮಾಡಿಟ್ಟಿದವ. ಈಗ ನಿನ್ನ ಸ್ವರವನಾಗೆ ಬಂತು. ನಾನು ಸ್ವಲ್ಪ ಮಾತಾಡುವಾಗ ಬಂತಲ್ಲ ಇವನಿಗೆ ಸ್ವರ ಎಲ್ಲ ನಾನುಂಟು. ನೀನು ಇನ್ನು ನಿಲ್ಲಬೇಕು. ಕೂಡಿ ಮಾಡಲಿಕ್ಕೆ ಆ ಮೂರ್ತಿಯ ಸಂತ ವೈಖರಿಯನ್ನು ನೋಡಿದಾಗ ಬಹಳ ಸಂತೋಷ ಆಗ್ತಾ ಉಂಟು. ನೋಡಿದೆಯಾ ಎಷ್ಟೊಂದು ಚಂದವಾದಂತಹ ಮೂರ್ತಿ. ಕಂಡು ಬೆದರುತ್ತಾ ಇಲ್ಲ. ನಾನು ಮೊದಲು ಆಲಿಸಿದ್ದು ಮೂರ್ತಿ ಅಂತ, ಮತ್ತೆ ನೋಡಿದರೆ ಕಣ್ಣು ಅಲ್ಲ ಮೂರ್ತಿ ಅಲ್ಲ. ವಿಚಾರಿಸಿ ವಿಚಾರಿಸಿ ಇವನಲ್ಲಿ ಇದ್ದೇನೆ ನಾನು ಇಲ್ಲಿ 6 ಅಡಿ ಉದ್ದ 3 ಅಡಿ ಅಗಲ ಇಲ್ಲಿಯ ಒಡೆಯ ನಾನು ಇಲ್ಲಿಯ ಒಡೆಯ ದ್ವಾರ ಪಾಲಕ ಅದೆಲ್ಲ ಒಂದೇ ಅಲ್ವಾ? ಹಾಗೆ ದ್ವಾರ ಪಾಲಕ ವ್ಯತ್ಯಾಸ ಇರ್ತದೆ. ಏನು ವ್ಯತ್ಯಾಸ? ತುಂಬಾ ವ್ಯತ್ಯಾಸ ಇರ್ತದೆ. ನಿಮಗೆ ಭಾಷೆ ಇಲ್ಲವ? ಇಂಥ ಜಾತಿಗೆಲ್ಲ ಮಾತಾಡಲಿಕ್ಕೆ ಬಿಟ್ಟ ಆದಿಸ ಹಟ್ಟಿ ಒತ್ತಿ ಪಡೆದು ಕಾಣಿಸ.
ಮಾತನಾಡಿದಂತಹ ಮಾತು ಮಾಲಿನಿ ಸುಕುಮಾರನಂತೆ ಮಹಿಷನಂತೆ ಈ ನಮ್ಮ ದೇವಲೋಕಕ್ಕೆ ದಾಳಿಯನ್ನು ಮಾಡಲು ಮುಂದುವರಿದ್ದಾನಂತೆ. ಸುಮ್ಮನೆ ಬಿಡುವುದಲ್ಲ, ನಮ್ಮವರಿದ್ದಾರಲ್ಲ ಕರಡಿ ನೋಡೋಣ. ಅವನನ್ನು ವಿಚಾರಿಸುವುದಕ್ಕೂ ಬೇಕಾಗಿ ನಿಮ್ಮನ್ನು ಕರೆಸಿಕೊಂಡಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ?
ಮನದಲ್ಲಿ ಧೈರ್ಯವು ಉಕ್ಕಿ ಬರುತ್ತಾ ಇದೆ. ಹಾಗಾದರೆ ತಡ ಮಾಡುವುದಲ್ಲ, ಆದಷ್ಟು ಬೇಗನೆ ನಿಮ್ಮ ವಾಹನಗಳನ್ನು ಏರಿಕೊಂಡು ಬೇಕಾದಂತ ಆಯುಧಗಳನ್ನು ಹಿಡಿದುಕೊಂಡು ನಡೆಯೋಣ. Thank you.
ಜನ ಜಾಗ್ರತೆ. ನಿನ್ನ ಶಿರನ್ನು ಕತ್ತರಿಸುತ್ತೇನೆ. ಹಿಡಿದುಕೊಂಡು ಬಂದಿದ್ದಿ. ಬರುವಂತ ಟಿವಿಯನ್ನೇ ನೋಡುವಾಗ ಅರ್ಥೈಸಿದ್ದೇನೆ. ಸುರಪನೆಂದರೆ ನೀನೇ? ನಾನೇ. ಬಂದವ ಯಾರು ಮತ್ತೆ? ಯಾರೋ ನೀನು? ತಿಮ್ಮಾಲಿಯ ಮಗ
ಮಹಿಷ ನಿನ್ನವರನ್ನೆಲ್ಲ ಓಡಿಸಿದ್ದೇನೆ, ನಿನ್ನನ್ನು ಬಿಡುವುದಿಲ್ಲ ನಾನು. ಋಣವೈದ್ಯನೇ
ಹೇಳಬೇಕು. ವಿಧಿಯ ವರಬಲವನ್ನು ಪಡೆದಂತಹ ಮಹಿಷನು ನಮ್ಮನ್ನೆಲ್ಲ ಅಟ್ಟಾಡಿ ಓಡಿಸ್ತಾ ಇದ್ದಾನೆ. ಹೀಗೆ ಗಿರಿ ಗಂವರಗಳಲ್ಲಿ ಅಡಗಿ ಕುಳಿತು ಬದುಕುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಏನು ಮಾಡಲಿ? ಹೀಗೆ ಯೋಚಿಸ್ತಾ ಇರುವಾಗ ಸರಿ ವಿಧಿಯ ಬಲದಿಂದ ದುರುಳ ಮಹಿಷನು ಇಷ್ಟೆಲ್ಲಾ ಘನಘೋರಗಳನ್ನು ಮಾಡುತ್ತಾ ಇದ್ದಾನೆ. ಹಾಗಾದರೆ ನಮ್ಮ ಕಷ್ಟವನ್ನು ಆ ವಿಧಿಯಲ್ಲೇ ಹೇಳಬೇಕಾಗಿದೆ. ಹಾಗಾಗಿ ಸತ್ಯಲೋಕಕ್ಕೆ ತೆಲ್ಲೋಣ. ಜಯ 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 ಜಯ. ಬೇರೆ ಯಾರು ಅಲ್ಲ ಸ್ವಾಮಿ, ನೀನೇ ನಮ್ಮ ಕಷ್ಟಕ್ಕೆ ಕಾರಣನಾಗಿದ್ದೀಯಾ ಇವಾಗ. ನಡೆದುಕೊಂಡು ಸತ್ಯಲೋಕಕ್ಕೆ ಬಂದಿದ್ದೀಯಾ? ಹೌದು. ನಿಮ್ಮನ್ನು ನೋಡುವಾಗ ಗಾನ ಒದಗನಾಗಿದ್ದೀರಿ. ಹೌದು. ನಿಮ್ಮ ಈ ಭವನಿಗೆ ಯಾರು ಕಾರಣ, ಏನು ಕಾರಣ ಎಲ್ಲವನ್ನು ನಾವು ಹೇಳಬೇಕು ಸ್ವಾಮಿ. ನಿನ್ನ ಹೊರವರದಿಂದ ಹುಟ್ಟಿದಂತ ಮಹಿಷಾಸುರನು ನಮ್ಮನ್ನೆಲ್ಲ ಕಡೆಗಣಿಸಿ ನಮ್ಮನ್ನು ಈ ಸ್ವರ್ಗದಿಂದ ತೋಡಿಸಿ ಸ್ವರ್ಗದ ಪೀಠವನ್ನು ಪೀಠದಲ್ಲಿ ಅಲಂಕರಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಸಾಧು ಸಜ್ಜನರಿಗೆ ಎಲ್ಲರಿಗೂ ಹಿಂಸಿಸುತ್ತಾ ಯೋಗ್ಯ ಜನರು ಲೋಕದಲ್ಲಿ ಬಾಳದಂತೆ ಪೀಡಿಸುತ್ತಾ ಇದ್ದಾನೆ. ಆ ದುರುಳ ಮಹಿಷನ ಪೀಡನೆಯಿಂದ ನೀನೇ ರಕ್ಷಿಸಬೇಕು ತಂದೆ, ರಕ್ಷಿಸಬೇಕು. ಮಹಿಷನು ಘೋರವಾದಂತಹ ತಪವನ್ನು ಮಾಡಿ ನನ್ನನ್ನು ನಿರೀಕ್ಷಿಸುವುದರಿಂದ ಆತನಿಗೆ ವರವನ್ನು ಕೊಟ್ಟಿದ್ದೇನೆ. ಈಗ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದಾನೆಯೇ? ಹೌದು. ಇದನ್ನು ನನ್ನಿಂದ ಪರಿಹರಿಸಲು ಅಸಾಧ್ಯ. ನಾವು ಈ ವಿಚಾರವನ್ನು ವೈಕುಂಠಕ್ಕೆ ತೆರಳಿ ನಮ್ಮ ವಚನವನ್ನು ನೀನು ಆಲಿಸಬೇಕು. ನಾನೇ ಇದ್ದಂತಹ ಹೊರಬರಿಂದ ಕೊಟ್ಟಿದಂತಹ ಮಹಿಷನು ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಇದನ್ನು ನಿಮ್ಮಲ್ಲಿ ತಿಳಿಸುವುದಕ್ಕಾಗಿ ವೈಕುಂಠಕ್ಕೆ ಬಂದೆವು. ವೈಕುಂಠದಲ್ಲಿ ನೀವಿಲ್ಲ ಎಂದು ತಿಳಿದು ಕೈಲಾಸಕ್ಕೆ ತೆರಳಿದೆವು. ಕೈಲಾಸದಲ್ಲಿ ಹರಣಿತವೆಂಬುದಾಗಿ ಯೋಚಿಸುವಾಗ ಅಭೋಗವಾಣಿಯಾಯಿತು. ಚಂದ್ರಕಾಂತ ಶಿಲೆಯಲ್ಲಿ ಕುಳಿತುಕೊಂಡು ವಚನ ಮಾತನಾಡುತ್ತಿದ್ದಾರೆ ಎಂದು. ಆದ್ದರಿಂದ ದೇವ, ಆ ಸ್ಥೂಲ ಮಹಿಷನಿಂದ ಲೋಕವನ್ನು ರಕ್ಷಿಸಬೇಕು.
ಪೂರ್ವ ಮನುಷ್ಯನ ವಧೆಗಾಗಿ ನನ್ನಲ್ಲಿರುವಂತದ್ದು ನಮ್ಮೆಲ್ಲರುವಂತಹ ತೇಜಸ್ಸನ್ನು ಹೊರಗೆಲ್ಲುತ್ತೇವೆ. ಮೂರ್ತಿಗಳ ಮುಖದಿಂದ ಪುರಣಿಯ ಬೇಗ ತೇಜವನ್ನಾಗುತ್ತದೆ. ನಾನು ಯಾಕರಿದರವರೆಗೆ ಎಲ್ಲರೂ चार्जर काढता आले ना ಈ ರೀತಿ ಪ್ರಾರ್ಥಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮಕ್ಕಳೇ, ನಿಮ್ಮೆಲ್ಲರ ವದನಾರವಿಂದವನ್ನು ಅವಲೋಕಿಸಿದರೆ ಕಪೋಲದಲ್ಲಿ ಕಣ್ಣೀರ ಧಾರೆ ಕಷ್ಟ ಬಂತೆ. ಯಾರಿಂದ?